ಕರ್ತನಲ್ಲಿ ಕರೆಯಲ್ಪಟ್ಟಿರುವ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ತಂದೆ ದೇವರಿಗೂ ಆತನ ಮಗನಾದ ಕ್ರಿಸ್ತನಿಗೂ ಸ್ತುತಿ ಸ್ತೋತ್ರ ಘನಮಾನ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವಾರದ ಮೊದಲನೇ ದಿನದಿಂದಲೂ ತಂದೆ ದೇವರು ನಮ್ಮನ್ನು ಒಂದು ಕುಟುಂಬವಾಗಿ ಕರೆತಂದು ಆತನ ಒಂದೇ ಪ್ರೀತಿಯಲ್ಲಿ ಸತ್ಯತೆಯಲ್ಲಿ ತಂದೆ ದೇವರು ನಮ್ಮನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ದೇವರ ನಾಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ಕೊತಾ ಇದ್ದೀನಿ. ಅಲ್ಪನಾದಂಥ ನನಗೂ ನಿಮ್ಮ ಮುಂದೆ ನಿಂತ್ಕೊಂಡು ಈ ಒಂದು ಸತ್ಯವನ್ನು ಮಾತಾಡಲಿಕ್ಕೆ ದೇವರು ನನಗೆ ಒದಗಿಸಿಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ನಾನು ಸಲ್ಲಿಸುವನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡಕ್ಕಿರುವ ಪಾಠದ ಒಂದು ಹೆಸರು ದ ಎಕ್ಸಲೆನ್ಸ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನದ ಒಂದು ಶ್ರೇಷ್ಠತೆ ಎಂಬ ಒಂದು ಅಡಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡುವುದಕ್ಕೆ ಮುಂಚೆ ತಲೆ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯಿನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿಮಗೆ ಸಮರ್ಪವಾಗಿರಲಿ. ಆಮೀನ್. ಐಸಾಯ ಪ್ರವಾದ ಗ್ರಂಥ ಪುಸ್ತಕದಲ್ಲಿ 55ನೇ ಅಧ್ಯಾಯ 8 ಮತ್ತು 9ನೇ ವಚನ, ಇದರ ಒಂದು ಆಧಾರದ ಮೇಲೆ ನಾವು ಧ್ಯಾನ ಮಾಡಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ, ನನ್ನ ಮಾತುಗಳು ನನ್ನ ಏನಂತ ಹೇಳ್ತಾ ಇದೆ ವಾಕ್ಯ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗವೂ ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಸೊ ಈ ಒಂದು ವಚನವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಬೇಕಾದ್ರೆ ಈಗ ಇಡೀ ಲೋಕದಲ್ಲಿ ಇರುವಂತ ಪ್ರತಿಯೊಂದು ಜನಾಂಗಗಳು ಅವರ ಒಂದು ನಂಬಿಕೆ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಯಾವುದೋ ಒಂದು ಒಳ್ಳೆ ಕಾಲಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಒಂದು ಸಮಾಧಾನ, ಒಂದು ಸಂತೋಷ, ಹಲವು ಗೋಳಾಟ, ಕಷ್ಟಗಳು, ಕಣ್ಣೀರು, ವೇದನೆ ಯಾವುದೇ ಇಲ್ಲದೆ ಒಂದು ಒಳ್ಳೆ ಜೀವನವನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಅವರು ಎದುರು ನೋಡ್ತಾ ಇದ್ದಾರೆ. ಆದ್ರೆ ಪ್ರಿಯರೇ ನೋಡಿ, ಆ ಒಂದು ಒಳ್ಳೆ ಕಾಲದ ಬಗ್ಗೆ ಇರುವಂತ ಒಂದು ಜ್ಞಾನ ಅವರಲ್ಲಿ ಇಲ್ಲ, ಬಟ್ ಅವ್ರು ಎದುರು ನೋಡ್ತಾ ಇದ್ದಾರೆ. ಪ್ರಿಯರೇ ನೋಡಿ, ತಂದೆ ದೇವರು ಏರ್ಪಡಿಸಿರುವಂತ ಒಂದು ವಾಗ್ದಾನ, ತಂದೆ ದೇವರು ಏರ್ಪಡಿಸಿರುವಂತ ಆಶೀರ್ವಾದ, ಇಡೀ ಲೋಕ ನ್ಯಾಯವಾಗಿ ಎದುರು ನೋಡ್ಬೋದು. ಆದರೆ ಅವರು ಯಾವ ರೀತಿ ಎದುರು ನೋಡ್ತಾ ಇದ್ದಾರೋ ಅದಕ್ಕಿಂತ ದೇವರ ವಾಗ್ದಾನವನ್ನು ತಿಳ್ಕೊಂಡ್ಬಿಟ್ರೆ ಆತನ ಪ್ರೀತಿ, ಆತನ ನೀತಿ, ನಂತರ ಆತನ ಒಂದು ನ್ಯಾಯ, ಆತನ ಪ್ರೀತಿ, ಇದೆಲ್ಲ ನೋಡ್ಬೇಕಾದ್ರೆ ಕ್ರಿಸ್ತನ ಮತ್ತೆ ತಂದೆಯ ದೇವರ ಒಂದು 4 ಗುಣಲಕ್ಷಣಗಳಿರುವಂತ ಆಳ, ಉದ್ದ, ಎತ್ತರ ಮತ್ತೆ ಅಗಲದ ಬಗ್ಗೆ ಅದನ್ನು ತಿಳ್ಕೊಂಡ್ರೆ ಇನ್ನ ಹೆಚ್ಚಾದ ಒಂದು ಅವ್ರಿಗೆ ಜ್ಞಾನ ಸಿಗುತ್ತೆ. ಖಂಡಿತವಾಗ್ಲಿ ಈ ಒಂದು ಜ್ಞಾನವನ್ನು ನಾವು ಹೊಂದಿದ್ದೀವಿ. ಇದೊಂದು. ಎರಡನೇ ಒಂದು ವಿಷಯ ನಾವು ಧ್ಯಾನ ಮಾಡಬೇಕಾದ್ರೆ, ಕ್ರೈಸ್ತ ಧರ್ಮಕ್ಕೆ ಬರುವುದಾದ್ರೆ ಪ್ರತಿಯೊಂದು ಕ್ರೈಸ್ತ ಧರ್ಮದಲ್ಲಿರುವಂತ ಕ್ರೈಸ್ತರು ಅವ್ರ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಅವ್ರಿಗೆ ಏನ್ ಬೋಧನೆ ಸಿಕ್ಕಿದೆಯೋ ಆ ಬೋಧನೆಯಲ್ಲಿ ದೃಢವಾಗಿದ್ದಾರೆ. ಅವರುಗಳ ಒಂದು ವಿಶ್ವಾಸನೇ ಬೇರೆ. ಅವರು ಮಾತಾಡುವುದು ಎಲ್ಲವೂ ತಪ್ಪು, ಅದರಲ್ಲಿ ಯಾವುದೇ ಸತ್ಯ ಇರುವಕ್ಕೆ ಅವಕಾಶ ಇಲ್ಲ. ಸತ್ಯಕ್ಕೆ ವಿರೋಧವಾಗಿ ಅವರು ಮಾತನಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಏನ್ ಗೊತ್ತಿದೆಯೋ ಮಾತನಾಡ್ತಾರೆ, ಬಟ್ ಅದನ್ನ ನಾವು ನೋಡುವಾಗ ಅದು ಸತ್ಯಕ್ಕೆ ವಿರೋಧವಾಗಿ ಇದೆ. ಪ್ರಿಯ ನೋಡಿ, ಇಂದಿನ ಕಾಲದಿಂದ ನಾವು ಧ್ಯಾನ ಮಾಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನಗಳು ತುಂಬಾ ಕಡಿಮೆಯಾಗಿನೇ ಪ್ರಕಾಶಿಸ್ತಾ ಇತ್ತು. ದೇವರ ವಾಗ್ದಾನಗಳು, ಆ ವಾಗ್ದಾನದ ಆಶೀರ್ವಾದಗಳು ತುಂಬಾ ಮಂದವಾಗಿನೇ ಸಿಕ್ತು ಆಗಿನ ಕಾಲದಲ್ಲಿ. ತಂದೆ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಅನೇಕ ಆಜ್ಞೆಗಳನ್ನು ಕೊಟ್ರು, ಅನೇಕ ವಿಚಾರಗಳನ್ನು ಕೊಟ್ರು. ಅವನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಬರೀ ಛಾಯೆ ಛಾಯೆ ಛಾಯೆ, ಇದು ನಿಜ ಸ್ವರೂಪ ಬೇರೆ ಅಂದ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತರು ಅವರ ಮಧ್ಯದಲ್ಲಿ ಬಂದಾಗ ಇನ್ನ ಆ ಬೆಳಕು ಸ್ವಾಮಿ ಸ್ವಲ್ಪ ಹೆಚ್ಚಾಗಿ ಯೇಸುವಿಗೆ ಕೊಟ್ರು. ಬಟ್ ಅವರು ಯಾವ ರೀತಿ ಯೇಸು ಸ್ವಾಮಿನ ಎದುರು ನೋಡಿದ್ರು ಆ ಬೆಳಕಕ್ಕಿಂತ ಅದು ಮಂದವಾಗಿತ್ತು. ಅವರು ಎದುರು ನೋಡಿದಂತ ರೀತಿನೇ ಬೇರೆ,
ಯೇಸು ಸ್ವಾಮಿ ಇಸ್ರೇಲ್ ಮಕ್ಕಳಿಗೆ ಕೊಟ್ಟಂತ ಬೆಳಕೆ ಬೇರೆಯಾಗಿತ್ತು. ಸೊ ಅವ್ರು ಏನ್ ಮುಂಚೆ ಪರಿಜ್ಞಾನವನ್ನು ಹೊಂದಿದ್ರು, ಆ ಜ್ಞಾನಕ್ಕೆ ಆ ಬೆಳಕು ಏನಾಗ್ತಾ ಇರ್ಲಿಲ್ಲ, ಅದು ಮ್ಯಾಚ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸ್ವಾಮಿ ಹೇಳಿದ್ರು, ನೀವು ಆಶೀರ್ವಾದನ ಹೊಂದ್ಕೋಬೇಕಾದ್ರೆ, ಆಶೀರ್ವಾದಗಳನ್ನ ನೀವುಗಳು ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ವಾಗ್ದಾನಕ್ಕೆ ವಿಧೇಯತೆ ಉಳ್ಳವರಾಗಿ ನಡೆದ್ರೆ ಮಾತ್ರ ವಾಗ್ದಾನಗಳು ಮತ್ತೆ ಆಶೀರ್ವಾದಗಳು ಹೊಂದ್ಕೋಬಹುದು ಅಂದ್ಬಿಟ್ಟು ಇಸ್ರೇಲ್ ಮಕ್ಕಳಿಗೆ ದೇವರು ಕೊಟ್ರು. ಬಟ್ ಅವರು ಅದನ್ನ ಏನ್ ಮಾಡಕ್ ಆಗ್ಲಿಲ್ಲ, ಅಂದ್ರೆ ಅದನ್ನ ಪಡ್ಕೊಳಕ್ ಆಗ್ಲಿಲ್ಲ. ಅವರು ವಿಫಲರಾದರು ಪ್ರಿಯರೇ. ಹಂಗಂದ್ರೆ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದು ಅವರಿಗೆ ಕೊಟ್ಟಂತ ಬೆಳಕು ಕೊನೆಗೆ ಏನಂತ ನೋಡಬಹುದಾದ್ರೆ ಅದು ಕತ್ತಲೆಯಾಗಿನೇ ಇತ್ತು. ಅವ್ರಿಗೆ ಆ ಬೆಳಕು ಅವ್ರಿಗೆ ಹೋಗಿ ಸೇರ್ಲಿಲ್ಲ. ಈಗ ನಮ್ಮ ಪರವಾಗಿ ಬರುವಾಗ ದೇವರ ಯೋಚನೆ ನಮ್ಗೆ ಗೊತ್ತು. ದೇವರ ಯೋಚನೆಯಲ್ಲಿರುವಂತ ಆಳವಾದ ವಿಷಯಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಅರಿತಿದ್ದೀವಿ, ತಿಳಿದಿದ್ದೀವಿ. ಒಂದೊಂದು ವಾಕ್ಯ ಒಂದೊಂದಕ್ಕೂ ಎಷ್ಟದು ಹೊಂದಾಣಿಕೆತೆಯಿಂದ ಇದೆ ಎಂಬುದನ್ನು ನಾವೇನ್ ಮಾಡಿದೀವಿ ಅಂದ್ರೆ ಅರಿತಿದ್ದೀವಿ. ಯಾಕಂದ್ರೆ ಈ ಸತ್ಯ ಎಲ್ಲಿಂದ ಬಂತ ಅಂತ ನೋಡುವುದಾದ್ರೆ ಯೇಸು ಸ್ವಾಮಿ ಮತ್ತೆ ಅಪೊಸ್ತಲರ ಮುಖಾಂತರ ಅರಿವ ಒಂದು ಜೀವ ಜಳವಾಗಿ ನಮ್ಗೆ ಬಂತು. ಸೊ ಅಲ್ಲಿಂದ ಬರುವಾಗ ಅದು ಶುದ್ಧತೆಯುಳ್ಳ ನೀರಾಗಿ ಬಂತು. ದ ಪ್ಯೂರ್ ಡಾಕ್ಟ್ರಿನ್ ಬಂತು, ದ ಒರಿಜಿನಲ್ ಕ್ಯಾಥೋಲಿಕ್ ಅಲ್ಲಿಂದ ಬಂತು ನಮ್ಗೆ. ಆ ಅರಿವ ಜೀವ ಜಳವನ್ನು ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರಿಯರೇ, ನಾವು ಪಡ್ಕೊಂಡಿದ್ದೀವಿ. ಆ ಜೀವಜಲದಲ್ಲಿ ಯಾವುದೇ ಕಲಂಕ ಸುಂಕು ಇಲ್ಲದೆ ಇರುವಂತ ಒಂದು ಸ್ಪಷ್ಟವಾದ ಒಂದು ಸತ್ಯ ನಮ್ಗೆ ಸಿಕ್ತು. ಆ ಅರಿವನ್ನ ನಾವು ಪಡ್ಕೊಂಡಿದ್ದೀವಿ. ಅದರಲ್ಲಿ ಮೂರು ಮುಖ್ಯವಾದ ವಿಷಯ ಇದೆ. ಒಂದು ರಾನ್ಸಮ್, ಇಡುಬಲಿ, ದೊಡ್ಡ ಗಿಫ್ಟ್. ಎರಡನೇದು ನೋಡ್ಬೇಕಾದ್ರೆ ಪುನರುತ್ಥಾನ, ದ ರಿಸರೆಕ್ಷನ್. ಮೂರನೇದು ನೋಡುವುದಾದ್ರೆ ಪವಿತ್ರಾತ್ಮ. ಪ್ರಿಯರು ನೋಡಿ, ಈಡುಬಲಿ ಮೇಲೆ ವಿಶ್ವಾಸ ಇಲ್ಲದಿದ್ರೆ ಪುನರುತ್ಥಾನದಲ್ಲಿ ವಿಶ್ವಾಸ ಇರಲ್ಲ. ಪುನರುತ್ಥಾನದಲ್ಲಿ ವಿಶ್ವಾಸ ಇಲ್ಲದಿದ್ದರೆ ಪವಿತ್ರಾತ್ಮದಲ್ಲೂ ವಿಶ್ವಾಸ ಇರಲ್ಲ. ಈ ಮೂರು ಸತ್ಯವೇದ ವಿದ್ಯಾರ್ಥಿಗಳ ಬಿಟ್ಟು ಬೇರೆ ಯಾರ ಹತ್ರನೂ ಈ ಒಂದು ಪರಿಜ್ಞಾನ ಇಲ್ಲ. ಹಾಗಾದ್ರೆ ಪ್ರಿಯರೇ ನೋಡಿ, ಇವತ್ತಿಗೆ ನಮ್ಮ ರಕ್ಷಕರು ಪ್ರತ್ಯಕ್ಷ ಆಗಿದ್ದಾರೆ, ನಮ್ಮ ಮಧ್ಯದಲ್ಲಿ ಅವರು ಇದ್ದಾರೆ, ಹೊತ್ತಿಗೆ ನಮಗೆ ಭೋಜನವನ್ನು ಕೊಡ್ತಾರೆ ಇಂತಹ ಒಂದು ಸತ್ಯದ ಮುಖಾಂತರ. ಒಂದು ಪ್ರಶ್ನೆ ಏನಂದ್ರೆ, ಯಾರಿಗೆ ದೇವರು ಈ ಸತ್ಯವನ್ನು ಕೊಡ್ತಾರೆ? ನಾವು ಅನೇಕ ಸಂದರ್ಭದಲ್ಲಿ ನಾವು ಮಾತಾಡಿದ ಉಂಟು. ಈ ಲೋಕದಲ್ಲಿ ಯಾವ ಗಣನೆಗೆ ಬಾರದವರಿಗೆ, ಅಲ್ಪರು, ವಿದ್ಯಾಭ್ಯಾಸ ಇಲ್ಲದವರಿಗೆ, ಅಂತವ್ರು ಅಂದ್ರೆ ಅಂತವ್ರು ಅಂತ ನೋಡ್ಬೇಕಾದ್ರೆ ಅದು ಯಾವ ರೀತಿ ವಿವರಣೆ ಕೊಡ್ಬೋದಂದ್ರೆ, ಹೃದಯದಲ್ಲಿ ಸ್ವಾಮಿ ಯಾವುದನ್ನ ನೋಡ್ತಾರೆ ಪ್ರಿಯರೇ? ಶುದ್ಧರು, ನಿಷ್ಕಪಟಿಗಳು. ಈ ರೀತಿ ಯಾರಿದಾರೋ ಅಂತ ಹೃದಯಗಳನ್ನು ನೋಡಿ ಈ ಕರೆಯುವಿಕೆ ಸ್ವಾಮಿ ಕರೆದು ಆ ಅಮೂಲ್ಯವಾದ ದೇವರ ದೈವಿಕ ಯೋಚನೆಯನ್ನ ನಮ್ಗೆ ಕೊಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ಬಿಟ್ರು, ಸತ್ಯದಾತ್ಮ ಬಂದಾಗ ಆ ಸತ್ಯದಾತ್ಮ ಏನ್ ಮಾಡುತ್ತೆ? ನಿಮ್ಮನ್ನು ಸಕಲ ವಿಧವಾದ ಸತ್ಯದೊಳಗೆ ಏನ್ ಮಾಡುತ್ತೆ? ಅದು ನಡೆಸ್ಕೊಂಡು ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಒಂದು ಪಾಯಿಂಟ್ ಏನಂತ ನೋಡ್ಬೇಕಾದ್ರೆ, ನಾವು ಸತ್ಯವನ್ನು ನಾವು ಸಂಶೋಧನೆ ಮಾಡುವಾಗ ಅಥವಾ ಅದನ್ನ ರಿಸರ್ಚ್ ಮಾಡುವಾಗ ಸತ್ಯವನ್ನು ನಮ್ಮ ಮುಂದೆ ಎರಡು ಸೂಚನೆಗಳಿದೆ ಪ್ರಿಯರೇ, ಎರಡು ದಾರಿಗಳಿದೆ. ಒಂದ್ ವೇಳೆ ಪರಿಜ್ಞಾನ ಹೊಂದಿರುವಂತ ನಾವು ಡಿನಾಮಿನೇಷನ್ ಅಲ್ಲಿ ಇರುವಂತ ಬೋಧನೆಗಳನ್ನು ನಾವು ಕೇಳ್ತೀವಿ, ಇಲ್ಲಂತಲ್ಲ. ನಾವು ಹಲವಾರು ಸಂದರ್ಭಗಳು ಏನಂತ ಹೇಳ್ತೀವಿ ಅಂದ್ರೆ, ಒಳ್ಳೇದು ಮಾತ್ರ ನಾನು ತಗೋತೀನಿ, ಮಿಕ್ಕಿದೆಲ್ಲ ನಾನು ಏನ್ ಮಾಡ್ತೀನಿ, ಬಿಟ್ಟು ಬಿಡ್ತೀನಿ. ಇದು ಒಂದು ದೊಡ್ಡ ಪ್ರಯತ್ನ. ಹಲವಾರು ಸಂದರ್ಭಗಳಲ್ಲಿ ನಾವು ಮಾಡುವುದುಂಟು. ಮನೇಲಿ ಟಿವಿ ಹಾಕಿ ಅಲ್ಲಿರುವ ಪಾಸ್ಟರ್ಸ್ಗಳು ಬೋಧನೆ ಮಾಡೋದನ್ನ ಹಾಕಿ ಬಿಟ್ಬಿಡ್ತೀವಿ, ಅಲ್ಲಿರುವ ಬೋಧನೆಗಳನ್ನ ಕೇಳ್ತೀವಿ. ಇಂಟರ್ನೆಟ್ ಅಲ್ಲಿ ಮಾಧ್ಯಮ ಮುಖಾಂತರ ಹಲವಾರು ಪಾಠಗಳು ನಾವು ಕೇಳ್ತೀವಿ. ಅವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮಾತುಗಳು ಬಹಳ ಚೆನ್ನಾಗಿರ್ತದೆ, ಒಂದೊಂದು ಪದಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಒಳ್ಳೇದನ್ನು ಮಾತ್ರ ತಗೋತೀವಿ ಎಂಬ ಮನೋಭಾವದಲ್ಲಿ ನಾವು ಕೇಳ್ತೀವಿ ಪ್ರಿಯರೇ. ಒಂದು ವೇಳೆ ಇಂತಹ ಒಂದು ನಿರ್ಧಾರ ನಾವು ತೆಗೆದುಕೊಳ್ಳುವಾಗ ಅದರ ಒಂದು ಅಂತ್ಯ ಅದು ಬೇರೆ ರೀತಿಯಲ್ಲಿ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೋಬೇಕು, ನಾವು ಪ್ರತಿಜ್ಞೆ ಪಡ್ಕೊಂಡವರು, ಪ್ರತಿಷ್ಠೆ ಮಾಡಿದವರು. ನಾವು ಪ್ರತಿಷ್ಠೆ ಇಲ್ಲದವರು, ಪ್ರತಿಷ್ಠೆ ಮಾಡಿಕೊಳ್ಳದೆ ಇರುವವರು ಮಾತಾಡುವಂತ ಪಾಠ ಯಾರು ಕೇಳ್ತಾರೆ? ಈಗ ಕೂತ್ಕೊಂಡು ಪ್ರತಿಷ್ಠೆ ಮಾಡಿಕೊಂಡಿರೋರು ಕೇಳುವಾಗ ಅದು ಹೇಗೆ ಒಳ್ಳೇದು ಮಾತ್ರ ತಗೊಳಕಾಗತ್ತೆ? ಒಂದು ಪ್ರಶ್ನೆ. ಕೊನೆಗೆ ಅವರ ಒಂದು ಪ್ರಯತ್ನ
ಆ ತಪ್ಪನ್ನು ತೆಗೆದುಕೊಳ್ಳುವವರಾಗಿರ್ತಾರೆ. ಅಂತ ತಪ್ಪು ತೆಗೆದುಕೊಳ್ಳುವಾಗ ಕೆಲವೊಂದು ನಷ್ಟಗಳು ಬರುತ್ತೆ, ಕೆಲವು ಗೊಂದಲಮಯಗಳನ್ನು ಅವ್ರು ಪಡ್ಕೊಳ್ಳೇಬೇಕು, ಕೆಲವೊಂದು ಸಮಸ್ಯೆಗಳನ್ನು ಅವ್ರು ಪಡ್ಕೊಳ್ಳೇಬೇಕು. ಇದನ್ನು ನೀವು ಫಸ್ಟ್ ವಾಲ್ಯೂಮ್ ಅಲ್ಲಿ ಇದೆ. ನೀವು ಫಸ್ಟ್ ವಾಲ್ಯೂಮ್ ಅಲ್ಲಿ ಹೋಗಿ ನೀವು ಕೂತ್ಕೊಂಡು ಓದಿದ್ರೆ ಬ್ರದರ್ ಅಸಲ್ ಬರ್ದಿದ್ದಾರೆ. ಅನ್ಕಾನ್ಸಿಗ್ರೇಟೆಡ್ಗೂ ಕಾನ್ಸಿಗ್ರೇಟೆಡ್ಗೂ ಇರುವಂತ ವ್ಯತ್ಯಾಸ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಹೋಗಿ ಹಲವಾರು ಕಾಮೆಂಟ್ರೀಸ್ಗಳು ಇರ್ತದೆ, ಅದನ್ನೆಲ್ಲ ಓದಿ 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 ಒಳ್ಳೇದನ್ನ ಮಾತ್ರ ತಗೋತೀನಿ ಅಂತ ಹೋಗ್ತಾರೆ, ಏನೇನೋ ತಗೊಂಡ್ ಬಂದು ಇಲ್ಲಿ ಮಾತಾಡ್ಬಿಡ್ತಾರೆ. ಇದೆಲ್ಲ ನಾವು ಬಹಳ ಜಾಗರೂಕರಾಗಿರ್ಬೇಕು ಪ್ರಿಯರೇ. ಹಂಗಂದ್ರೆ ವಾಕ್ಯ ಏನ್ ಹೇಳ್ತದೆ ಅದು ಬಹಳ ಮುಖ್ಯ ಅಲ್ಲ. ಎಬೇಸ 4ನೇ ಅಧ್ಯಾಯ 14ನೇ ವಚನ ಓದಿ. ಎಬೇಸ 4ನೇ ಅಧ್ಯಾಯ 14ನೇ ವಚನ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ದುರ್ಜನರ ವಂಚನೆಗಳು ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿ ಇರಬಾರದು. ನೋಡಿದ್ರ ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ದುರ್ಬೋಧಕರ ಕುಯುಕ್ತಿಗೆ ನಾವು ಒಳಬೀಳಬಾರದು. ದುರ್ಬೋಧಕರ ಕುಯುಕ್ತಿಗೆ ನಾವು ಒಳಬಿದ್ರೆ ಏನಾಗುತ್ತೆ? ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತಿಥಿ ನುಗ್ಗಿಸಿಕೊಂಡು ಹೋಗುವವರಾಗಿ ನಾವು ಇರಬಾರದು. ಸೊ ಅಸ ಕಾನ್ಸಿಗ್ರೇಟೆಡ್ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಮುಖ್ಯವಾದಂತ ಒಂದು ವಾಕ್ಯ ಅದು. ಯಾವುದೇ ವಿಧವಾದ ಒಂದು ಜ್ಞಾನವನ್ನು ನಾವು ಪಡ್ಕೋಬೇಕಂದ್ರೆ, ಯಾವುದೇ ವಿಧವಾದ ಒಂದು ಬುದ್ಧಿವಂತಿಕೆ, ಒಂದು ಅರಿವು, ಒಂದು ತಿಳುವಳಿಕೆಯನ್ನ ನಾವು ಪಡ್ಕೋಬೇಕಂದ್ರೆ ಸಂಪೂರ್ಣವಾದ ಸದುತ್ತವಾದ ಧ್ಯಾನ, ಸ್ಟಡೀಸ್ ಬಹಳ ಮುಖ್ಯ. ಸತ್ಯವನ್ನು ತಿಳಿಸಿದ್ದಾರೆ ನಮ್ಗೆ, ನಮ್ಮ ಕೈಯಲ್ಲಿ ಬೈಬಲ್ ಐತೆ, ಅದರ ಮುಖಾಂತರ ನಾವು ಓದಿ ತಿಳ್ಕೋಬೇಕು ಹೊರತು ಬೇರೆ ಯಾವ ಕಡೆ ನಾವು ಓದಿದ್ರು ಕೂಡ ನಮಗೆ ಕಷ್ಟ. ಅದೇ ಬ್ರದರ್ ಅಸಲ್ ಏನ್ ಬರ್ದಿದ್ದಾರೆ ಅಂದ್ರೆ, ಸತ್ಯವಾದ ವಿದ್ಯಾರ್ಥಿಗಳ ಬೈಬಲ್ ಸ್ಟೂಡೆಂಟ್ಸ್ ನಾವು ಒಂಟಿಯಾಗಿ ಬೈಬಲ್ ಅನ್ನು ಓದಿ ತಿಳ್ಕೊಳ್ಳಕ್ಕೆ ಆಗಲ್ಲ, ಬಹಳ ಕಷ್ಟ. 7ನೇ ದೂತನ ಮುಖಾಂತರ ಹಲವಾರು ಉಪಕರಣಗಳು ಕೊಟ್ಟಿದ್ದಾರೆ, ಹಲವಾರು ರೀಪ್ರಿಂಟ್ಸ್ ಕೊಟ್ಟಿದ್ದಾರೆ, ಹಲವಾರು ವಾಲ್ಯೂಮ್ಸ್ ಕೊಟ್ಟಿದ್ದಾರೆ. ಟಾಬರ್ನಾಕಲ್ ದ ಬೆಟರ್ ಶಾಡೋಸ್ ಎಂಬ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸ್ಟಡೀಸ್ ಅನ್ನು ಕೊಟ್ಟಿದ್ದಾರೆ. ಫೋಟೋ ಡ್ರಾಮಾ ಕ್ರಿಯೇಷನ್ಸ್ ಎಂಬ ಪುಸ್ತಕವನ್ನು ಕೊಟ್ಟಿದ್ದಾರೆ. ವಾಟ್ ಪಾಸ್ಟರ್ ರಸಲ್ ಸೆಡ್, ವಾಟ್ ಪಾಸ್ಟರ್ ರಸಲ್ ಥಾಟ್, ಸರ್ಮನ್ನು, ನ್ಯೂಸ್ ಪೇಪರ್ ಸರ್ಮನ್ನು, ಇವನ್ನೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಟೂಲ್ಸು. ಇದ್ರ ಮುಖಾಂತರ ನಾವು ಹೋಗಿ ಅದರೊಳಗೆ ನಾವು ಹುಡುಕಿ ತಿಳ್ಕೊಳ್ಳುವಾಗ ನಮಗೆ ಒಳ್ಳೆ ಅರಿವನ್ನು ಉಂಟು ಮಾಡುವಂತ ಪರಿಜ್ಞಾನವ ಅದರಲ್ಲಿ ಏನಾಗುತ್ತೆ ನಮಗೆ ಅಲ್ಲಿ ಸಿಗುತ್ತೆ ಪ್ರಿಯರೇ. ಸೊ ನಾವು ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಾವು ಬಹಳ ಜಾಗರೂಕರಾಗಿ ಇರಬೇಕು, ಮುಖ್ಯವಾಗಿ ಸತ್ಯದಲ್ಲಿ. ಇನ್ನೊಂದು ವಾಕ್ಯ ಓದೋಣ. ಎಬೇಸ 4ನೇ ಅಧ್ಯಾಯ 13ನೇ ವಚನ ಓದಿ ಸಿಸ್ಟರ್. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ನೋಡಿದ್ರ, ನಾವೆಲ್ಲರೂ ನಮ್ಮಲ್ಲಿ ವಿಶ್ವಾಸ ಇದೆ, ಆದರೆ ಆ ನಂಬಿಕೆಯಿಂದ ದೇವಕುಮಾರನ ಜ್ಞಾನ ನೋಡಿ ಎಷ್ಟು ಸ್ಪಷ್ಟವಾಗಿದೆ ವಾಕ್ಯ. ದೇವಕುಮಾರನ ಜ್ಞಾನದಿಂದ ಉಂಟಾಗುವ ಐಕ್ಯತೆ ಅಂದ್ರೆ ನನ್ನ ನಂಬಿಕೆಗೂ ಆ ನಂಬಿಕೆ ಮುಖಾಂತರ ಪಡ್ಕೊಂಡ ಜ್ಞಾನಕ್ಕೂ ಒಂದು ಹೊಂದಾಣಿಕತೆ ಇದೆ ಅಂತ, ಐಕ್ಯತೆ ಇದೆ ಅಂತೆ. ಇವು ಎರಡು ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಅದನ್ನು ಹೊಂದ್ಕೊಂಡು ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯ ಪ್ರಮಾಣವನ್ನು ಹೊಂದ್ಕೋಬಹುದು, ಹೊರತು ಇಲ್ಲದಿದ್ರೆ ಹೊಂದ್ಕೊಳ್ಳಕ್ಕೆ ಆಗಲ್ಲ. ಹಂಗಂದ್ರೆ ಈ ನಾಲೆಜ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ನಮಗೆ ಅಂತ ನೋಡುವುದಾದ್ರೆ ಪ್ರಿಯರೇ, ಇವತ್ತು ಅದರ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕಿದೀವಿ. ಒಂದು ಪರಿಪೂರ್ಣವುಳ್ಳ ಒಂದು ಬೆಳವಣಿಗೆಯನ್ನು ನಾವು ಹೇಗೆ ಹೊಂದಿಕೊಳ್ಳೋದು ಈ ಒಂದು ಕರಿವಿಕೆಯಲ್ಲಿ. ಮುಖ್ಯವಾಗಿ ಪ್ರಿಯರೇ, ಸಂಪೂರ್ಣವಾದ ಬೆಳವಣಿಗೆ, ಸಂಪೂರ್ಣವಾದ ಅರಿವು, ತಿಳುವಳಿಕೆ, ಜ್ಞಾನ, ಈ ಒಂದು ಸತ್ಯದಲ್ಲಿ ಖಂಡಿತವಾಗ್ಲಿ ಇದನ್ನೇ ನಾವು ಹೊಂದ್ಕೋಬೇಕಂದ್ಬಿಟ್ಟು ದೇವರ ಒಂದು ಚಿತ್ತವಾಗಿದೆ. ಇದನ್ನ ತಿಳ್ಕೋಬೇಕು. ತಂದೆ ದೇವರ ಚಿತ್ತ ಏನಂದ್ರೆ ಇಷ್ಟು ನಾವು ಪರಿಪೂರ್ಣತೆಯಾಗಿ ಹೊಂದ್ಕೋಬೇಕು. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳ್ತಾರೆ, ಒಳ್ಳೆ ವಾಕ್ಯ 12ನೇ ಅಧ್ಯಾಯ 1ರಲ್ಲಿ ಹೇಳ್ತಾರೆ, ತಿಳುವಳಿಕೆಯನ್ನು ಪ್ರೀತಿಸುವವನು ರಕ್ಷಣೆಯನ್ನು ಪ್ರೀತಿಸುತ್ತಾನೆ ಅಂತ ಒಂದು ಒಳ್ಳೆ ವಾಕ್ಯ ಅಲ್ಲ ನೋಡಿ. ಜ್ಞಾನೋಕ್ತಿ 12ನೇ ಅಧ್ಯಾಯ
1ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ತಿಳುವಳಿಕೆಯನ್ನು ಪ್ರೀತಿಸುವವನು ಯಾರು ತಿಳುವಳಿಕೆಯನ್ನು ಪ್ರೀತಿಸುತ್ತಾರ? ಹಂಗಂದ್ರೆ ತಿಳುವಳಿಕೆ ಅಂದ್ರೆ ಏನ್ರಿ ಪ್ರಿಯರೇ? ಜ್ಞಾನ, ಅರಿವು, ಬುದ್ಧಿ. ತಿಳುವಳಿಕೆಯನ್ನು ಯಾರು ಪ್ರೀತಿಸುತ್ತಾರೋ ಶಿಕ್ಷಣವನ್ನು ಪ್ರೀತಿಸುತ್ತಾನೆ. ರಕ್ಷಣೆಯನ್ನು ಪ್ರೀತಿಸುತ್ತಾರಂತೆ. ಶಿಕ್ಷಣವನ್ನು ಏನ್ ಮಾಡ್ತಾರಂತೆ? ಪ್ರೀತಿಸುತ್ತಾರೆ. ಹಂಗಂದ್ರೆ ಪ್ರಿಯರೇ, ಇದರಲ್ಲಿ ಬಹಳ ಮುಖ್ಯವಾದಂತ ಇನ್ನೊಂದು ಪಾಯಿಂಟ್ ಏನಿದೆ ಅಂತ ನೋಡ್ಬೇಕಾದ್ರೆ, ಈಗಿನ ಕಾಲದಲ್ಲಿ, ಈ ಒಂದು ಯುಗದಲ್ಲಿ ಮುಖ್ಯವಾಗಿ ಆ ಒಂದು ಒಂದು ಥಾಟ್ ನಮ್ಮಲ್ಲಿ ಇದೆ. ಒಂದು ಅದು ಸರಿಯಾದ ಒಂದು ಆಲೋಚನೆನೂ ಅಲ್ಲ, ಅದು ಒಂದು ತಪ್ಪಾದ ಒಂದು ಆಲೋಚನೆ. ಯಾಕಂದ್ರೆ ಈಗಿನ ಯುಗದಲ್ಲೇ ಇಡೀ ಲೋಕ ಏನಾಗ್ಬೇಕು? ಇಡೀ ಲೋಕ ಏನಾಗ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು. ಇಡೀ ಲೋಕದ ಕಡೆವರೆಗೂ ಯಾವಾಗ ಎಲ್ಲರೂ ಕನ್ವರ್ಟ್ ಆಗ್ತಾರೋ ಅವಾಗ ಏನಾಗುತ್ತೆ? ಅಂತ್ಯ ಬರುತ್ತೆ. ಇದು ನಮ್ಮಲ್ಲಿನೂ ಮಾತಾಡೋದು ಉಂಟು ಪ್ರಿಯರೇ. ಆದ್ರೆ ವಾಕ್ಯ ಏನ್ ಹೇಳ್ತದೆ ಅದು ಬಹಳ ಮುಖ್ಯ ಅಲ್ಲ. ವಾಕ್ಯ ಏನ್ ಹೇಳ್ತದೆ ಅಂತ ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ಇಡೀ ಲೋಕ ಕಟ್ಟಗಳವರೆಗೂ ಈ ಸತ್ಯ ಹೋಗೋದಿಲ್ಲ. ಎಲ್ಲರಿಗೂ ಈ ಒಂದು ನಿಜ ಸತ್ಯ ಹರಡುವುದಿಲ್ಲ, ಹೋಗಲ್ಲ. ಯಾಕಂತ ನೋಡ್ಬೇಕಾದ್ರೆ ಪ್ರಿಯರೇ, ಬೆಳಕು ಕಡಿಮೆಯಾಗಿನೇ ಬರುತ್ತೆ. ಹೆಚ್ಚಾಗಿ ಬೆಳಕು ಈಗ ಲೋಕಕ್ಕೆ ತಂದೆ ದೇವರು ಕಳಿಸ್ತಾ ಇಲ್ಲ. ಐಸಾಯ ಪ್ರವಾದನೆ ಪುಸ್ತಕ 60ನೇ ಅಧ್ಯಾಯ 2:3 ಹೇಳ್ತಾರೆ. ಐಸಾಯ ಪ್ರವಾದನೆ ಪುಸ್ತಕ 60ನೇ ಅಧ್ಯಾಯ 2:3. ಈಗೋ ಕತ್ತಲು ಭೂಮಿಯನ್ನು ನೋಡಿದ್ರ, ಈಗೋ ಕತ್ತಲು ಭೂಮಿಯನ್ನು ಏನಾಗಿದೆ? ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ನೋಡಿದ್ರ, ಯಾರ ಮೇಲೆ ಯೆಹೋವನು ಉದಯಿಸುತ್ತಾನಂತೆ? ನಿನ್ನ ಮೇಲೆ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಅವರು ಸಭೆ ಮೇಲೆ ಯೆಹೋವನು ಏನ್ ಮಾಡ್ತಾರೆ? ಉದಯಿಸುತ್ತಾರೆ. ಕೀರ್ತನೆಗಾರನು ಬರೀತಾರೆ 97:11, ನೀತಿವಂತರಿಗೋಸ್ಕರ ಪ್ರಕಾಶ ಅಂತ ಕೊಡಲ್ಪಟ್ಟಿದೆ. ಕೀರ್ತನೆ 97:11 ಏನಲ್ಲಿ ಹೇಳಲ್ಪಟ್ಟಿದೆ? ಯಾರಿಗೆ ಅಂತ? ನೀತಿವಂತರಿಗೋಸ್ಕರ ಪ್ರಕಾಶವು, ನೀತಿವಂತರಿಗೆ ಮಾತ್ರ ಪ್ರಕಾಶ. ಈ ಸತ್ಯ, ಈ ಬೆಳಕು, ಈ ತಿಳುವಳಿಕೆ, ಈ ಜ್ಞಾನ, ಪರಿಜ್ಞಾನ, ಅರಿವು ಎಲ್ಲವೂ ಯಾರಿಗಂತ ನೋಡ್ಬೇಕಾದ್ರೆ ನೀತಿವಂತರಿಗೆ ಮಾತ್ರ, ಇಡೀ ಲೋಕಕ್ಕಲ್ಲ. ಈಗ ದೇವರ ಯೋಜನೆಯನ್ನ ನಾವು ನೋಡ್ಬೇಕು. ಇನ್ನೊಂದು ವಾಕ್ಯ ನಾವು ಓದಬೇಕಾದ್ರೆ ಪ್ರಿಯರೇ, ಕೀರ್ತನೆ 119, 105, ಆ ನೀತಿವಂತರಿಗೆ ಸ್ವಾಮಿ ಹೇಳ್ತಾರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಯಾರಿಗೆ ದೀಪ, ಯಾರಿಗೆ ಬೆಳಕು ಅಂತ ನೋಡ್ಬೇಕಾದ್ರೆ, ಸ್ವಾಮಿ ಆದುಕೊಂಡಂತ ಜನಾಂಗಗಳಿಗೆ ಮಾತ್ರ ಆ ದೀಪ, ಆ ಬೆಳಕು. ಪ್ರಿಯರೇ, ದೇವರ ಮಕ್ಕಳಾಗಿರುವಂತ ನಾವು ಈ ಕತ್ತಲೆಯಲ್ಲಿ ನಡಿಬೇಕಂದ್ರೆ ನಮಗೆ ಒಂದು ದೀಪ ಬೇಕು, ನಮಗೆ ಒಂದು ಬೆಳಕು ಬೇಕು. ಅದಕ್ಕೆ ದೇವರು ನಮ್ಮನ್ನು ಆದುಕೊಂಡು ಈ ಒಂದು ಸುವಾರ್ತೆಯನ್ನು ನಮಗೆ ಕೊಟ್ಟಿದ್ದಾರೆ ಎಂಬ ಒಂದು ಅರಿವನ್ನು ಫಸ್ಟ್ ನಾವು ಪಡ್ಕೋಬೇಕು. ಯಾಕಂದ್ರೆ ನೀತಿವಂತ ನೋಡ್ಬೇಕಾದ್ರೆ ಆದಾಮನ ಪಾಪಕ್ಕೆ ಸ್ವಾಮಿ ಬಂದು, ಆದಾಮನ 2ನೇ ಆದಾಮನಾಗಿ ಬಂದು ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ಇಡೀ ಲೋಕಕ್ಕೆ, ಇಡೀ ಮಾನವ ಜನಕ್ಕೆ ಕೊಡುವಾಗ ನಾವು ಆದಾಮನ ಪಾಪಕ್ಕಾಗಿ ಒಂದು ಪರಿಹಾರ ನಮ್ಗೆ ಸಿಕ್ತು, ಒಂದು ಪಾಪ ವಿಮೋಚನೆ ನಮ್ಗೆ ಸಿಕ್ತು. ಅವಾಗ ನಾವೆಲ್ಲ ಏನಂತ ನಮ್ಗೆ ಹೆಸರು ಬಂತು? ನೀತಿವಂತರೆಂದ ಎನಿಸಲ್ಪಟ್ಟರು. ಸಂಪೂರ್ಣವಾದ ನೀತಿವಂತರ ನಾವು ಆಗಿಲ್ಲ. ಆ ಹೆಸರು ನಮ್ಗೆ ಏನಾಗ್ಬಿಡ್ತು ಪ್ರಿಯರೇ? ನೀತಿವಂತರಿಂದ ಸಿಕ್ತು. ಆ ನೀತಿವಂತರ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ನೀತಿವಂತರಕ್ಕೋಸ್ಕರ ಪ್ರಕಾಶ. ಕೀರ್ತನೆ 97:11. ಸೊ ಹಾಗಿರುವಂತ ನಮ್ಗೆ ಗೊತ್ತು, ನೀತಿವಂತರು ಒಬ್ಬರು ಇಲ್ಲ, ಒಬ್ಬನಾದ್ರೂ ಇಲ್ಲ ಅಂದ್ಬಿಟ್ಟು ಅಪೊಸ್ತಲ ಪೌಲ ರೋಮಾಪುರದಲ್ಲಿ ಬರೆದಿದ್ದಾರೆ. ಅದು ಬೇರೆ. ವಿಶ್ವಾಸದಲ್ಲಿ ನೀತಿವಂತರು ಯಾರಂತ ನೋಡ್ಬೇಕಾದ್ರೆ ಸಭೆ ವರ್ಗದವರು. ಇದು ಬಹಳ ಮುಖ್ಯವಾದಂತ ಒಂದು ವಿಷಯ. ಇಡೀ ಲೋಕ ಅಲ್ಲ, ಲೋಕಕ್ಕೆ ಸತ್ಯ ಪೂರ್ತಿ ದೇವ್ರು ಏನ್ ಮಾಡಲ್ಲ, ಅದು ಈ ಸಮಯ ಅಲ್ಲ. ಈ 2ನೇ ಲೋಕದಲ್ಲಿ ಸತ್ಯವನ್ನು ಯಾರಿಗ ಮಾತ್ರ ತಿಳಿಸ್ತಾ ಇದ್ದಾರೆ ದೇವರು? ನಮಗೆ ಮಾತ್ರ. ನಮಗ್ ಮುಂಚೆ ಯಾರಿಗೆ ಸ್ವಲ್ಪ ಬೆಳಕು ಕೊಟ್ಟಿದ್ರು? ಯೆಹೂದ್ಯರಿಗೆ. ಅವ್ರು ನಿರಾಕರಿಸ್ಬಿಟ್ರು. ಈಗ ನಮಗೆ ಈ ಒಂದು ಅವಕಾಶ ಬಂದಿದೆ. ಅದರಿಂದ ಸತ್ಯವೇದ ವಿದ್ಯಾರ್ಥಿಗಳು ಯಾವುದನ್ನ ನೋಡ್ಬೇಕಂದ್ರೆ, ಸತ್ಯವೇದ ಗ್ರಂಥದಲ್ಲಿ ಬರೆದಲ್ಪಟ್ಟಿರುವ ಎಲ್ಲ ವಾಗ್ದಾನಗಳು, ಪ್ರವಾದನೆಗಳು ನೆರವೇರ್ತಾ ಇದೆಯಾ? ಒಂದೊಂದು ಟೈಮ್ಗೂ, ಒಂದೊಂದು ಕಾಲಕ್ಕೂ, ಒಂದೊಂದು ಸಮಯಕ್ಕೂ ಒಂದೊಂದು ನೆರವೇರೋದನ್ನು ನೋಡಿ ಅವರು ಸಂತೋಷ ಪಡ್ಬೇಕಂತೆ. ಅವ್ರು ಸಂತೋಷ ಪಡ್ತಾರಂತೆ. ಯಾರು? ನೀತಿವಂತರು. ನೀವು ಕೀರ್ತನೆ 97:12 ಹೇಳ್ತಾರೆ,
ಕೀರ್ತನೆ 97ನೇ ಅಧ್ಯಾಯ 12ನೇ ವಚನ ಓದಿ. ನೀತಿವಂತರೇ, ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ನೋಡಿದ್ರ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ ಅಂದ್ರೆ ಒಂದೊಂದು ನೆರವೇರುವಾಗ ಅವ್ರು ಏನ್ ಮಾಡ್ತಾರೆ, ಅವರು ಆನಂದಿಸಿ ಆತನ ನಾಮವನ್ನು ಕೊಂಡಾಡ್ತಾರೆ. ಏನಕ್ಕೆ ಕೊಂಡಾಡ್ತಾರೆ ಅಂದ್ರೆ ಪ್ರತಿಯೊಂದು ಅದು ನೆರವೇರುತ್ತಾ ಬರುತ್ತಾ ಇರುವುದನ್ನು ನೋಡಿ ಕೊಂಡಾಡ್ತಾರೆ. ತಮ್ಮ ಒಂದು ಓಟವನ್ನು ಏನ್ ಮಾಡ್ತಾರೆ ಅವರು ಸರಿಪಡಿಸ್ಕೊಂಡು ಹೋಗೋರಾಗಿರ್ತಾರೆ. ಅಪೊಸ್ತಲ ಪೌಲರು ಇದ್ರ ಬಗ್ಗೆ ಬರೆಯುವಾಗ, ಈ ಒಂದು ತಿಳುವಳಿಕೆ ಬಗ್ಗೆ ಬರೆಯುವಾಗ ಏನಂತ ಹೇಳ್ತಾರೆ ಅಂದ್ರೆ 2ನೇ ತಿಮೋತಿ 3ನೇ ಅಧ್ಯಾಯ 14 ಮತ್ತೆ 15ನೇ ವಚನ ಓದಿಸ್ತಾರೆ. 2ನೇ ತಿಮೋತಿ 3ನೇ ಅಧ್ಯಾಯ 14 ಮತ್ತೆ 15ನೇ ವಚನ. ನೀವಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿದ್ದು ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ನೋಡಿದ್ರ ಏನಂತ ಹೇಳ್ತಾರೆ ಅಂದ್ರೆ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ. ಎಷ್ಟು ಮುಖ್ಯವಾದಂತ ಒಂದು ವಾಕ್ಯ ನೋಡಿ. ನಮ್ಮೆಲ್ಲರಿಗೂ ಎಂತಹ ಒಂದು ವಾಕ್ಯವಾಗಿದೆ ಅಂದ್ರೆ ನೋಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯನ್ನು ಕೊಡುವಂತ ವಾಕ್ಯವಾಗಿದೆ. ನೀನಾದ್ರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿ ಇರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ. ಚಿಕ್ಕದಿಂದಲೇ ಚಿಕ್ಕದಿಂದಲೇ ಯಾವಾಗ ಈ ಕರುವಿಕೆ ಬಂದ್ವು ಅವತ್ತಿಂದ ಹಿಡಿದು ನಮ್ಗೇನಾಗಿದೆ, ಎಲ್ಲವನ್ನ ಏನ್ ಮಾಡಿದ್ದಾರೆ, ದೇವರು ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕಂತೆ. ಇಷ್ಟು ಜ್ಞಾನವನ್ನು ನಾವೇನ್ ಮಾಡಿದ್ದೀವಿ, ಪಡೆದಿದ್ದೀವಿ ಪ್ರಿಯರೇ. ಅದಾದ ನಂತರ ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ರಕ್ಷಣೆ ಹೊಂದುವ ಜ್ಞಾನ ಅಂತೆ. ವಾಕ್ಯ ಏನ್ ಹೇಳ್ತದೆ, ಅದೆಂತ ಜ್ಞಾನ? ರಕ್ಷಣೆ ಹೊಂದುವಂತ ಜ್ಞಾನ. ಪ್ರಿಯರೇ ನೋಡಿ, ತಂದೆ ಯೆಹೋವ ದೇವರ ಮಾತುಗಳು, ವಾರ್ತೆಗಳು, ಅದು ಮಾತ್ರವೇ ನಮಗೆ ರಕ್ಷಣೆಯನ್ನು ಹೊಂದಬೇಕಾದಂತ ಒಂದು ಪರಿಜ್ಞಾನವನ್ನು ಈಗ ನಮಗೆ ಕೊಟ್ಟಿದ್ದಾರಂತೆ. ನಾವು ಎಂತ ಶ್ರೇಷ್ಠರು. ಈಗ ಒಂದು ಪ್ರಶ್ನೆ ಬರ್ಬೋದು, ನಾನು ಆಗ್ಲೇ ಹೊಂದ್ಕೊಂಡೆ, ಈಗ ಮಾತನಾಡುವಾಗ ಒಂದು ಪ್ರಶ್ನೆ ಬಂದ್ಬೋದು, ನಿಜವಾಗ್ಲೂ ನಾನು ಆ ಜ್ಞಾನವನ್ನು ಹೊಂದ್ಕೊಂಡಿದ್ದೀನಾ? ಯಾಕಂದ್ರೆ ನಾವೆಲ್ಲ ಬೇಸಿಕ್ ಡಾಕ್ಟ್ರಿನ್ ಕೇಳಿ ಸುಮಾರು ವರ್ಷಗಳಾಯ್ತು. ಎಲ್ಲ ಬೇಸಿಕ್ ಪಾಠ ಈಗಲೂ ಕೇಳಿದ್ರೆ ಅದು ಹೊಸದಾಗಿನೇ ಇರ್ತದೆ, ನಮ್ಗೆ ಅಕ್ಷರವಾಗಿರ್ತದೆ. ಅವಾಗ ಗೊತ್ತಾಗತ್ತೆ, ಅವಾಗ ನನ್ಗೆ ಅರ್ಥವಾಗಿದ್ದು 5%, ಇವಾಗ ನನ್ಗೆ ಎಷ್ಟು ಪರ್ಸೆಂಟ್ ಅರ್ಥ ಆಗ್ತದೆ, 100% ಅರ್ಥ ಆಗ್ತದೆ. ನೀವು ಯಾವಾಗ್ಲೂ ಎಲ್ಲಾದ್ರೂ ಬೇಸಿಕ್ ಪಾಠ ಯಾರಾದ್ರೂ ಮಾಡಿದ್ರೆ ಹೋಗಿ ಅಟೆಂಡ್ ಮಾಡಿ, ಅವಾಗ ಕೇಳಿ, ಅವಾಗ ಗೊತ್ತಾಗುತ್ತೆ. ಈ ಜ್ಞಾನ ನರ ರಕ್ಷಣೆಗೆ ಅಂದ್ಬಿಟ್ಟು ನಾವು ವಾಕ್ಯ ಓದುವಾಗಲೇ ಮಾತ್ರ ಗೊತ್ತಾಗತ್ತೆ ಹೊರತು ಪ್ರಿಯರೇ ಇಲ್ಲಂದ್ರೆ ಇದ್ರೆ ಗೊತ್ತಾಗೋದಿಲ್ಲ. ವಾರಕ್ಕೆ ಒಂದ್ಸತಿ ಮದ್ರೆ ಮಾತ್ರ ಆ ಒಂದು ಆಸಕ್ತಿನೂ ಇರುತ್ತೆ ನಮ್ಗೆ, ಆ ಪ್ರೀತಿನೂ ಬೆಳೆಯುತ್ತೆ. ಇಲ್ಲಾಂದ್ರೆ ಅದೂ ಇಲ್ಲ. 6 ದಿವಸ ನೋಡಿ ಲೋಕದಲ್ಲಿ ಸಮಸ್ಯೆ ಮುಂದೆ ಬಂದು ನಿರುತ್ತೆ, ಕಷ್ಟಗಳು ಬಂದು ನಿರುತ್ತೆ, ಜಗಳಗಳು ಬಂದು ಮುಂದೆ ನಿಂತಿರುತ್ತೆ, ಹೋರಾಟಗಳು ಬಂದು ಮುಂದೆ ನಿಂತಿರ್ತದೆ. ಈ ಅರಿವು ಜ್ಞಾನ ಯಾವುದು ಇರೋದಿಲ್ಲ. ಸೊ ಆಗಿರೋದ್ರಿಂದ ಪ್ರಿಯರೇ, ಯಾರಿದ್ದು ಈ ಒಂದು ಪರಿಜ್ಞಾನ ನಾವು ಹೊಂದ್ಕೊಳ್ಳೋದು ನೋಡ್ಬೇಕಾದ್ರೆ ಒಂದು ಸತತವಾದ ಒಂದು ಸ್ಟಡಿ, ಬೈಬಲ್ ಸ್ಟಡೀಸ್ ನಾವು ಮಾಡ್ತೀವಾ? ಮಾರ್ನಿಂಗ್ ರಿಸೋರ್ಸ್ ಇದೆ, ಡೈಲಿ ಮನ್ನಾ ಕೊಟ್ಟಿದ್ದಾರೆ, ಆಮೇಲೆ ಹಲವಾರು ಬುಕ್ಸ್ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಾ? ಇಲ್ಲಾಂದ್ರೆ ಬಹಳ ಕಷ್ಟ. ಇಲ್ಲಾಂದ್ರೆ ಪರಿಜ್ಞಾನ ಹೊಂದುವುದು ಬಹಳ ಕಷ್ಟ. ಸೊ ಇನ್ನು ಮುಂದೆ ಆದ್ರೂ ನಾವ್ ಏನ್ ಮಾಡ್ಬೇಕು, ಆ ಜ್ಞಾನವನ್ನು ಹೊಂದ್ಕೋಬೇಕಂದ್ರೆ ಇನ್ನೂ ಬರ್ತಾ ಹೇಳ್ತೀನಿ, ನಾವು ಈಗಲೂ ಕೂಡ ಪ್ರಿಯರೇ, ನಾವು ಯಾವರು ಪರಿಪೂರ್ಣವಾಗಿ ಸತ್ಯದ ಜ್ಞಾನವನ್ನು ನಾವು ಹೊಂದಿಲ್ಲ. ಸತ್ಯದ ಒಂದು ಜ್ಞಾನವನ್ನು ಹೊಂದಿದ್ದಿಲ್ಲ. ಉನ್ನತವಾದ ಕರುವಿಕೆ ನಮಗೆ ಸಿಕ್ಕಿದೆ. ನಮಗಾಗಿ ಆ ಒಂದು ಕರುವಿಕೆಯನ್ನು ದೇವರು ರೂಪಿಸಿ ನಮಗೆ ಕರುವಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪರಿಪೂರ್ಣವಾದ ಜ್ಞಾನ ಯಾವಾಗ ಹೊಂದ್ಕೋಬಹುದು ಅಂತ ನೋಡೋದಾದ್ರೆ, ನಮ್ಮ ಓಟವನ್ನು ಮುಗಿಸಿದ್ರೆ ಮಾತ್ರ ಪರಿಪೂರ್ಣವಾದ ಜ್ಞಾನ ಸಿಗುತ್ತೆ. ಅದುವರೆಗೂ ನನ್ನ ರಕ್ಷಣೆಯನ್ನು ನೆರವೇರಿಸುವುದಕ್ಕಾದಂತ ಜ್ಞಾನ ಮಾತ್ರ ಈಗ ನಮಗೆ ದಯಪಾಲಿಸಿದ್ದಾರೆ. ಯಾಕಂದ್ರೆ ಈ ಲೋಕ ಅಂತ್ಯವಾದ ಮೇಲೆ ಇನ್ ಮುಂದೆ ಏನಿದೆ ನಮ್ಗೆ ಗೊತ್ತಾಗಲ್ಲ. ಆ ತಿಳಿವಳಿಕೆ ದೇವ್ರು ನಮ್ಗೆ ತಿಳಿಸ್ಲಿಲ್ಲ. ನಮ್ಮ ಮೆದುಳಿಗೆ ಎಷ್ಟೋ ಅಷ್ಟೇ ದೇವ್ರು ಏನ್ ಮಾಡಿದ್ದಾರೆ, ಪರ್ಮಿಟ್ ಮಾಡಿದ್ದಾರೆ. ಸೊ ಆಗಿರೋದ್ರಿಂದ ಒಂದು ಉದಾಹರಣೆ ನೋಡ್ಬೇಕಾದ್ರೆ, ಈ ಪರಿಜ್ಞಾನದಲ್ಲಿ ನಮ್ಮ ಒಂದು ಆಸಕ್ತಿ ಬಗ್ಗೆ ನಾವು ಧ್ಯಾನ ಮಾಡೋಣ. ನೆಕ್ಸ್ಟ್ ಪಾಯಿಂಟ್, ಅಪೊಸ್ತಲ ಪೌಲರು ಒಬ್ಬ ಇಬ್ರಿಯ ಸಣ್ಣ ವಯಸ್ಸಲ್ಲಿ ಸಣ್ಣ ಮಗುವಾಗಿ ಆ ಒಂದು ಇದರಲ್ಲಿ ಯೆಹೂದ್ಯರ ಒಂದು ಸಂಸ್ಕೃತಿ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಅವ್ರು ಎಲ್ಲಿ ಪಾಠವನ್ನ ಕಲಿತುಕೊಂಡ್ರು? ಗಮಾಲಿಯಲ್ ಪಾದಪೀಠದಲ್ಲಿ ಕೂತ್ಕೊಂಡು ಪ್ರತಿಯೊಂದು ಅವರು ಕಲಿತುಕೊಂಡು
ಆ ಗ್ರಂಥದ ಸುರುಳಿಯಲ್ಲಿರುವಂತ ನ್ಯಾಯ ಪ್ರಮಾಣದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಯಾರಿಗಿತ್ತು? ಅಪೊಸ್ತಲ ಪೌಲ್ಗೆ ಇತ್ತು. ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಹೆಚ್ಚಾಗಿತ್ತಂದ್ರೆ ನ್ಯಾಯ ಪ್ರಮಾಣದಲ್ಲಿ. ಕ್ರಿಸ್ತನ ಬಗ್ಗೆ ಗೊತ್ತಿತ್ತಂತ ನೋಡ್ಬೇಕಾದ್ರೆ ಗೊತ್ತಿಲ್ಲ. ಅವರ ಜ್ಞಾನ ಅಲ್ಲಿ ಇತ್ತು. ಆದ್ರೆ ಪ್ರಿಯರೇ, ಹೊಸ ಒಡಂಬಡಿಕೆ ಇನ್ನೂ ಬರೆಯಲ್ಪಟ್ಟಿಲ್ಲ. ಈ ಅಪೊಸ್ತಲ ಪೌಲು ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಇನ್ನು ಸೇವೆ ಪ್ರಾರಂಭವಾಗಲಿಲ್ಲ. ಅದಕ್ಕೆ ಮುಂಚಿತವಾಗಿನೇ ತಂದೆ ದೇವರಲ್ಲಿ ಎಷ್ಟು ಆಸಕ್ತಿ ಉಳ್ಳವರಾಗಿದ್ರ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು. ತಂದೆಯಾದ ಯೆಹೋವ ದೇವರ ಮೇಲೆ ಎಷ್ಟು ವೈರಾಗ್ಯ, ಅವರ ಆಸಕ್ತಿ ಉಳ್ಳವರಾಗಿದ್ರಂದ್ರೆ ಅಷ್ಟೇ ಆಸಕ್ತಿ ಉಳ್ಳವರಾಗಿದ್ರು. ಕ್ರೈಸ್ತರ ಕಂಡ್ರೆ ಆಗಲ್ಲ. ನ್ಯಾಯ ಪ್ರಮಾಣಕ್ಕೆ ತಕ್ಕಂತೆ ಅವ್ರು ಏನ್ ಮಾಡ್ತಾ ಇದ್ರು? ಬಾಳ್ತಾ ಇದ್ರು. ಯೇಸು ಸ್ವಾಮಿ ಬಂದ ಮೇಲೆ 12 ಮಂದಿ ಅಪೊಸ್ತಲರನ್ನ ಆಯ್ಕೆ ಮಾಡಿ ಸುವಾರ್ತೆ ಸಾರುವಾಗ ಸ್ವಾಮಿ ಅವ್ರಿಗೆ ಎಷ್ಟೇ ಜ್ಞಾನ ಕೊಡ್ಬೇಕು, ತಿಳುವಳಿಕೆ ಕೊಡ್ಬೇಕು, ಅರಿವನ್ನು ಎಷ್ಟು ಹುಟ್ಟಿಸ್ಬೇಕು ಅಷ್ಟೇ ಕೊಟ್ರು. ಅದಾದ ನಂತರ ಹೇಳ್ಬಿಟ್ರು, ಈಗ ನೀವು ಇದನ್ನ ತಡ್ಕೊಳಕ್ ಆಗಲ್ಲ. ವಾಕ್ಯ ಇದೆಯಲ್ಲ, ಯೋಹನ 16ನೇ ಅಧ್ಯಾಯ 12 ಹೇಳ್ತಾರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದ್ರೆ ಸದ್ಯಕ್ಕೆ ಅದನ್ನ ನೀವೇನ್ ಮಾಡಲ್ಲ, ಓರಲಾರರಿ ಅಂತ ಹೇಳ್ಬಿಟ್ಟು. ಆದ್ರೆ ಎಷ್ಟು ಅಂದ್ರೆ ಅಷ್ಟೊಂದು ಡಾಕ್ಟ್ರಿನ್ಸ್, ಅಷ್ಟೊಂದು ಆಳವಾದ ಸತ್ಯಗಳು ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ಹೇಳ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಅವ್ರನ್ನ ಕರೆದಿದ ತಕ್ಷಣ ನೀವು ಶ್ರಮ ಸಂಕಟಗಳು, ಬಾಧೆ, ಹೋರಾಟ, ಮರಣ, ಹೋರಾಟ ಇದನ್ನೆಲ್ಲ ತಿಳಿಸ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಖಂಡಿತ ಅವರು 12 ಮಂದಿ ಅಪೊಸ್ತಲರಾಗಿ ಇರ್ತಾ ಇದ್ರಾ? ಗೊತ್ತಾಗಲ್ಲ, ಹೇಳಕ್ಕಾಗಲ್ಲ ಏನಾಗತ್ತೆ ಅಂದ್ಬಿಟ್ಟು. ಆದ್ರೆ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಟ್ರು. ಸ್ವಾಮಿ ಹೇಳ್ಬಿಟ್ರು. ಏನಂತ ಹೇಳಿದ್ರು ಅಂತ ನೋಡ್ಬೇಕಾದ್ರೆ, ಸತ್ಯದ ಆತ್ಮ ಬಂದ ಮೇಲೆ 50 ದಿವಸ ಆದ ನಂತರ ಪವಿತ್ರಾತ್ಮದ ಬಂದಾಗ ನೀವೆಲ್ಲ ಏನ್ ಮಾಡ್ತೀರಾ? ಸಹಿಸ್ಕೊಳ್ತೀರಾ, ತಾಳಿಕೊಳ್ತೀರಾ. ಈಗ ಅರ್ಥ ಆಗಲ್ಲ, ತಾಳಲಾರರಿ. ಆದ್ರೆ ಪವಿತ್ರಾತ್ಮ ಬಂದ ಮೇಲೆ ನೀವೆಲ್ಲ ಏನ್ ಮಾಡ್ತೀರಾ? ಎಲ್ಲವನ್ನು ಸಹಿಸ್ಕೊತೀರಾ. ಬಾಧೆ ಪಡ್ಬೇಕಾ ಕ್ರಿಸ್ತನಿಗಾಗಿ? ಅವಾಗ ಅರ್ಥವಾಯ್ತು. ಯಾಕೆ ಅರ್ಥವಾಯ್ತು ಅಂತ ನೋಡ್ಬೇಕಾದ್ರೆ ಒಂದು ವಾಕ್ಯ ಓದೋಣ, ಮುಖ್ಯವಾದಂತ ಒಂದು ವಾಕ್ಯ. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ, ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ನೋಡಿದ್ರ, ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮುಖಾಂತರ ಜೀವವನ್ನು, ನಿರ್ಲಯತ್ವವನ್ನು. ಜೀವ ಅಂದ್ರೆ ನಿತ್ಯ ಜೀವ, ನಿರ್ಲಯತ್ವ ಅಂದ್ರೆ ದ ಎಟರ್ನಲ್ ಲೈಫ್, ಅಮರತ್ವ. ಇದು ಎರಡು ಯಾವಾಗ ತಿಳಿಸಿದ್ರು ಅಂತ ನೋಡ್ಬೇಕಾದ್ರೆ, ಯಾವಾಗ ಈ ಒಂದು ಸತ್ಯ ಅವರಿಗೆ ಸಿಕ್ತು? ನಮ್ಮ ಯೇಸು ಕ್ರಿಸ್ತನ ಮುಖಾಂತರ. ಯಾರಿಗೆ? ಅಪೊಸ್ತಲರಿಗೆ ಸ್ವಾಮಿ ತಿಳಿಸಿದ್ರು. ಇದನ್ನ ಅವ್ರು ತಿಳ್ಕೊಬೇಕಾದ್ರೆ 50 ದಿವಸವರೆಗೂ ಅವ್ರಿಗೆ ವೇಟ್ ಮಾಡ್ಬೇಕಾಯ್ತು. 50 ದಿವಸ ಆದ ನಂತರ ಪವಿತ್ರಾತ್ಮ ಬಂದಾಗ ಜೀವ, ನಿತ್ಯ ಜೀವ ಏನಂತ ಅವಾಗ ಅರ್ಥವಾಯ್ತು. ಅಮರತ್ವ ಏನೆಂಬುದನ್ನ ಅರ್ಥವಾಗ್ಬಿಡ್ತು. ನೋಡ್ರಿ ವ್ಯತ್ಯಾಸ ನೋಡ್ರಿ. ಈಗ ಅಮರತ್ವವನ್ನು ಪಡ್ಕೋಬೇಕಾದ್ರೆ ಅವಾಗ ಪವಿತ್ರಾತ್ಮ ಸಿಗುವಾಗ ಎಲ್ಲವನ್ನು ಸಹಿಸಿಕೊಂಡರು ಕ್ರಿಸ್ತನಿಗಾಗಿ. ಸತ್ಯದ ಮುಖಾಂತರ ಸಹಿಸಿಕೊಂಡರು. ಬಾಧೆಗಳು ಅನುಭವಿಸಿದ್ರು. ಶೋಧನೆಗೆ ಒಳಗಾದ್ರು. ಪರೀಕ್ಷಿಸಲ್ಪಡಬೇಕಾ? ಪರೀಕ್ಷೆಯನ್ನು ಹೊಂದ್ರು. ಕೊನೆಗೆ ರಕ್ತ ಸಾಕ್ಷಿಯಾಗಿ ಸಾಯ್ಬೇಕಾ? ಇದೇ ನನಗೆ ಅಮರತ್ವ ಎಂಬ ಒಂದು ಪರಿಜ್ಞಾನ ಯಾರಿಗೆ ಸಿಕ್ತಂತ ನೋಡ್ಬೇಕಾದ್ರೆ 50 ದಿವಸ ಆದ ನಂತರ ಅಪೊಸ್ತಲರಿಗೆ ಸಿಕ್ತು. ಅದನ್ನ ಬಿಗಿಯಾಗಿ ಅವ್ರು ಹಿಡ್ಕೊಂಡ್ರು. ಪ್ರಿಯರೇ, ಯಾಕೆ ಯೇಸು ಕ್ರಿಸ್ತನು ಮುಂಚಿತವಾಗಿ ತಿಳಿಸ್ಲಿಲ್ಲ? ನೋಡಿದ್ರ ಎಷ್ಟು ವಿಷಯಗಳು ಇದೆ ಈ ಜ್ಞಾನದಲ್ಲಿ, ಈ ಪರಿಜ್ಞಾನದಲ್ಲಿ ಎಷ್ಟು ವಿಷಯಗಳು ಇದೆ. ಯಾಕಂದ್ರೆ ಇನ್ನೊಂದು ವಾಕ್ಯ ಓದನ್ನ, ಜ್ಞಾನೋಕ್ತಿ 4ನೇ ಅಧ್ಯಾಯ 18ನೇ ವಚನ ಓದನ. ಜ್ಞಾನೋಕ್ತಿ 4:18. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ನೋಡಿದ್ರ ಪ್ರಿಯರೇ, ಹಾಗಾದ್ರೆ ನಮ್ಮ ಒಂದು ಮಾರ್ಗ ಹೇಗಿರ್ಬೇಕು? ನಾವು ಪಡ್ಕೊಂಡ ಸತ್ಯ, ಸುವಾರ್ತೆ, ಕಾರ್ಯಗಳು, ಪ್ರವಾದನೆಗಳು, ಇವೆಲ್ಲ ನಮ್ಮಲ್ಲಿ ಹೇಗಿರ್ಬೇಕಂದ್ರೆ, ವಾಕ್ಯ ಹೇಳ್ತಾ ಇದೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ
ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಮಧ್ಯಾಹ್ನವರೆಗೆ ಎಷ್ಟು ಪ್ರಕಾಶವನ್ನು ಕೊಡುತ್ತೋ ಈ ಸೂರ್ಯ, ಎಷ್ಟು ಪ್ರಕಾಶ ಕೊಡುತ್ತೋ, ನಮ್ಮ ಒಂದು ಅನುಭವದಲ್ಲಿ ನೋಡ್ಬೇಕಾದ್ರೆ ನಮ್ಮಲ್ಲಿ ಆ ಅರಿವು ತಿಳುವಳಿಕೆ ಅಷ್ಟು ಹೆಚ್ಚುತ್ತಾ ನಮ್ಮಲ್ಲಿ ಇರಬೇಕು. ಪ್ರಿಯರೇ, ಇದು ನಮ್ಮನ್ನ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಈ ಒಂದು ಸತ್ಯದಲ್ಲಿ, ಡಾಕ್ಟ್ರಿನಲ್ಲಿ, ಜ್ಞಾನದಲ್ಲಿ, ಅರಿವಲ್ಲಿ, ಪರಿಜ್ಞಾನದಲ್ಲಿ ನಾನು ಬೆಳೆದಿದ್ದೀನಿ. ಚೆನ್ನಾಗಿ ಬೆಳೆದವರಿಗೆ ಇದು ಮುಖ್ಯವಾಗಿ ಮೊದಲನೇ ವಾಲ್ಯೂಮಲ್ಲಿ ರಸಲ್ ಹೇಳ್ತಾರೆ, ಇಲ್ಲಿ ಸಭೆ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಮಾತಾಡುವ ಸಹೋದರರು ಯಾವ ರೀತಿಯಾದ ಒಂದು ಆಹಾರವನ್ನು ಸಭೆ ಮಕ್ಕಳಿಗೆ ಕೊಡಬೇಕು, ಎಂತಹ ಒಂದು ಆಹಾರವನ್ನು ಅವರು ತಯಾರಿ ಮಾಡಿ ತಂದು ಕೊಡಬೇಕು. ಒಂದು ವಾರ ಕೆಲಸ ಮಾಡಿ ವಾರದ ಮೊದಲಿನಲ್ಲಿ ಬಂದು ಕೂತ್ಕೊಳ್ಳುವಾಗ ಅವರುಗಳ ಆತ್ಮವನ್ನು ಪ್ರೇರೇಪಿಸುವ ರೀತಿಯಲ್ಲಿ ಎಂತಹ ಒಂದು ಆಹಾರವನ್ನು ಅವ್ರಿಗೆ ಕೊಡಬೇಕು. ಪದೇ ಪದೇ ಮಾತಾಡಿದ್ದನ್ನೇ ತಗೊಂಡ್ ಬಂದಿಲ್ಲಿ ಕೊಡುದು. ನಾವು ಮಾತಾಡುವಾಗಲೇ ಗೊತ್ತಾಗ್ಬಿಡುತ್ತೆ, ಇದನ್ನ 3ನೇ ಸರಿ ಮಾತನಾಡ್ತಾರೆ. ಇಮಿಡಿಯೇಟ್ ಅವ್ರ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ನಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ಯಾವಾಗಲೂ ಸಭೆ ಮುಂದೆ ನಿಂತುಕೊಳ್ಳುವಾಗ ಪ್ರತಿಯೊಬ್ಬರ ಆತ್ಮಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ. ದೇವರು ನಮ್ಮ ಮುಖಾಂತರ ಮಾತನಾಡುವಾಗ ನಾವು ಪ್ರಯತ್ನ ಪಟ್ಟು ಎಂತ ಒಂದು ಆಹಾರವನ್ನು ತಯಾರಿ ಮಾಡಿ ಸಭೆ ಬಂದು ಸಭೆಗೆ ನಾವು ಬಳಸ್ತೀವಿ. ಅವರ ಒಂದು ವಿಶ್ವಾಸಕ್ಕೆ ಎಷ್ಟು ಪ್ರಯೋಜನಕರವಾಗಿರ್ತದೆ. ಪ್ರಿಯರೇ, ಒಂದು ವಾಕ್ಯ ಓದನ್ನ 1ನೇ ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಯಾಕೆ ಇಂತಹ ಒಂದು ಆಹಾರವನ್ನು ನಾವು ತಯಾರಿ ಮಾಡ್ಬೇಕಂದ್ರೆ 1ನೇ ಪೇತ್ರ 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು. ನೋಡಿದ್ರ, ಆತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕಂದ್ರೆ ನಡೆಯುವಿಕೆ ಏನು ಆಹಾರ ಕೊಡ್ಬೇಕು? ಆ ಆಹಾರ ಹೇಗಿರ್ಬೇಕಂದ್ರೆ ಆ ಹೆಜ್ಜೆ ಜಾಡಿಯಲ್ಲಿ ನಡೆದ್ರೆ ಮಾತ್ರ ಅವ್ರು ಕ್ರಿಸ್ತನಾಗಿ ಮಾರ್ಪಡ್ಲಿಕ್ಕೆ ಅವಕಾಶ ಇದೆ ಅಂತಾರೆ. ಹೋಗಿ ಕ್ರಿಸ್ತನಾಗಿ ಮಾರ್ಪಡುವುದಕ್ಕೆ ಬೇಕಾದಂತ ಆಹಾರ ಕೊಟ್ರೆ ಖಂಡಿತ ಅವ್ರು ಏನ್ ಮಾಡ್ತಾರೆ? ಆ ಹೆಜ್ಜೆ ಜಾಡಿಯನ್ನು ಹಿಂಬಾಲಿಸುವವರಾಗಿ ಮಾರ್ಪಡ್ತಾರೆ. ಇಲ್ಲದಿದ್ರೆ ಬಹಳ ಕಷ್ಟ. ಹಂಗಾದ್ರೆ ಎಂತಹ ಒಂದು ಗಟ್ಟಿಯಾದ ಆಹಾರ ಕೊಡ್ಬೇಕು, ಎಂತಹ ಒಂದು ಆಹಾರವನ್ನು ನಾವು ಪ್ರಿಪೇರ್ ಮಾಡ್ಬೇಕು? ವಾಕ್ಯ ಏನ್ ಹೇಳ್ತಾ ಇದೆ ಅದನ್ನ ನೋಡ್ಬೇಕಲ್ವೇ? ಮೊದಲ ಇಬ್ರಿಯ 5ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 5:14. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಗಟ್ಟಿಯಾದ ಆಹಾರ ಹೇಳ್ಬಿಡ್ತಾರೆ. ಆ ಗಟ್ಟಿಯಾದ ಆಹಾರ ಹೇಗಿರ್ಬೇಕಂದ್ರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ ಗಟ್ಟಿಯಾದ ಆಹಾರವನ್ನು ತಯಾರಿ ಮಾಡ್ಬೇಕಂತ, ಜ್ಞಾನೇಂದ್ರಿಯಗಳನ್ನು ಉಂಟು ಮಾಡ್ಬೇಕಂತ ಆಹಾರ. ಒಂದು ವೇಳೆ ನಾವು ಮಾತಾಡುವ ಒಂದು ವಿಷಯಗಳು ಜ್ಞಾನೇಂದ್ರಿಯಗಳನ್ನು ಉಂಟು ಮಾಡುವ ರೀತಿಯಲ್ಲಿ ಇರಬೇಕು ಎಂಬ ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಪ್ರಿಯರೇ, ಕಾಲಕ್ಕೆ ತಕ್ಕಂತ ಸತ್ಯ, ಸಮಯಕ್ಕೆ ತಕ್ಕಂತ ಸತ್ಯ, ಸಂದರ್ಭಗಳಿಗೆ ತಕ್ಕಂತ ಸತ್ಯ ಸಭೆ ಮುಂದೆ ನೀಡುವುದು ಯಾರು? ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡುವವರ ಜವಾಬ್ದಾರಿಯಾಗಿದೆ. ಇದನ್ನು ಒಂದು ಎಚ್ಚರಿಕೆಯಾಗಿ ತಗೋಬೇಕು ಪ್ರಿಯರೇ. ಇನ್ನೊಂದು ವಾಕ್ಯ ಓದನ್ನ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 42ನೇ ವಚನ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 42ನೇ ವಚನ. ಸ್ವಾಮಿ ಹೇಳಿದ್ದೇನೆಂದರೆ, ಹೊತ್ತಿಗೆ ಆಸನಕ್ಕೆ ಬೇಕಾದದ್ದನ್ನು ಅಳೆದುಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ನೀವೇ. ಹೊತ್ತಿಗೆ ಬೇಕಾದದನ್ನು, ಆ ಹೊತ್ತಿಗೆ ಬೇಕಾದನ್ನು ನಾವೇನ್ ಮಾಡ್ಬೇಕು? ನೇಮಿಸಿದ ನಂಬಿಗಸ್ತನು ಹೊತ್ತಿಗೆ ಬೇಕಾದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ. ನೋಡಿದ್ರ, ಯಜಮಾನ ಯಾರು? ಮನೆಯವರ ಮೇಲೆ ಯಾರನ್ನ ಇಟ್ಟಿದ್ದಾರೆ? ಯಾರನ್ನ ನೇಮಿಸಿದ್ದಾರೆ? ಯಾರು ನಂಬಿಕಸ್ತನಾದಂತ ಆಳು? ಪ್ರತಿಯೊಬ್ಬರು ಮಾತಾಡೋರಾಗ ಮಾರ್ಪಡ್ಬೇಕು. ಪ್ರತಿಯೊಬ್ರು ತಿಳುವಳಿಕೆಯನ್ನು ಹೊಂದಿದ್ದೀರಾ. ದೇವರು ಪ್ರತಿಯೊಬ್ಬರಿಗೆ ಸತ್ಯ ಕೊಡ್ತಾರೆ. ಬಟ್ ಅವಕಾಶ ಸಿಗುವಾಗ ಆ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತೆ? ನಮ್ಮ ಮೇಲೆ ಬೀಳುತ್ತೆ. ಪ್ರಿಯರೇ, ನಾವು ಪ್ರತಿಯೊಬ್ಬರ ಆತ್ಮವನ್ನು ಪ್ರೇರೇಪಿಸುವ ರೀತಿಯಲ್ಲಿ ನಮ್ಮ ಒಂದು ಬೋಧನೆ ಕೊಡಬೇಕು. ಯಾಕಂದ್ರೆ ದೇವರ ವಾಕ್ಯ ಒಂದೇ ಮಾತ್ರ
ಒಬ್ಬ ಸಹೋದರ ಒಬ್ಬ ಸಹೋದರಿಯರನ್ನು ಆ ಜ್ಞಾನವಂತರಾಗಿ ಮಾರ್ಪಡುತ್ತೆ, ಜ್ಞಾನವಂತರಾಗಿ ಮಾರ್ಪಡುತ್ತೆ. ಬುದ್ಧಿವಂತಿಕೆಯನ್ನು ಅವರಿಗೆ ಆಹಾರವಾಗಿ ನಾವು ಏನ್ ಮಾಡ್ಬೋದು, ಕೊಡ್ಬೋದು. ಸೊ ಈ ಒಂದು ಬಲವಾದ ಆಹಾರ ಎಲ್ಲಿ ಸಿಗುತ್ತೆ ಅಂದ್ರೆ ಸಭೆಯಲ್ಲಿ ಮಾತ್ರ. ಅದಕ್ಕೆ ಅಪೊಸ್ತಲ ಪೌಲರು ಹೇಳಿದ್ರು, ಸಭೆ ಕೂಡಿ ಬರುವುದನ್ನು ಬಿಟ್ಟು ಬಿಟ್ಟು ಬಿಡಬೇಡಿ. ಬಿಡಬೇಡ್ರಿ. ಏನಕ್ಕೆ ಬಿಟ್ಟು ಬಿಡಬೇಡ್ರಿ ಅಂತ ಹೇಳಿದ್ರು? ಎಲ್ಲೂ ಸಿಗಲ್ಲ ಈ ಆಹಾರ, ಬೇರೆ ಡಿನಾಮಿನೇಷನ್ ಸಿಗಲ್ಲ, ಇಂಟರ್ನೆಟ್ ಅಲ್ಲಿ ಸಿಗಲ್ಲ. ತಂದೆ ದೇವರ ಪವಿತ್ರಾತ್ಮದ ಮುಖಾಂತರ ಒಬ್ಬ ಸಹೋದರ ಮುಖಾಂತರ ಮಾತನಾಡುವಾಗ, ನಮಗೆ ದೇವರು ತಿಳಿಸುವಾಗ, ಅದೇ ಸಭೆ ಕೂಡಿ ಬರುವುದನ್ನು ಬಿಟ್ಟು ಬಿಡಬೇಡ್ರಿ. ವಾಲ್ಯೂಮ್ ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟು ವಿಷಯಗಳು ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅದಕ್ಕೆ ಬ್ರದರ್ ರಸಲ್ ಹೇಳ್ತಾರೆ, ಬೈಬಲ್ ಅನ್ನು ಯಾವುದಕ್ಕೆ ಹೋಲಿಸಿ ಮಾತನಾಡ್ತಾರೆ ಅಂದ್ರೆ ಒಂದು ವೀಣೆಗೆ ಹೋಲಿಸಿ ಮಾತನಾಡ್ತಾರೆ. ಒಂದು ವೀಣೆ ಮೇಲೆ ಯಾವ ರಾಗವನ್ನು ನಾವು ಏನ್ ಮಾಡ್ಬೋದು, ನುಡಿಸಬಹುದು. ಸತ್ಯ ಎಂಬ ಒಂದು ಇದ್ರಲ್ಲಿ ಎಷ್ಟು ಒಂದೇ ವಚನ ಹಲವಾರು ವಿಷಯಗಳಿಗೆ ಉಪಯೋಗವಾಗುತ್ತೆ, ಹಲವಾರು ಅರ್ಥಗಳನ್ನು ಕೊಡುತ್ತೆ. ಆ ರೀತಿ ಬೈಬಲ್ ಎಂಬ ವೀಣೆಯ ಮೇಲೆ ಹಲವಾರು ರಾಗಗಳನ್ನು, ಹಲವಾರು ಸತ್ಯಗಳನ್ನು, ಹೊಸದಾಗಿರುವಂತ ಸತ್ಯಗಳನ್ನು ತಗೊಂಡು ಬಂದು ಸಭೆ ಮಕ್ಕಳಿಗೆ ನಾವು ಬಳಸಬೇಕು ಎಂಬ ಒಂದು ಜವಾಬ್ದಾರಿ ಮಾತಾಡೋರ ಕೈಲಿ ಇದೆ. ಜ್ಞಾನವನ್ನು, ಅರಿವನ್ನು ಉಂಟು ಮಾಡುವ ಇದನ್ನ ನಾವು ಚಿಂತಿಸಬೇಕು ಪ್ರಿಯರೇ. ಯಾಕಂದ್ರೆ ನಾವು ಅಪೊಸ್ತಲರ ಕಾಲಕ್ಕೆ ಹೋಗಬೇಕಾದ್ರೆ ಅಪೊಸ್ತಲರುಗಳು, ಪ್ರವಾದಿಗಳು ಅವರೆಲ್ಲ ಪವಿತ್ರಾತ್ಮ ಮುಖಾಂತರ ಪ್ರೇರಣೆಯಿಂದ ಏನ್ ಮಾಡ್ಬೋದು, ಎಲ್ಲ ಪುಸ್ತಕಗಳನ್ನು ಬರೆದ್ರು. ಸ್ವಾಮಿ ಹೋದ್ಮೇಲೆ 50 ದಿವಸ ಆದ ನಂತರ ಸೇವೆ ಮಾಡುವಾಗ ಅಪೊಸ್ತಲರುಗಳಲ್ಲಿ ಪವಿತ್ರಾತ್ಮ ಎಲ್ರಿಗೂ ಸಿಕ್ತು, ಬಟ್ ಪರಿಜ್ಞಾನ ಒಬ್ರಿಗೆ ಕಡಿಮೆಯಾಗಿ ಸಿಕ್ತು, ಒಬ್ರಿಗೆ ಹೆಚ್ಚಾಗಿ ಸಿಕ್ತು. ಅಪೊಸ್ತಲ ಪೌಲರಿಗೆ ಮಾತ್ರ 100% ಪರಿಜ್ಞಾನ ಸಿಕ್ತು ದೇವರ ಯೋಜನೆ ಬಗ್ಗೆ. ಅದಕ್ಕೆ ಮುಖಾಮುಖವಾಗಿ ಖಂಡಿಸಿದ್ರು ಪೇತ್ರನನ್ನು. ಯಾಕೆ ಪೇದ್ರಿಗೆ ದೇವರು ತಿಳಿಸ್ಲಿಲ್ಲ? ಅದು ದೇವರ ಇಷ್ಟ. ಬಟ್ ಅಪೊಸ್ತಲನಿಗೆ ಪೌಲ್ಗೆ ಸಂಪೂರ್ಣವಾಗಿ ಜ್ಞಾನ ಕೊಟ್ಟರು. ಅವರು ಕರೆಕ್ಟ್ ಆಗಿ ಸತ್ಯಕ್ಕೆ ವಿರೋಧವಾಗಿ ಪೇದ್ರು ಹೋಗಿ ಸುವಾರ್ತೆ ಸಾರುವಾಗ ಮುಖಾಮುಖವಾಗಿ ಖಂಡಿಸಿದ್ರು. ವಾಕ್ಯ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ನೋಡಿ, ಹೇಳ್ತಾರೆ, ಕೈಫನು ಅಂತ್ಯೋಗಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದ್ದೇನೆ ಅಂತ ಹೇಳ್ತಾರೆ. ಸತ್ಯಕ್ಕೆ ವಿರೋಧವಾಗಿ ಹೋಗುವಾಗ ಅಪೊಸ್ತಲ ಪೌಲು ಪೇತ್ರನೇ ಬಿಟ್ಟಿಲ್ಲ. ಸೊ ಇದೆಲ್ಲ ಹೇಳಕ್ ಬರ್ತಿದ್ರ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತಲಾಂತ ದೇವರು ಕೊಟ್ಟಿದ್ದಾರೆ. ಅದನ್ನ ನಾವು ಯಾವ ರೀತಿ ನಾವು ಉಪಯೋಗಿಸ್ತೀವಿ ಅದರ ಮೇಲೆ ಅದು ನೆಲೆಗೊಂಡಿರುತ್ತೆ ಪ್ರಿಯರೇ. ಇನ್ನು ಹಲವಾರು ವಚನಗಳು ನಮಗೆ ಇಲ್ಲಿ ಕೊಡಲ್ಪಟ್ಟಿದೆ. ಬಟ್ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಅಪೊಸ್ತಲ ಪೌಲರು ಪಡೆದ ಪ್ರಕಟಣೆಗಳು, ದರ್ಶನಗಳು, ಬಟ್ ಆದಿಕಾಲದಲ್ಲಿದ್ದಂತ ಸಭೆಗೆ ಎಷ್ಟೇ ಹೇಳಿದ್ರು ಅಷ್ಟೇ ಹೇಳಿದ್ರು. ಬಟ್ ಸಂಪೂರ್ಣವಾಗಿ ಅಪೊಸ್ತಲ ಪೌಲು ಯಾರಿಗೂ ತಿಳಿಸಲಿಲ್ಲ. ದೇವರ ಆಜ್ಞೆ ಆಗಿತ್ತು ಅಪೊಸ್ತಲ ಪೌಲರಿಗೆ. ಬಟ್ ಈಗ ಆದಿಕಾಲ ಸಭೆನೇ ಬಿಟ್ಬಿಡಿ, ಬಟ್ ಈಗಿನ ಕಾಲಕ್ಕೆ ನಾವು ನೋಡ್ಬೇಕಾದ್ರೆ ಎಷ್ಟು ಬೆಳಕು ನಮ್ಗೆ ಸಿಕ್ಕಿದೆ ಅಂದ್ರೆ, ಎಷ್ಟು ಅರಿವು ನಮ್ಗೆ ಸಿಕ್ಕಿದೆ ಅಂದ್ರೆ, ಎಷ್ಟು ತಿಳುವಳಿಕೆಯನ್ನು ನಾವು ಪಡ್ಕೊಂಡಿದ್ವಿ ಅಂದ್ರೆ ಅದಕ್ಕೆ ಅಳತೆನೇ ಇಲ್ಲ ಪ್ರಿಯರೇ. ಎಲ್ಲ ಬುಕ್ಸ್ಗಳು ಅವರವರ ಭಾಷೆಗೆ ಬಂದ್ಬಿಡುತ್ತೆ. ಹಲವಾರು ಬೈಬಲ್ ಟ್ರಾನ್ಸ್ಲೇಷನ್ ನಮ್ಗೆ ಸಿಕ್ಬಿಡ್ತು. ಹಂಗೆ ಇದರ ಬೆಳಕು ಹೆಂಗೆ ಬಂದಿದೆ ಅಂದ್ರೆ ನಮಗೆ ಹೆಂಗ್ ಸಿಕ್ಕಿದೆ ಅಂದ್ರೆ, ಮಧ್ಯಾಹ್ನದ ಸೂರ್ಯನ ಪ್ರಕಾಶ ಹೊಳಪು ಹೇಗಿದೆಯೋ ಅಂತಹ ಒಂದು ಬೆಳಕನ್ನು ಈಗ ಪ್ರೆಸೆಂಟ್ ನಾವು ಪಡ್ಕೊಂಡಿದೀವಿ. ಆ ಒಂದು ಅರಿವಿಗೆ ಎಷ್ಟು ಜವಾಬ್ದಾರಿಯಾಗಿ ನಾವು ಇದೀವಿ ಅಂದ್ರೆ, ವಾಕ್ಯ ನೀವು ಓದ್ಬೇಕಂದ್ರೆ ನಾವು ಎಲ್ಲಿದ್ದೀವಿ ಅಂದ್ರೆ ಈಗ ಪ್ರೆಸೆಂಟ್ ನ್ಯಾಯ ವಿಚಾರಣೆಯಲ್ಲಿ ಇದೀವಿ, ನಾವು ಪಡ್ಕೊಂಡ ಜ್ಞಾನಕ್ಕೆ, ಅರಿವಿಗೆ. ಹಾಗಾದ್ರೆ ಪ್ರಿಯರೇ, ಒಂದು ವಾಕ್ಯ ಓದನ 2ನೇ ಕೊಲೇಶ 3ನೇ ಅಧ್ಯಾಯ 10ನೇ ವಚನ ಓದಿ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನೋಡ್ತಾ ಇದ್ರೆ ಈ ಸ್ವಭಾವ ಅಂದ್ರೆ ಅಟ್ ಪ್ರೆಸೆಂಟ್ ಈ ಒಂದು ಆತ್ಮಿಕವಾದ ಸ್ವಭಾವ, ಅದ್ರ ಬಗ್ಗೆ ಹೇಳುವಾಗ ಈ ಸ್ವಭಾವವು ಆತನು ಸೃಷ್ಟಿಸಾತನ ಹೋಲಿಕೆಯ ಮೇರೆಗೆ ಡೈಲಿ ದಿನೇ ನಾವು ನೂತನವಾಗುತ್ತಾ ನಮ್ಮನ್ನ ನವೀಕರಿಸಿಕೊಂಡು ದಿನೇ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇಬ್ಬಾಯಿ ಕತ್ತಿಕ್ಕಿಂತಲೂ ವಾದವಾದದ್ದು ದೇವರ ವಾಕ್ಯ. ಡೈಲಿ ದಿನೇ ನಾವ್ ಏನ್ ಮಾಡ್ಬೇಕಂದ್ರೆ ಪೂರ್ಣ ಜ್ಞಾನವನ್ನು ಪಡ್ಕೊಳ್ಳೋರಾಗಿ ಮಾರ್ಪಡ್ಬೇಕಂತೆ.
ಪ್ರತಿದಿನ ನಾವು ಸತ್ಯದಿಂದ, ಕ್ರಿಯೆಗಳಿಂದ ನಾವು ಏನ್ ಮಾಡ್ಬೇಕು? ಹೊಸಬರಾಗಿ 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 ಮಾರ್ಪಡಬೇಕು. ಇದೇ ದೇವರ ಚಿತ್ತ. ಇದೇ ದೇವರ ಚಿತ್ತ. ನೋಡಿ, ನನ್ನ ಒಂದು ಅರಿವು, ತಿಳುವಳಿಕೆ, ಇದನ್ನ ಉಪಯೋಗ ಬೇಕಂದ್ರೆ, ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬರ್ಬೇಕಂದ್ರೆ ಇದೇ ಜ್ಞಾನವಾಗಿ ಮಾರ್ಪಡುತ್ತೆ. ಈ ಜ್ಞಾನ ದೇವರ ಚಿತ್ತವಾಗಿ ಯಾವಾಗ ಮಾರ್ಪಡುತ್ತೆ ಅಂದ್ರೆ, ದೇವರ ಚಿತ್ತ ಅಂದ್ರೆ ಅವ್ರ ಚಿತ್ತದ ಅದು ರೆಕಾರ್ಡು, ಅವ್ರ ಮನಸ್ಸದು. ಈ ಮನಸ್ಸಲ್ಲಿ ಇದೆ ಇರುವುದನ್ನು ದೇವ್ರು ನಮ್ಗೆ ತಿಳಿಸಿದ್ದಾರೆ. ಈಗ ನೋಡಿ, ನಾನು ತಂದೆ ನನ್ನ ಮಗುಗೆ ನನ್ನ ಹೃದಯದಲ್ಲಿ ಏನಿದೆ ಅದನ್ನ ಮಗುಗೆ ಏನ್ ಮಾಡ್ತೀನಿ, ಹೇಳ್ತೀನಿ, ಇದನ್ನ ಮಾಡಪ್ಪ ಅಂತ. ನನ್ನ ಚಿತ್ತವನ್ನು ನನ್ನ ಮಗು ನೆರವೇರಿಸ್ಬೇಕಷ್ಟೇ. ಈಗ ದೇವರ ಚಿತ್ತ ಅಂತ ನೋಡ್ಬೇಕಾದ್ರೆ ಇಡೀ ಸತ್ಯ ಬೈಬಲ್. ಈ ಬೈಬಲ್ ಅಲ್ಲಿ ಇರುವುದನ್ನು ಆತನ ನಮ್ಗೆ ಕೊಟ್ಟಿರುವಂತ ಪರಿಜ್ಞಾನದ ಮುಖಾಂತರ ಆ ಚಿತ್ತವನ್ನು ನೆರವೇರಿಸುವುದೇ ದೇವರ ಇಷ್ಟ, ಆತನ ಬಯಕೆ ಆಗಿದೆ ಪ್ರಿಯರೇ. ಸಭೆಯಲ್ಲಿ ಇರುವ ಪ್ರತಿಯೊಂದು ಸಹೋದರ ಸಹೋದರಿಯರಿಗೂ ಈ ಒಂದು ದೇವರು ನೇಮಿಸಿದ ಆ ಪರಿಪೂರ್ಣವಾದ ಚಿತ್ತವನ್ನು ತಂದೆ ದೇವರು ನಮ್ಮಲ್ಲಿ ಏನ್ ಮಾಡ್ತಾರೆ, ಎದುರು ನೋಡುವವರಾಗಿ ಇರ್ತಾರೆ. ಅದಕ್ಕೆ ಅಪೊಸ್ತಲ ಪೌಲರು ಬರೀತಾರೆ, ರೋಮ 12ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ರೋಮ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೋಡಿದ್ರ, ನೂತನ ಮನಸ್ಸು ಹೊಂದ್ಕೋಬೇಕಂದ್ರೆ ನೂತನ ಮನಸ್ಸನ್ನು ಹೊಂದ್ಕೊಂಡು ಪರಲೋಕದ ಭಾವದವರಾಗಿರಿ. ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು. ನೋಡಿದ್ರ, ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿರಿ. ನೋಡಿದ್ರ, ವಿವೇಚಿಸಿ ತಿಳ್ಕೊಳ್ಳಿರಿ, ಯೋಗ್ಯರಾಗಿ ನೀವು ನಡೆದುಕೊಳ್ಳ್ರಿ. ಯಾಕಂದ್ರೆ ಅಪೊಸ್ತಲ ಪೌಲರು ಹೇಳ್ತಾರೆ, ಇದನ್ನ ನಾವು ಇಷ್ಟು ಅರಿವು, ಇಷ್ಟು ಪರಿಜ್ಞಾನ ನಾವು ತಿಳ್ಕೊಳ್ಳುವಾಗ ಅಪೊಸ್ತಲ ಪೌಲರು ಹೇಳ್ತಾರೆ 2ನೇ ತಿಮೋಥಿ 2:15 ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳಬೇಕಂದ್ಬಿಟ್ಟು ಮತ್ತಷ್ಟು ಪ್ರಯಾಸ ಪಡಂತ ಹೇಳ್ತಾರೆ. ಈ ಒಂದು ಅರಿವಿಗೆ, ಈ ಒಂದು ಪರಿಜ್ಞಾನಕ್ಕೆ ಇದು ಪಡ್ಕೊಂಡ್ಬಿಟ್ರೆ ಪ್ರಿಯರೇ, ಬಾಕಿ ಎಲ್ಲ ಹುಟ್ಟುತ್ತೆ. ಮನುಷ್ಯ ಮುಖವನ್ನು ನೋಡ್ತಾನೆ, ದೇವ್ರು ಯಾವ್ದನ್ನ ನೋಡ್ತಾರೆ ಪ್ರಿಯರೇ? ಹೃದಯ ನೋಡ್ತಾರೆ. ಮನುಷ್ಯ ಮಾತಲ್ಲಿ ತಪ್ತಾನೆ, ಕ್ರಿಯೆಯಲ್ಲಿ ತಪ್ತಾನೆ, ಒಂದ್ ಹೇಳ್ತಾನೆ, ಒಂದ್ ಮಾಡಲ್ಲ. ಆದ್ರೆ ಹೃದಯದಿಂದ ಹೊರಡುತ್ತಲ್ಲ. ಈಗ ಹೃದಯದಿಂದ ಹೊರಡೋದ್ರಿಂದ ಎಲ್ಲ ತಪ್ಪಾಗುತ್ತಲ್ಲ. ಈಗ ಹೃದಯ ಪರಿಶುದ್ಧತೆ ಆಗಿ ಇದ್ರೆ ಮಾಡುವ ಮಾತು, ಮಾತಾಡುವಂತ ಮಾತು, ಮಾಡುವಂತ ಕ್ರಿಯೆಗಳು ಎಲ್ಲ ಏನಾಗತ್ತೆ, ಆಗತ್ತೆ. ಪರಿಜ್ಞಾನ ಇಲ್ಲಿದ್ರೆ ಹೃದಯದಲ್ಲಿರುವುದು ಹೊರಡುವುದಂದ್ರೆ ಎಲ್ಲವೂ ಹೆಂಗ ಹೊರಡುತ್ತೆ ಅಂತ ನೋಡ್ಬೇಕಾದ್ರೆ ಎಲ್ಲ ಪರಿಶುದ್ಧವಾಗಿನೇ ಹೊರಡುತ್ತೆ. ನೋಡಿ ಪ್ರಿಯರೇ, ಅದರಿಂದ ಡೈಲಿ ಧ್ಯಾನ, ಡೈಲಿ ಸ್ಟಡೀಸು ಬಹಳ ಮುಖ್ಯ. ಯಾಕಂದ್ರೆ ನಾವು ದೇವರ ಒಂದು ಚಿತ್ತದ ಜ್ಞಾನವನ್ನು ನಮಗೆ ಹೆಂಗ್ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ ಪರ್ಸನಲ್ ಸ್ಟಡೀಸ್ ಬಹಳ ಮುಖ್ಯ, ಬಹಳ ಮುಖ್ಯ. ಯಾಕಂದ್ರೆ ಈ ತಿಳುವಳಿಕೆ, ಜ್ಞಾನ, ಇದು ಒಂದು ಅಡಿಪಾಯ. ಯಾವುದಕ್ಕೆ? ಜ್ಞಾನಕ್ಕೆ ಬಂದು ತಿಳುವಳಿಕೆ ಅಡಿಪಾಯವಾಗಿದೆ. ಒಂದು ವೇಳೆ ಅಡಿಪಾಯ ಬೇಸಿಕ್ ಇಲ್ಲದಿದ್ದರೆ ಜ್ಞಾನ ಬರೋದಿಲ್ಲ ಬೇರೆ. ನೋಡಿ, ಆ ಒಂದು ಅಡಿಪಾಯದ ಮೇಲೆ ಈ ಜ್ಞಾನವನ್ನು ನಾನು ಉಪಯೋಗಿಸುವಾಗ ಅದನ್ನ ಕಾರ್ಯರೂಪಕ್ಕೆ ನಾವು ತರುವಾಗ ಏನಾಗತ್ತಂತ ನೋಡ್ಬೇಕಾದ್ರೆ ಸತ್ಯವೇದ ವಿದ್ಯಾರ್ಥಿಯಾಗಿ ನಾವು ಮಾರ್ಪಡ್ತೀವಿ. ಸತ್ಯವೇದ ವಿದ್ಯಾರ್ಥಿಯಾಗಿ ನಾವು ಮಾರ್ಪಡ್ತೀವಿ. ಅದನ್ನ ಅಪೊಸ್ತಲ ಪೌಲರು ಬರೆಯುವಾಗ ರೋಮ 10ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ರೋಮ 10ನೇ ಅಧ್ಯಾಯ 2ನೇ ವಾಕ್ಯ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಯಾಕೆ ಈ ಮಾತು ಇಲ್ಲಿಗೆ ಬರಬೇಕು? ನೋಡಿ ಪ್ರಿಯರೇ, ದೇವರಲ್ಲಿ ಆಸಕ್ತರಾಗಿದ್ದಾರೆ ಎಂದು ನಾವು ಅವರ ವಿಷಯದಲ್ಲಿ ಸಾಕ್ಷಿ ಕೊಡ್ತೇನೆ. ಅವರ ವಿಷಯದಲ್ಲಿ ದೇವರು ಯಾವುದೋ ಒಂದು ಹೇಳ್ತಾರೆ, ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದ ಹೇಳ್ತಾರೆ. ಅವರ ಆಸಕ್ತಿಯಿಂದ, ಅವರಲ್ಲಿ ಆಸಕ್ತಿ ಇದೆ ಅಂತೆ, ಆ ಆಸಕ್ತಿ ಜ್ಞಾನ ಅನುಸಾರವಾದದಲ್ಲ. ಅಂದ್ರೆ ಅರ್ಥ ಏನು ನೋಡಿ? ಇದು ನಮ್ಮಲ್ಲಿ ನೆರವೇರಿದೆ ಪ್ರಿಯರೇ ಈ ವಾಕ್ಯ. ಯಾಕಂದ್ರೆ ಲೋಕದಲ್ಲಿ ಎಷ್ಟೋ ಮಿಷನರೀಸ್ಗಳಿದ್ದಾರೆ, ಎಷ್ಟೋ ಮಿಷನರೀಸ್ಗಳು, ಪಾಸ್ಟರ್ಸ್ಗಳಿದ್ದಾರೆ. ನೀವು ಚರಿತ್ರೆ ಎಲ್ಲ ತಗೋಬೇಕಾದ್ರೆ, ನೀವು ತಗೊಂಡು ಓದಬೇಕಾದ್ರೆ ಅಲ್ಲಿ ಹಲವಾರು ಮಿಷನರೀಸು
ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದು ಸುವಾರ್ತೆಗೋಸ್ಕರ ಏನ್ ಮಾಡಿದ್ರು? ಹಲವಾರು ಬಾಧೆಗಳನ್ನು, ಹಲವಾರು ಸಂಕಟಗಳನ್ನು, ಮನೆ ಮಠ ಮಕ್ಕಳು ಎಲ್ಲವನ್ನು ಬಿಟ್ಟು ಕೊನೆಗೆ ಬಂದು ಅವನ್ನ ಬೆಂಕಿಯಿಂದ ಸುಟ್ಟಾಕ್ಬಿಟ್ಟಿರ್ತಾರೆ. ಏನಕ್ಕಾಗಿ? ಅವ್ರು ಯಾವ ಅರಿವನ್ನು ಪಡ್ಕೊಂಡ್ರೋ ಆ ಅರಿವಿಗೆ ಅವ್ರು ಬಲಿಯಾಗ್ಬಿಟ್ರು. ದೇವರ ಮೇಲೆ ಅಷ್ಟು ಪ್ರೀತಿ ಇಟ್ಬಿಟ್ರು. ಆ ಜ್ಞಾನ ಸಿಕ್ಕಿದ ಮೇಲೆ ಆ ಜ್ಞಾನಕ್ಕೋಸ್ಕರ ಬಂದು ನಮ್ಮ ದೇಶದಲ್ಲಿ ಎಷ್ಟೋ ಮಿಷನರೀಸ್ಗಳು ಪ್ರಾಣ ಬಿಟ್ಟಿದ್ದಾರೆ, ಚರಿತ್ರೆ ಇದೆ. ಆದ್ರೆ ಸ್ವಾಮಿ ಹೇಳ್ತಾರೆ, ದೇವರಲ್ಲಿ ಆಸಕ್ತರಾಗಿದ್ದಾರೆ ಎಂದು ನಾವು ಅವರ ವಿಷಯದಲ್ಲಿ ಸಾಕ್ಷಿ ಕೊಡ್ತೇವೆ. ಸ್ವಾಮಿ ಹೇಳ್ತಾರೆ, ಸಾಕ್ಷಿ ಹೇಳ್ತೀನಿ, ಆದರೂ ಅವರ ಆಸಕ್ತಿ ಜ್ಞಾನ ಅನುಸಾರವಾದದ್ದಲ್ಲ. ಈಗ ಕೋಲ್ಕತ್ತಾದಲ್ಲಿ ಯಾರಿದ್ರು? ಒಬ್ಬ ಮಿಷನರಿ, ಮದರ್ ತೆರೇಸಾ. ಅವರ ಒಂದು ಸ್ಯಾಕ್ರಿಫೈಸ್ ಜೀವನ ನೋಡಿ, ಕೊನೆಗೆ ಅವರು ಜೀವನ ನಮ್ಮ ದೇಶದಲ್ಲಿ ಅವರು ಪ್ರಾಣ ಬಿಟ್ರು. ಸತ್ಯಕ್ಕಾಗಿ ಅವರು ಬಾಳಿದ್ರು. ಅವ್ರಿಗೆ ಏನ್ ಜ್ಞಾನ ಸಿಕ್ತು, ಆ ಜ್ಞಾನದಲ್ಲಿ ಏನ್ ಮಾಡ್ಬಿಟ್ರು? ಓಟವನ್ನು ಓಡಿ ಮುಗಿಸಿದ್ರು. ಪ್ರಿಯರೇ, ಇವ್ರಿಗೆಲ್ಲ ದೇವರ ದೈವಿಕ ಯೋಚನೆ ಗೊತ್ತಿತ್ತ ಅಂತ ನೋಡ್ಬೇಕಾದ್ರೆ ಇಲ್ಲ. ಅಂದ್ರೆ ಅವರಲ್ಲಿ ಆಸಕ್ತಿ ಮಾತ್ರ ನೋಡಿ, ಬಟ್ ದೇವರ ದೈವಿಕ ಯೋಚನೆ ಗೊತ್ತಿಲ್ಲ, ಸತ್ಯದ ಪರಿಜ್ಞಾನ ಇಲ್ಲ, ಅರಿವು ಇಲ್ಲ, ಯೆಹೋವ ದೇವರ ಚಿತ್ತ ಏನಿದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರು ಏನಾಗಿದ್ದಾರೆ ಅಂದ್ರೆ ಬಲಿಯಾಗಿದ್ದಾರೆ. ಬಟ್ ಒಂದ್ ದಿವಸ ಅವ್ರು ಪುನರ್ತನಲ್ಲಿ ಎದ್ದು ಬರ್ತಾರೆ, 1000 ವರ್ಷ ಆಳ್ಬೇಕಿಲ್ಲ, ಅವ್ರಿಗೆ ಸಿಗ್ಬೇಕಾದ್ರೆ ಸಿಕ್ಬಿಡುತ್ತೆ. ಬಟ್ ಅದನ್ನೆಲ್ಲ ನಮ್ಮ ಮುಂದೆ ಇಡ್ತಾರೆ. ಈಗ ನಮ್ಮ ಒಂದು ಅರಿವು, ನಮ್ಮ ಒಂದು ಪರಿಜ್ಞಾನ, ನಮ್ಮ ಒಂದು ಜ್ಞಾನ, ನಮ್ಮ ಯೇಸು ಕ್ರಿಸ್ತನ ಗುಣಲಕ್ಷಣ ಬಗ್ಗೆ ಅರಿವು ನಮ್ಮಲ್ಲಿ ಎಷ್ಟಿದೆ? ಫಸ್ಟ್ ಆಫ್ ಆಲ್ ಅವರ ಕ್ಯಾರೆಕ್ಟರ್, ಪ್ರತಿಯೊಂದು ಗುಣಲಕ್ಷಣ, ಸ್ವಾಮಿಯಲ್ಲಿ ಇದ್ದಂತ ಗುಣಲಕ್ಷಣದ ಅರಿವು ನನ್ನಲ್ಲಿ ಎಷ್ಟಿದೆ? ನಮ್ಮ ಯೇಸು ಸ್ವಾಮಿಯ ಮುಖಾಂತರ ತಂದೆಯಾದ ಯೆಹೋವ ದೇವರು ಕೊಟ್ಟಂತ ಕೃಪೆಯ ಒಂದು ಪರಿಜ್ಞಾನ ನಮ್ಮಲ್ಲಿ ಎಷ್ಟಿದೆ? ಅನೇಕ ಸಂದರ್ಭದಲ್ಲಿ ಸ್ವಾಮಿ ಹೇಳ್ತಾರೆ, ನನ್ನ ಕೃಪೆಯನ್ನು ವ್ಯರ್ಥವಾಗಿ ಪಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಅದರ ಅರಿವು ನಮ್ಮಲ್ಲಿ ಎಷ್ಟಿದೆ? ಯೇಸು ಕ್ರಿಸ್ತನನ್ನು ಒಂದು ಕೇಂದ್ರ ಬಿಂದುವಾಗಿ ಇಟ್ಟು ಇಡೀ ದೈವಿಕ ಯೋಚನೆಯನ್ನು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದರ ಅರಿವು ನಮ್ಮಲ್ಲಿ ಎಷ್ಟಿದೆ? ಯೋಚನೆ ಮಾಡ್ಬೇಕು ಪ್ರಿಯರೇ. ನಮ್ಮ ಯೇಸು ಸ್ವಾಮಿಯಲ್ಲಿ ಮರೆಯಾಗಿರುವ ಸಂಪತ್ತು ಇದನ್ನ ಯಾರು ಕಂಡಿಡಿದ್ರು? ಅದರ ಒಂದು ಅರಿವು ನಮ್ಮಲ್ಲಿ ಎಷ್ಟಿದೆ ಪ್ರಿಯರೇ? ಹಂಗಂದ್ರೆ ಬ್ರದರ್ ರಸೂಲ್ ಬಹಳ ಚೆನ್ನಾಗಿ ಬರೀತಾರೆ, ಅರಿವು ಇಲ್ಲದೆ, ತಿಳುವಳಿಕೆ ಇದೆ, ಪರಿಜ್ಞಾನ ಇಲ್ಲದೆ ಖಂಡಿತ ದೇವರ ಸೇವಕರಾಗಿ ಮಾರ್ಪಡುವುದಕ್ಕೆ ಅವಕಾಶ ಇಲ್ಲ. ಒಂದು ಮುಖ್ಯವಾದಂತ ಪಾಯಿಂಟ್ ಹೇಳ್ತಾರೆ, ಪರಿಶುದ್ಧ ಸಹೋದರ ಸಹೋದರಿಯರಿಗಾಗಿ ಹೇಳ್ತಾರೆ, ಒಡಂಬಡಿಕೆ ಮಾಡಿಕೊಂಡಿರುವವರು, ಪ್ರತಿಷ್ಠೆ ಪಡ್ಕೊಂಡಿರೋರು ತಮ್ಮ ಮಾಂಸಿಕ ಶರೀರವನ್ನು ಕಲಚಿ ಹಾಕ್ಲೇಬೇಕಂತ ಹೇಳ್ತಾರೆ. ಸಂಪೂರ್ಣವಾದ ಪರಿಜ್ಞಾನ ಹೊಂದಿದ್ದೇನೆಂದ್ರೆ ಖಂಡಿತ ಅವರು ಮಾಂಸಿಕ ಚಿತ್ತವನ್ನು ಏನ್ ಮಾಡ್ಬೇಕು? ಕಲಚಿ ಹಾಕ್ಬೇಕು. ಅವರು ಮಾಂಸಿಕ ಚಿತ್ತವನ್ನು ಕಲಚಿ ಹಾಕುವ ತನಕ ಅವರು ಸಂಪೂರ್ಣವಾದ ವಿದ್ಯಾಭ್ಯಾಸ ಹೊಂದುವುದಕ್ಕೆ ಸಭೆಯಲ್ಲಿ ಅವಕಾಶ ಇಲ್ಲ. ಬರ್ಬೋದು, ಹೋಗ್ಬೋದು ಅಷ್ಟೇ. ಫಾರ್ ನೇಮ್ ಸೇಕ್ಕಾಗಿ ಬರ್ಬೋದು, ಹೋಗ್ಬೋದು ಅಷ್ಟೇ. ಇಲ್ಲಾಂದ್ರೆ ಈ ಪರಿಪೂರ್ಣವಾದಂಥ ಪರಿಜ್ಞಾನ ಹೊಂದುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಅಪೊಸ್ತಲ ಪೌಲ ಎಚ್ಚರಿಕೆ ಕೊಡ್ತಾರೆ. ಫಿಲಿಪ್ಪ 3ನೇ ಅಧ್ಯಾಯ 8ನೇ ವಚನ ಓದೋಣ. ಫಿಲಿಪ್ಪ 3ನೇ ಅಧ್ಯಾಯ 8ನೇ ವಚನ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಎಂತ ಒಂದು ಅಮೂಲ್ಯವಾದ ವಾಕ್ಯ ಪ್ರಿಯರೇ. ಇಷ್ಟಲ್ಲದೆ ನನ್ನ ಕರ್ತನಾದ, ನೋಡಿ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವನ್ನು ಅರಿಯುವುದೇ. ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ವರ್ಣಿಸಿದ್ದಾರೆ ನೋಡಿ. ಎಂತ ಪೊಯಿಟ್ಗಳು ಈ ರೀತಿ ವರ್ಣಿಸೋದಕ್ಕಾಗಲ್ಲ. ಅಪೊಸ್ತಲ ಪೌಲ್ ಹೇಳ್ತಾರೆ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠ ಅಂತ. ಈ ಶ್ರೇಷ್ಠ ಅಂತ ನೋಡ್ಬೇಕಾದ್ರೆ ಅವ್ರ ಅಪೊಸ್ತಲ ಪೌಲ್ ಹೇಳ್ತಾರೆ, ಈ ಶ್ರೇಷ್ಠಕ್ಕೋಸ್ಕರ ಎಲ್ಲವನ್ನು ನಷ್ಟವೆಂದು ತಿಳಿದು ನಾನು ಎಲ್ಲವನ್ನು ಕಳಕೊಂಡೆ ಅಂತ ಹೇಳ್ತಾರೆ. ಹಂಗಾದ್ರೆ ಪ್ರಿಯರೇ, ನಮ್ಮ ಮೆದುಳು ಕೆಪಾಸಿಟಿ ಎಷ್ಟು ಗೊತ್ತಾ? ಜಸ್ಟ್ 1.5, ಅದಕ್ಕಿಂತ ಕಡಿಮೆನೆ.
ಜಾಸ್ತಿ ನಮಗೆ ಕೊಟ್ಟಿಲ್ಲ. ಬಟ್ ಈ ಒಂದು ಅರಿವು, ಈ ಒಂದು ಪರಿಜ್ಞಾನ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ಬಿಟ್ಟು ಅಪೊಸ್ತಲ ಪೌಲ್ ನಮಗೆ ವಿಟ್ನೆಸ್ ಮಾಡ್ತಾರೆ. ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದು ಎಣಿಸಿದ್ದೇನೆ. ಅದು ಮಾತ್ರವಲ್ಲದೆ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಆತನ ನಿಮಿತ್ತ ಹಾ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಆತನ ನಿಮಿತ್ತ ಅವ್ರಿಗೆ ಸಿಕ್ಕಿದಂತ ಆ ಒಂದು ಜ್ಞಾನಕ್ಕೋಸ್ಕರ ಎಲ್ಲವನ್ನ ಏನ್ ಮಾಡಿದ್ದಾರೆ, ಕಳಕೊಂಡು ಅದನ್ನು ಕಸವೆಂದೆಣಿಸಿದ್ದೇನೆ. ಈ ರೀತಿ ನಮ್ಮಲ್ಲಿ ಯಾರಾದ್ರೂ ಹೇಳಕ್ಕೆ ನಾವು ಬಯಸ್ತೀವಾ? ಈಗಿನ ಲೋಕದಲ್ಲಿ ನಮ್ಗೆ ಏನೇನಿರ್ಬೋದು, ಎಷ್ಟೆಷ್ಟು ಇರ್ಬೋದು, ಬಟ್ ಆ ಒಂದು ಪರಿಜ್ಞಾನಕ್ಕೆ ನಾವು ಈ ರೀತಿ ಹೇಳಬಹುದಾ ಅಂತ ನೋಡ್ಬೇಕಾದ್ರೆ ಖಂಡಿತ ಇಲ್ಲ. ಅಪೊಸ್ತಲ ಪೌಲ್ರಿಗೆ ಆ ರೀತಿ ನೇಮಿಸಿದ್ದಾರೆ. ಇದ್ರ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಸ್ವಾಮಿಯ ಒಂದು ನೀತಿ, ಆತನ ತತ್ವಗಳು, ಅದರ ಮುಖಾಂತರ ಸ್ವಾಮಿ ಏನ್ ಹೇಳಕ್ಕೆ ನಮಗೆ ಬಯಸ್ತಾರೆ ಅಂದ್ರೆ, ಅಪೊಸ್ತಲ ಪೌಲ್ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಈಗಿನ ಒಂದು ಬಾಳಿನ ಒಂದು ಜೀವನ ಅದಕ್ಕೆ ವ್ಯಾಲ್ಯೂ ಕಡಿಮೆ ಅಂತ ಹೇಳಕ್ಕೂ ಇಷ್ಟಪಡ್ತಾರೆ. ಈಗಿನ ಜೀವನದ ಒಂದು ಲೈಫು ಶೈಲಿ, ಅದರ ವ್ಯಾಲ್ಯೂ ತುಂಬಾ ಕಡಿಮೆ, ಅದು ಮಾಯೆ, ವ್ಯರ್ಥ ಅಂತ ಹೇಳ್ತಾರೆ. ನಾಳೆ ಏನ್ ನಡೀತೆ ಅಂದ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ, ಏನಾಗುತ್ತೆ ಅಂದ್ಬಿಟ್ಟು ಹೇಳಕ್ ಆಗಲ್ಲ, ಹೋಗ್ಬಿಡುತ್ತೆ. ಅದರಿಂದ ಅದಕ್ಕೆ ತುಂಬಾ ಬೆಲೆ ಕೊಡಬೇಡ್ರಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಅಪೊಸ್ತಲ ಕೃತ್ಯ 24 ಹೇಳ್ತಾರೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ ಅಂತ ಹೇಳ್ಬಿಟ್ಟು. ಏನಂತ ಹೇಳ್ತದೆ ವಾಕ್ಯ? 20. ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ. ಏನಕ್ಕಾಗಿ? ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠ ಪ್ರತಿಜ್ಞೆ ಅಂತ ಹೇಳ್ಬಿಟ್ರು. ಅತಿ ಶ್ರೇಷ್ಠವಾದ ಒಂದು ಪ್ರತಿಜ್ಞೆ. ಭೂಮಿಗೆ ಸಂಬಂಧಪಟ್ಟ ನಂಬಿಕೆಗಳು, ಉದ್ದೇಶಗಳು, ಸಂಪತ್ತುಗಳು ಏನ್ ಇಷ್ಟಪಡ್ತಾರೆ, ಇದರಲ್ಲಿ ನಾವು ಅಧಿಕವಾದಂತ ಹೆಚ್ಚಾದ ಒಂದು ಪ್ರೀತಿ, ಅಧಿಕವಾಗಿ ಅದರ ಮೇಲೆ ವಿಶ್ವಾಸ ನಾವು ಇಡಬಾರದು. ತ್ಯಾಗ ಮಾಡಕ್ಕೆ ನಾವು ಕಲಿತುಕೊಳ್ಳಬೇಕು. ನಮ್ಮ ಜೀವನವನ್ನು ಹಲವಾರು ನಮಗೆ ದೇವರು ಸಮಯ ಕೊಟ್ಟಿದ್ದಾರೆ, ತ್ಯಾಗ ಮಾಡ್ಲಿಕ್ಕೆ ನಾವು ರೆಡಿ ಆಗ್ಬೇಕಂತೆ. ನಮ್ಮ ಜೀವನವನ್ನು ಸುವಾರ್ತೆಗೋಸ್ಕರ. ಬೇರೆ ಇದು ಸತ್ಯ, ಇದು ಮಾಡ್ಲೇಬೇಕು. ಮಾಡದೇ ಇರುವರು ಅವರು ಇಷ್ಟ. ಬಟ್ ವಿಶ್ವಾಸ ಎಂಬುದು ಬರುವಾಗ ನೋಡುವಾಗ ತಾವು ಎಲ್ಲವನ್ನು ಕಳ್ಕೋಬೇಕು ದೇವ್ರಿಗಾಗಿ. ಕೆಲವೊಂದು ಲಾಸ್ ಆಗ್ಬೋದು, ಕೆಲವೊಂದು ಲಾಸ್ ನಮ್ಗೆ ಆಗ್ಬೋದು, ಕೆಲವೊಂದು ನಮ್ಮ ಜೀವನದಲ್ಲಿ ಅನೀತಿ ನಡೀಬೋದು. ಅಪೊಸ್ತಲ ಪೌಲ್ ಹೇಳ್ಬಿಟ್ರು, ಇದನ್ನೆಲ್ಲ ಕಸವೆಂದು ನಾನು ಎನಿಸಿದ್ದೇನೆ ಅಂದ್ರೆ ನಮಗೂ ಅಷ್ಟೇ. ಆತನೊಂದಿಗೆ ಬಾಧೆ ಶ್ರಮೆಗಳು ಪಟ್ರೆ ಆತನೊಂದಿಗೆ ಬದುಕ್ಬೋದು. ಇದನ್ನೆಲ್ಲ ನಾನು ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಕಾದ್ರೆ ನಾವು ಇಲ್ಲಿ ಬದುಕ್ಬೋದು, ಅಲ್ಲಿಗೆ ಬದುಕೋದಕ್ಕೆ ಆಗಲ್ಲ. ಬ್ರದರ್ ರಸೂಲ್ ಒಂದ್ ಕಡೆ ಬರೆಯುವಾಗ ನ್ಯೂಸ್ ಲೆಟರ್ ಸರ್ಮನ್ ಅಂತ ಒಂದು ಬರ್ದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ 79:3 ಅಪೊಸ್ತಲನಾದಂತ ಯಾಕೋಬು ಪಡ್ಕೊಂಡ ಆ ಒಂದು ಪರಿಜ್ಞಾನಕ್ಕೆ ಸುವಾರ್ತೆ ಸಾರುವಾಗ ತಂದೆ ಮನೆಯನ್ನು ಬಿಟ್ಟು ಹೋಗಿದ್ದಂತೆ, ರಕ್ತ ಸಾಕ್ಷಿಯಾಗಿ ಸಿಕ್ಬಿಟ್ರಂತೆ. ಅವ್ರು ತಿರುಗಿ ಅವ್ರ ತಂದೆ ಮನೆಗೆ ಬಂದಿಲ್ಲ ಅಂತ. ಸೊ ಇದನ್ನೆಲ್ಲ ಯಾಕೆ ಬ್ರದರ್ ರಸೂಲ್ ಹೇಳ್ಬೇಕಂದ್ರೆ, ನಾವು ಹೊಂದ್ಕೊಂಡ ಪರಿಜ್ಞಾನ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬೆಳೆಯುತ್ತಾ ಇದೆ ಎಂಬ ಒಂದು ಪ್ರಶ್ನೆ ನಮ್ಮನ್ನ ಕೇಳ್ಕೊಳ್ಳೋಣ. ಅಪೊಸ್ತಲ ಪೌಲ್ರ ಬಗ್ಗೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಅವರ ಒಂದು ಹಿಂದಿನ ನಂಬಿಕೆಗಳು. ಅಪೊಸ್ತಲ ಪೌಲ್ರು ಒಂದು ದೊಡ್ಡ ಶ್ರೀಮಂತ ಪ್ರಿಯರೇ. ಒಬ್ರು ಗಮಾಲಿಯಲಿನ ಪಾದಪೀಠದಲ್ಲಿ ಹೋಗಿ ಕಲ್ತ್ಕೋಬೇಕಂದ್ರೆ ಸಾಧಾರಣವಾದಂತ ವ್ಯಕ್ತಿಗೆ ಅವಕಾಶ ಸಿಗಲ್ಲ. ಅವರ ಒಂದು ಆಕಾಂಕ್ಷೆಗಳು ಎಲ್ಲವನ್ನು ಏನ್ ಮಾಡ್ಬಿಟ್ರು ಅಪೊಸ್ತಲ ಪೌಲ್ರು ನೋಡ್ಬೇಕಾದ್ರೆ ಪ್ರಿಯರೇ, ಅವರು ಎಲ್ಲವನ್ನು ಇಟ್ ಇಸ್ ಅನ್ಫಿಟ್ ಅಂತ ಬರ್ತಿದ್ದಾರೆ. ಇದು ನನಗೆ ಅಯೋಗ್ಯವಾಗಿದೆ, ಕಸವೆಂದು ನಾನು ಎನಿಸಿದ್ದೇನೆ. ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ ಎಂಬ ಒಂದು ಪದಕ್ಕಾಗಿನೇ ಎಲ್ಲವನ್ನು ಕಸವೆಂದು ಎನಿಸಿದ್ದಾರೆ. ಕೆಲವೊಂದು ವಾಕ್ಯ ನಾವು ಓದಬೇಕಾದ್ರೆ ಓದಿ. ಕೊಲೇಶ 2ನೇ ಅಧ್ಯಾಯ 20ನೇ ವಚನ. ಕೊಲೇಶ 2ನೇ ಅಧ್ಯಾಯ 20ನೇ ವಚನ. ಪ್ರಾಪಂಚಿಕ ಬಾಲಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳಿಗೆ ಉಪದೇಶಗಳನ್ನು ಅನುಸರಿಸಿ
ಇದನ್ನು ಹಿಡಿಯಬೇಡ, ಆ ಅದನ್ನು ಹಿಡಿಯಬೇಡ ಅಂತ ಹೇಳ್ತಾರೆ. ಪ್ರಾಪಂಚಿಕ ಬಾಲಬೋಧೆಯ ಬಾಳಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಕ್ರಿಸ್ತನೊಂದಿಗೆ ನೀವು ಸತ್ತವರಾಗಿದ್ದೀರಿ. ಇನ್ನು ಮೇಲೆ ಪ್ರಾಪಂಚಿಕರಾಗಿ ಆ ಬದುಕುವವರನ್ನು ಪ್ರಾಪಂಚಿಕರಾಗಿ ನೀವು ಬಾಳ್ಬೇಡ್ರಿ ಅಂತ ಹೇಳ್ತಾರೆ. ಪ್ರಾಪಂಚಿಕರಾಗಿ ನೀವು ಬಾಳಬೇಡ್ರಿ. ಅದಾದ ನಂತರ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು, ಆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಆ ಇದನ್ನು ಹಿಡಿಯಬೇಡ, ಇದನ್ನು ಹಿಡಿಯಬೇಡ, ಇದನ್ನು ರುಚಿ ರುಚಿ ನೋಡಬೇಡ. ನೋಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಬೇರೆ ಸ್ವಲ್ಪ ಕಷ್ಟವಾಗಿರುತ್ತೆ ಇದನ್ನ ಕೇಳಲಿಕ್ಕೆ. ಬಟ್ ನಮ್ಮ ಒಂದು ಆತ್ಮಿಕವಾದ ಜೀವನ, ಬಲಿನ ಜೀವನ ಈ ರೀತಿನೇ ಹೋಗ್ಬೇಕು ಬೇರೆ. ನಾವು ಹೋಗ್ಬೇಕಂತ ದಾರಿ ಹೆಂಗಿರ್ತದಂತ ತುಂಬಾ ಇಕ್ಕಟ್ಟು, ಇಕ್ಕಟ್ಟು ದಾರಿ ಬಿಕ್ಕಟ್ಟು. ಇಕ್ಕಟ್ಟು. ಅದು ಹಿಂಗೆ ಇರ್ತದೆ. ಇದು ದೇವರ ನೀತಿ. ಇದನ್ನ ನಾವು ಬದಲಾಯಿಸೋದಕ್ಕೆ ಆಗಲ್ಲ ಪ್ರಿಯರೇ. ಸತ್ಯ ಸತ್ಯ ಹೀಗೇನೆ. ಇದೇ ಗಟ್ಟಿಯಾದಂತ ಆಹಾರ ಈ ರೀತಿನೇ ಕೊಡಬೇಕು ಸಭೆಗೆ. ಇಂಥ ಗಟ್ಟಿಯಾದ ಆಹಾರವನ್ನು ನಾವು ಪಡ್ಕೋಬೇಕು. ರೀಪ್ರಿನ್ಸ್ ನಂಬರ್ 80ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ 3ನೇ ಹೇಳುವಾಗ, ಯೇಸು ಕ್ರಿಸ್ತನು ಆ ಬಲಿಪೀಠದ ಮುಂದೆ ಇದ್ರು, ಬಲಿ ಕೊಟ್ಟರು, ಹೋಗ್ಬಿಟ್ರು. ಅದಾದ ನಂತರ ಬಂದಂತ ಪರಿಶುದ್ಧ ಭಕ್ತರು ಬಲಿ ಕೊಟ್ಟರು, ಹೋಗ್ಬಿಟ್ರು. ಈಗ ಇರುವಂತ ಪರಿಶುದ್ಧ ಭಕ್ತರು ಎಲ್ಲಿ ನಿಂತಿದ್ದಾರೆ? ಯಜ್ಞ ವೇದಿಯ ಮುಂದೆ ನಿಂತಿದ್ದಾರೆ. ಬಲಿ ಕೊಡಲೇಬೇಕು. ಆತನೊಂದಿಗೆ ಶ್ರಮೆ ಸಂಕಟಗಳನ್ನು ನಾವು ಅನುಭವಿಸಲೇಬೇಕು ಪ್ರಿಯರೇ. ಆತನೊಂದಿಗೆ ಬಾಧಪಟ್ರೆ ಆತನೊಂದಿಗೆ ಬದುಕಬಹುದು. ಹಂಗಂದ್ರೆ ಈಗಿನ ಕಾಲದಲ್ಲಿ ನಾವು ತುಂಬಾ ಸತ್ಯದಲ್ಲಿ, ಎಸ್ಪೆಷಲಿ ಸತ್ಯದಲ್ಲಿ ತುಂಬಾ ಘನತೆಯಿಂದ ನಡಿಬೇಕು. ತಂದೆಯ ದೇವರು ಮೆಚ್ಚಿಸುವ ರೀತಿಯಲ್ಲಿ ಪ್ರತಿದಿನ ನಮ್ಮ ಜೀವನ ಇರಬೇಕು. ಕಲ್ತ್ಕೊಳ್ಬೇಕು ಹೆಂಗ್ ನಡಿಬೇಕು ಸತ್ಯದಲ್ಲಿ. ಈ ಒಂದು ಅವಕಾಶ ಬಹು ಬೆಲೆ ಬಾಳುವಂತ ಒಂದು ಅವಕಾಶ ಎಂದು ತಿಳಿದು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಇರಬೇಕು. ಈ ಒಂದು ಪರಿಜ್ಞಾನದ ಬಗ್ಗೆ ಮುಖ್ಯವಾದ ಕೆಲವೊಂದು ವಚನಗಳು ಓದಬೇಕಾದ್ರೆ ಇಬ್ರಿಯ 10ನೇ ಅಧ್ಯಾಯ 26ನೇ ವಚನ. ಇಬ್ರಿಯ 10:26. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ. ನೋಡ್ತಾರ ಪ್ರಿಯರೇ, ಬಹಳ ಮುಖ್ಯವಾದಂತ ಒಂದು ಅಂತ್ಯಕ್ಕೆ ನಾವು ಬಂದಿದ್ದೀವಿ. ಅಪೊಸ್ತಲ ಪೌಲರು ಹೇಳುವಾಗ ಇಬ್ರಿಯ 10:26 ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ, ನೋಡಿ ಎಷ್ಟು ಹೇಳ್ತಾರೆ, ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ. ಇಲ್ಲ. ಪ್ರತಿಷ್ಠೆ ಮಾಡಿಕೊಂಡಿರುವ ಸಭೆ ಇಲ್ಲಿರುವಂತ ಪರಿಶುದ್ಧ ಭಕ್ತರಿಗೆ ಇಲ್ಲಿ ಸ್ವಾಮಿ ಏನೇ ಹೇಳಕ್ಕೆ ಇಷ್ಟಪಡ್ತಾರೆ ಪ್ರಿಯರೇ? ಯೇಸು ಕ್ರಿಸ್ತನ ಈಡು ಬಲಿ ಮುಖಾಂತರ ಎಲ್ಲಾ ಒಳ್ಳೆ ದಾನ ಧರ್ಮಗಳು ನಾವು ಪಡ್ಕೊಂಡ್ಬಿಟ್ಟಿದೀವಿ. ಆತನ ಈಡು ಬಲಿ ಮುಖಾಂತರ ಎಲ್ಲಾ ದಾನ ಧರ್ಮಗಳು ನಾವು ಪಡ್ಕೊಂಡ್ಬಿಟ್ಟಿದೀವಿ. ಈಗ ನಾವು ವಿಶ್ವಾಸಿಗಳು ವಿಚಾರಣೆಯಲ್ಲಿ ನಾವಿದ್ದೀವಿ, ನ್ಯಾಯ ವಿಚಾರಣೆಯಲ್ಲಿ ನಾವಿದ್ದೀವಿ. ಇದಕ್ಕೆ ನಾವು ಗಮನ ಕೊಡೋಣ ಪ್ರಿಯರೇ. ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ. ವಿಚಾರಣೆಯಲ್ಲಿದ್ದೀವಿ. ಬೇಕೆಂದು ಮಾಡುವ ಪಾಪ, ಸಂಪೂರ್ಣವಾದ ಪಾಪ. ಅದಕ್ಕೆ ಅರ್ಥ ಸಂಪೂರ್ಣವಾದ ದಂಡನೆಗೆ ಅವರು ಯೋಗ್ಯರಾಗಿ ಕಾಣಲ್ಪಡ್ತಾರೆ. ಈ ಅರಿವು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಬೇರೆ, ಸಂಪೂರ್ಣವಾದ ಶಿಕ್ಷಣೆಗೆ ಅವರು ತಯಾರಾಗಿದ್ದಾರೆ. ಅವರು ಪಡ್ಕೊಂಡ ಆ ಮುದ್ರೆಯನ್ನು ಮೀರ್ಬಿಟ್ರು. ಬೇಡ ಸ್ವಾಮಿ, ಆ ಮುದ್ರೆ ಬಹಳ ಕಷ್ಟ, ನನ್ನ ಜೀವನದ ಶೈಲಿ ಸಾಕು, ಆ ರೀತಿಯಾದಂಥ ಮನೋಭಾವದಲ್ಲಿ ಇರುವವರು, ಅದು ಎಂತಹ ಪಾಪ ಇರಲಿ, ಚಿಕ್ಕ ಪಾಪ ಇರಲಿ, ದೊಡ್ಡ ಪಾಪ ಇರಲಿ, ಸ್ವಾಮಿ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ ಆತನ ಈಡುಬಲಿ ಮುಖಾಂತರ. ಆ ಈಡುಬಲಿ ಮೇಲೆ ನಾವು ನಂಬಿಕೆ ಇಡುವಾಗ ನಾವು ನೀತಿವಂತರಿಂದ ಎನಿಸಲ್ಪಟ್ಟಿದ್ದೀವಿ. ನಮ್ಮನ್ನು ನಂಬಿ ನಮ್ಮನ್ನು ಕರೆದು ನಮಗೆ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಈ ಸೇವೆಯನ್ನು ಮಾಡಕ್ಕೆ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸೇವೆಯನ್ನು ನಾವು ನಿರಾಕರಿಸುವಾಗ
ಮಧ್ಯಾಹ್ನದಲ್ಲಿ ಹೊಳಪು ಕೊಡುವಂತ ಸೂರ್ಯನ ಬೆಳಕಿನಂತೆ ನಾವು ಸತ್ಯವನ್ನು ಪರಿಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಆ ಬೆಳಕಿಗೆ ವಿರುದ್ಧವಾಗಿ ನಾವು ಹೋಗುವಾಗ, ಈ ಭೂಮಿಯಲ್ಲಿ ಕೆಲಸ ಮಾಡುವಾಗ, ನಾವು ದೇವರೊಂದಿಗೆ ಹೋಗಿ ಒಂದು ಉಡಂಬಡಿಕೆ ಮಾಡಿದ್ದೀವಿ. ಆ ಉಡಂಬಡಿಕೆ ರಕ್ತವನ್ನು ನಾವು ನೆಲದಲ್ಲಿ ಹಾಕಿ ಕಾಲಲ್ಲಿ ತುಳಿಯುವಾಗ ಇವನ್ನೆಲ್ಲ ಸರಿ ಬರುತ್ತೆ ಪ್ರಿಯರೇ. ಆ ಉಡಂಬಡಿಕೆ, ಆ ಈಡುಬಳಿಯ ರಕ್ತದ ಮೌಲ್ಯತೆಯನ್ನು ನಾವು ನಂದಿಸುವಾಗ ಏನಾಗುತ್ತೆ ಪ್ರಿಯರೇ? ಇದೇ ಬೇಕೆಂದು ಪಾಪ ಮಾಡುವ ವರ್ಗಕ್ಕೆ ಬರ್ತಾರೆ. ರೀಪ್ರಿನ್ಸ್ ನಂಬರ್ 772 4th ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಇದಕ್ಕೆ ಪಶ್ಚಾತ್ತಾಪ ಇರುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸಭೆಯಲ್ಲಿ ದೇವರ ದೈವಿಕ ಯೋಚನೆ ಸ್ಪಷ್ಟವಾಗಿ ದೇವರು ಕೊಟ್ಟಿದ್ದಾರೆ. ಈ ಒಂದು ತಿಳುವಳಿಕೆ, ಪರಿಜ್ಞಾನ ಪರಿಪೂರ್ಣವಾಗಿ ಹೊಂದಿರುವವರು ಉದ್ದೇಶಪೂರ್ವಕವಾಗಿ ಅವರು ಹಳೇ ಪಾಪದ ಜೀವನಕ್ಕೆ ತಿರುಗುವುದರ ಮುಖಾಂತರ ಅವರು ಆ ರಕ್ತವನ್ನು ತಿರಸ್ಕರಿಸುವರಾಗಿರ್ತಾರೆ ಪ್ರಿಯರೇ. ಆ ಈಡುಬಳಿಯ ರಕ್ತವನ್ನು ತಿರಸ್ಕರಿಸುವರಾಗಿರ್ತಾರೆ. ವೈಯಕ್ತಿಕವಾದ ಪರೀಕ್ಷೆ ಪ್ರತಿಯೊಬ್ಬರಿಗಿದೆ. ಆ ವೈಯಕ್ತಿಕವಾದ ಪರೀಕ್ಷೆಯ ಒಂದು ತತ್ವವನ್ನು ಏನ್ ಮಾಡ್ಬೇಕು? ನಿರೂಪಿಸ್ಬೇಕು. ಅವ್ರು ವಿಫಲರಾಗ್ಬಿಟ್ರು, ಅದನ್ನ ದಾಟ್ಬಿಟ್ರು. ನಾನು ಆದಾಮಿನ ಮಾಂಸದಲ್ಲಿ ಇದ್ದೀನಿ, ನಾನು ಬಲಹೀನತೆಯಲ್ಲಿ ಇದ್ದೀನಿ, ಪಾಪ ಮಾಡ್ಲಿಕ್ಕೆ ಆಗದೆ ಇರಕ್ಕೆ ಆಗೋದಿಲ್ಲ, ಮೀರ್ಬಿಡ್ತಾರೆ. ಸತ್ಯದ ಪರಿಜ್ಞಾನವನ್ನು ಹೊಂದಿರುವವರು ಏನ್ ತತ್ವ ನಾವು ಪಡ್ಕೊಂಡಿದ್ದೀವಿ? ಫಸ್ಟ್ ಆಫ್ ಆಲ್ ಯಾವ ತತ್ವವನ್ನು ದೇವರು ನಮಗೆ ಕೊಟ್ಟಿದ್ದಾರೆ? ನಮ್ಮ ಕೆಲವೊಂದು ವರ್ಷಗಳ ಹಿಂದೆ ಹೋಗ್ಬೇಕು. ದೇವರ ಶಬ್ದ ಈ ಕಿವಿ ಕೇಳ್ತು. ಒಂದು ಸಂಪೂರ್ಣವಾದ ತಿಳುವಳಿಕೆ ದೇವರು ನನಗೆ ಕೊಟ್ರು. ಒಂದು ಸಂಪೂರ್ಣವಾದ ಕತ್ತಲೆಯಲ್ಲಿ ಒಂದು ಬೆಳಕನ್ನು ದೇವರು ಕೊಟ್ರು. ಒಂದು ಸಂಪೂರ್ಣವಾದ ಅರಿವು ದೇವರು ನಮಗೆ ಕೊಟ್ರು. ದೈವಿಕ ಚಿತ್ತದ ಬಗ್ಗೆ ಆತನ ಮನಸ್ಸು ದೇವರು ನಮಗೆ ತಿಳಿಸಿದ್ರು. ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ಬಾಳಬೇಕು ಎಂಬ ಒಂದು ಬದುಕುವ ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಬಿಟ್ರು. ಇಂತಹ ಸಹಾಯ, ಇಂತಹ ಅರಿವು, ಇಂತಹ ಪರಿಜ್ಞಾನ, ಒಂದು ಜವಾಬ್ದಾರಿ ಉಳ್ಳವನಾಗ ದೇವರು ನಮ್ಮನ್ನ ಮಾರ್ಪಡಿಸಿದ್ರು. ಪ್ರಿಯರೇ, ಏನಾಯ್ತಂತ ನೋಡ್ಬೇಕಾದ್ರೆ ಆರ್ವಸ್ಟ್ ಗ್ಲೀನಿಂಗ್ 14:6ನೇ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ನಾವಾಗಿ ಮುಂದೆ ಬಂದು ಪಾಪಗಳನ್ನು ಮಾಡ್ಲಿಕ್ಕೆ ಧೈರ್ಯ ಬಂದ್ಬಿಡ್ತಾನೆ. ನಾವಾಗಿ ಮುಂದೆ ಬಂದು ಪಾಪ ಮಾಡುವ ಧೈರ್ಯ. ಈ ಧೈರ್ಯ ಹೇಗ್ ಬಂತು ಒಬ್ಬ ಸತ್ಯವೇದ ವಿದ್ಯಾರ್ಥಿಗೆ? ಪರಿಜ್ಞಾನ ಹೊಂದಿರೋರಿಗೆ ಈ ಧೈರ್ಯ ಹೇಗ್ ಬರುತ್ತೆ? ರೀಪ್ರಿನ್ಸ್ ನಂಬರ್ 383 ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಡೈಗ್ಲಾಟ್ ವರ್ಷನ್ ಅಲ್ಲಿ ಅಪೊಸ್ತಲರುಗಳು ಬರೆಯುವಾಗ ಆದಾಮಿನ ಪಾಪದ ಬಗ್ಗೆ, ಮರಣದ ಬಗ್ಗೆ ಬರೆಯಲ್ಲ, ಸೂಚಿಸಿ ಹೇಳಲ್ಲ. ರೀಪ್ರಿನ್ಸ್ ನಂಬರ್ 4986 4th ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಆದಾಮಿನ ಪಾಪಕ್ಕಾದಂತ ಪರಿಹಾರದ ಬೆಳಕು, ಆ ಒಂದು ಅರಿವು, ಆ ಪರಿಜ್ಞಾನಕ್ಕೆ ವಿರುದ್ಧವಾಗಿ ಬೇಕೆಂದು ಪಾಪ ಮಾಡುವಾಗ ಆ ಒಂದು ಈಡು ಬಲಿ ಏನ್ ಮಾಡಲ್ಲ, ಅದನ್ನ ಮರೆ ಮಾಡುವುದಿಲ್ಲ. ರ್ಯಾನ್ಸಮ್ ಸ್ಯಾಕ್ರಿಫೈಸು ನಾವು ಬೇಕೆಂದು ಮಾಡುವ ಪಾಪವನ್ನು ಮರೆ ಮಾಡುವುದಿಲ್ಲ. ಪರಿಜ್ಞಾನ ಹೊಂದಿದ ಮೇಲೆ ಬೇಕೆಂದು ಮಾಡುವ ಪಾಪ, ಅದು ಯಾವ ರೀತಿಯಾದ ಪಾಪ ಇರಲಿ, ತಿಳುವಳಿಕೆಯನ್ನು ಒಂದು ಮೇಲೆ ಬೇಕೆಂದು ಪಾಪ ಮಾಡುವಾಗ ಆದಾಮಿನ ಪಾಪಕ್ಕಾಗಿ ಕೊಟ್ಟಂತ ಈಡು ಬಲಿ ಬಂದು ಮುಚ್ಚಲ್ಲ, ಮರೆ ಮಾಡಲ್ಲ. ಹಾಗಾದ್ರೆ ಈ ಯುಗದಲ್ಲಿ ಯಾರು ಮಾತ್ರ ಪಾಪ ಮಾಡ್ತಾರೆ ಅಂದ್ರೆ, ಸಭೆಯಲ್ಲಿ ಇರುವಂತ ಸಹೋದರ ಸಹೋದರಿಗಳು ಮಾತ್ರ ಮಾಡ್ತಾರೆ. ಸಭೆ ಮಾತ್ರ ಇಂತಹ ಒಂದು ಪಾಪ ಮಾಡ್ತಾರೆ. ಪ್ರತಿಷ್ಠೆ ಮಾಡಿಕೊಂಡವರು ಮಾಡ್ತಾರೆ. ಕಾನ್ಸಿಗ್ರೇಟೆಡ್ ಮಾಡಿಕೊಂಡವರು ಒಬ್ರಿಂದ ಮಾತ್ರ ಬೇಕೆಂದು ಪಾಪ ಮಾಡುವ ಆ ಒಂದು ಕ್ರಿಯೆಗಳು ಅವ್ರ ಮುಖಾಂತರ ಹೊರಟು ಬರುತ್ತೆ. ಈ ಧೈರ್ಯ ಹೇಗ್ ಬಂತು ಪ್ರಿಯರೇ? ಹೇಗ್ ಬಂತು? ತಿಳುವಳಿಕೆ ಇಲ್ಲ, ಅರಿವಿಲ್ಲ ಅಂತ ನಾವು ಹೇಳಕ್ಕಾಗತ್ತಾ? ಪ್ರತಿಯೊಂದು ಸರಿ ಈ ಕಿವಿಗೆ ಕೇಳಿ, ಈ ಕಿವಿಗೆ ಯಾರೆಲ್ಲ ಬಿಟ್ಟುಬಿಟ್ಟು ಅದಕ್ಕೆ ಬೆಲೆ ಕೊಡದೆ, ಅದನ್ನು ಪ್ರೀತಿಸದೆ, ತಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ತಗೊಂಡು ಬಂದು ನಡೆಯದೆ, ಏನಕ್ಕೋ ಬರ್ತೀವಿ ಏನಕ್ಕೋ ಹೋಗ್ತೀವಿ ಎಂಬ ಕೆಲವರ ಒಂದು ಜೀವನದ ಶೈಲಿ ಹೀಗೆ ಕರ್ಕೊಂಡು ಹೋಗ್ಬಿಡುತ್ತೆ ಪ್ರಿಯರೇ. ಏನ್ ಹೇಳಕ್ಕೆ ಬರ್ತಾರೆ?
ಕಾನ್ಸಿಗ್ರೇಟೆಡ್ ನ ಬಿಟ್ಟು ಬೇರೆ ಯಾರು ಇಂತಹ ಪಾಪ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಅವರ ಒಂದು ಬಲಿನ ಜೀವಿತ ಅದ್ರ ಬಗ್ಗೆ ನೋಡ್ಬೇಕಾದ್ರೆ ಅವರು ಯೇಸು ಕ್ರಿಸ್ತನ ಬಲಿಯಲ್ಲಿ ಅಂತವರ ಪಾಲು ತೀರ್ತು ಅಂತ ಹೇಳ್ಬಿಟ್ಟು, ಇನ್ ಮುಂದೆ ಅವರಿಗೆ ಕ್ರಿಸ್ತನ ಬಲಿಯಲ್ಲಿ ಯಾವುದೇ ವಿಧವಾದ ಪಾಲಿಲ್ಲ. ಕಾರಣ ಅವ್ರು ಪಾಪ ಮಾಡ್ತಾ ಇದ್ದಾರಲ್ಲ, ಬೇಕೆಂದು ಹಠದಿಂದ ದೃಢ ನಿಶ್ಚಯದಿಂದ ಬೇಕೇ ಬೇಕು ಮಾಡ್ಲೇಬೇಕಂತ ಪಾಪ ಮಾಡ್ತಾರಲ್ಲ, ಅವರಿಗೆ ಬಲಿಯಲ್ಲಿ ಯಾವ ಪಾಲಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇವ್ರು ಮಾಡಿದ ಒಂದು ಪಾಪ ಅದು ಸ್ಪಷ್ಟವಾದ ವಿಶ್ವಾಸ ದ್ರೋಹ ಅಂತ ಬ್ರದರ್ಸಲ್ಲಿ ಬರೆದಿದ್ದಾರೆ. ಇದನ್ನ ಬೇರೆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಬಲಿಯಲ್ಲಿ ಅವರ ಪಾಲನ್ನು ಅವರೇ ಬೇಡ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ, ಬಿಟ್ಟು ಕೊಟ್ಬಿಡ್ತಾರೆ ಅಷ್ಟೇ. ರಿಫರೆನ್ಸ್ ನಂಬರ್ 5071 ಬರ್ಕೊಳ್ಳಿ, ಇದನ್ನೆಲ್ಲ ನೀವು ಧ್ಯಾನ ಮಾಡಿ ಇದೆಯಾ ಅಂತ. ಸೆಕೆಂಡ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಏನಂತ ಹೇಳ್ತಾರೆ, ಎಲ್ಲರಿಗಾದಂತ ಒಂದು ಆ ಈಡು ಬಲಿಯ ಒಂದು ಪಾಲು ಪ್ರತಿಯೊಬ್ಬರು ಹೊಂದಿದ್ದೀವಿ. ಯಾರೆಲ್ಲ ರಾನ್ಸಮ್ ಸ್ಯಾಕ್ರಿಫೈಸ್ ನ ನೀವು ಅಕ್ಸೆಪ್ಟ್ ಮಾಡಿದಿರೋ ಎಲ್ಲರಿಗೂ ಈಡು ಬಲಿಯಲ್ಲಿ ಒಂದು ಪಾಲಿದೆ. ಯಾವ ರೀತಿ ಸ್ವಾಮಿ ಶ್ರಮ ಸಂಕಟಗಳನ್ನು ಬಾಧೆಗಳನ್ನು ಪಟ್ಟು ಅನುಭವಿಸ್ತು ಅದೇ ರೀತಿ ಒಂದು ಪಾಲು ನಮ್ಗೆ ಸಿಕ್ಕಿದೆ. ಬಟ್ ಬೇಕೆಂದು ಯಾರು ಪಾಪ ಮಾಡ್ತಾರೋ ಆ ಒಂದು ಈಡು ಬಲಿಯಲ್ಲಿ ಹೊಂದಿದಂತ ಪಾಲನ್ನು ತಪ್ಪಾಗಿ ಉಪಯೋಗಿಸ್ತಾರ ಅಷ್ಟೇ. ಯಾವ ರೀತಿ ತಪ್ಪಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವರ ಒಂದು ಜೀವನದಲ್ಲಿ? ವಿಶ್ವಾಸ ಕುಟುಂಬದಲ್ಲಿ ಪ್ರಿಯರೇ ಶಾಶ್ವತವಾಗಿ ಅವರು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಸ್ವಲ್ಪ ಕಾಲ ಇರ್ತಾರೆ ಅಷ್ಟೇ. ರಿಫರೆನ್ಸ್ ನಂಬರ್ 5641 ಅಲ್ಲಿ ಹೇಳ್ತಾರೆ, ಪ್ಯಾರಾಗ್ರಾಫ್ ಸೆಕೆಂಡ್ ಅಲ್ಲಿ, ಅವರು ಪವಿತ್ರಾತ್ಮನಿಂದ ಹುಟ್ಟಿದ ನಂತರ ಬೇಕೆಂದು ಪಾಪ ಮಾಡಿದ್ರೆ ಅವರು ಖಂಡಿತ ಮರಣವನ್ನು ಹೊಂದ್ಕೋತಾರೆ. ಕಾರಣ ಯಾಕೆ ಮರಣವನ್ನು ಹೊಂದ್ಕೋತಾರೆ? ಎರಡನೇ ಮರಣ ಅಂತ ಹೋದು, ದ ಸೆಕೆಂಡ್ ಡೆತ್. ಯಾಕಂತ ನೋಡ್ಬೇಕಾದ್ರೆ ಪ್ರಿಯರೇ, ಇವರು ಆ ಬೆಳಕನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೇಳೆ ಅವ ಬೆಳಕನ್ನು ಪಡ್ಕೊಂಡಿಲ್ಲ ಅಂದ್ರೆ ಇದು ಅವರಿಗೆ ಅನ್ವಯ ಆಗೋದಿಲ್ಲ. ಸಂಪೂರ್ಣವಾದ ಅರಿವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಗೊತ್ತು, ಯೇಸುಸ್ವಾಮಿ ಯಾರು ಗೊತ್ತು, ತಂದೆಯಾದ ದೇವರು ಯೆಹೋವ ಯಾರು ಗೊತ್ತು, ಪರಲೋಕದ ತಿಳುವಳಿಕೆ ಗೊತ್ತು, ನರಕ ಎಂಬುದು ಗೊತ್ತು, ಯಾಕೆ ಬಲಿಯಾಗಬೇಕೆಂಬುದು ಗೊತ್ತು, ದೇವದರ್ಶನ ಕೊಡೋದ್ರ ಬಗ್ಗೆ ಪ್ರತಿಯೊಂದು ಗೂಢಾಚಾರಗಳು ಎಲ್ಲ ಅವ್ರಿಗೆ ಗೊತ್ತು, ಛಾಯೆ ನಿಜ ಸ್ವರೂಪ ಎಲ್ಲ ಗೊತ್ತು, ಪ್ರವಾದನೆಗಳು ಎಲ್ಲ ಗೊತ್ತು, ಎಲ್ಲ ಅರಿವು ಗೊತ್ತು, ಡೆಪ್ತ್ ಆಫ್ ರಾನ್ಸಮ್ ಸ್ಯಾಕ್ರಿಫೈಸ್ ಗೊತ್ತು, ಆಳ ಅಗಲ ಎತ್ತರ ಎಲ್ಲ ಗೊತ್ತಿತ್ತು. ಕತ್ತಲೆಯಿಂದ ಬೆಳಕಿಗೆ ಬಂದೋದರಿಂದ ಅವರು ಎರಡನೇ ಮರಣಕ್ಕೆ ಅವ್ರು ಹೋಗ್ತಾರೆ. ಅದಕ್ಕೆ ಮತ್ತಾಯ 12:31 ಹೇಳ್ತಾ ಇದೆ, ಪವಿತ್ರಾತ್ಮಕ್ಕೆ ವಿರೋಧವಾಗಿ ಮಾಡುವಂತ ಪಾಪ ಅದು ಅವರಿಗೆ ಕ್ಷಮಾಪಣೆನೂ ಇಲ್ಲ ಅಂತ ಹೇಳಲ್ಲ. ಮತ್ತಾಯ 12:31. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಅಪೊಸ್ತಲ ಪೌಲರು ಹೇಳ್ತಾರೆ, ಅವರಲ್ಲಿ ತಿರುಗಾ ಮಾನಸಾಂತರ ಹುಟ್ಟುತ್ತಾ ಅಂತ ನೋಡ್ಬೇಕಾದ್ರೆ ಅದು ಅಸಾಧ್ಯ. ಎಲ್ಲಿ? ಇಬ್ರಿಯ 6:4-6. ಮಾನಸಾಂತರ ಅವರಲ್ಲಿ ಹುಟ್ಟುವುದಕ್ಕೆ ಕಷ್ಟ. ರಸೂಲ್ ಬರೀತಾರೆ ಇದ್ರ ಬಗ್ಗೆ. ರಿಫರೆನ್ಸ್ ನಂಬರ್ 2610 ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಅವರು ದೇವರ ವೈರಿಗಳಾಗಿ ಪರಿಗಣಿಸಲ್ಪಡುತ್ತಾರೆ. ನೋಡಿ ಬೇರೆ ಎಷ್ಟು ಇದನ್ನ ನಾವು ಎಲ್ಲ ಧ್ಯಾನ ಮಾಡಬೇಕಾದ್ರೆ, ಅವರು ದೇವರ ವೈರಿಗಳಾಗಿ ಪರಿಗಣಿಸಲ್ಪಡ್ತಾರೆ. ಇದನ್ನ ಒಳ್ಳೆ ಒಂದು ಉದಾಹರಣೆ ರಸೂಲ್ ಕೊಟ್ಟಿದ್ರು. ಐಗುಪ್ತ ದೇಶದಲ್ಲಿ ಇಸ್ರೇಲ್ ಮಕ್ಕಳು 10 ಬಾಧೆಗಳ ಮುಖಾಂತರ ಏನಾದ್ರು ಐಗುಪ್ತ ದೇಶವನ್ನು ಬಿಟ್ಟು ಎಲ್ಲಿಗೆ ಹೊರಟೋಗ್ತಾರೆ? ಕಾನಾನ್ ದೇಶಕ್ಕೆ ಹೊರಟೋಗ್ತಾರೆ. ಬಟ್ ಅವತ್ತು ರಾತ್ರಿ ಏನ್ ಮಾಡ್ಬೇಕಾಯ್ತು? ಅವರು ಏನ್ ಮಾಡ್ಬೇಕು? ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಎಲ್ಲಿಗೆ ಹಚ್ಚಬೇಕು? ನಿಲುವು ಪಟ್ಟಿಯಲ್ಲಿ ಹಚ್ಚಬೇಕು. ಸಮಾನ ದೂತ ಬಂದು ಹಾದು ಹೋಗ್ತಾರೆ. ಯಾರ ಮನೆಯಲ್ಲಿ ರಕ್ತ ಇದೆಯೋ ಆ ರಕ್ತದ ಮುಖಾಂತರ ಅವರು ಕಾಪಾಡಲ್ಪಟ್ಟಿದ್ದಾರೆ ಎಂಬ ಒಂದು ಅರ್ಥ ಕೊಡುತ್ತೆ. ಯಾರ ಮನೆಯಲ್ಲಿ ಇಲ್ವೋ ಇಡೀ ಐಗುಪ್ತ ದೇಶದಲ್ಲಿ ಇರೋರು ಸತ್ತೋದ್ರು. ಇಸ್ರೇಲ್ ಮಕ್ಕಳು, ಚೊಚ್ಚಲ ಮಕ್ಕಳು ಕಾಪಾಡಲ್ಪಟ್ರು. ಹಾಗೇ ಐಗುಪ್ತ ದೇಶದಿಂದ ಅವ್ರು ಹೊರಟು ಬಂದ್ರ ಸುಮಾರು ಎಷ್ಟು ಲಕ್ಷ ಜನ ಹೊರಟು ಬಂದ್ರು? 25 ಲಕ್ಷಕ್ಕಿಂತ ಹೆಚ್ಚಾದ ಜನಗಳು ಹೊರಟು ಬಂದ್ರು. 40 ವರ್ಷ ಅರಣ್ಯ ಪ್ರಯಾಣ. ಕೊನೆಗೆ ಕಾನಾನನ್ನ ಮುಟ್ಟಿದ್ದು ಯೆಹೋಶುವ ಕಾಲೇಬನ ಬಿಟ್ಟು ಯಾರು ಹೋಗ್ಲಿಲ್ಲ. ಅವರೆಲ್ಲರೂ ರಕ್ತದ ಮುಖಾಂತರ ರಕ್ಷಿಸಲ್ಪಟ್ಟು ಹೊರಗೆ ಬಂದಿರುವವರು. ಇದನ್ನು ನಮಗೆ ಹೋಲಿಸಿ ಮಾತನಾಡ್ತಾರೆ ಬ್ರದರ್ ರಸೂಲ್.
ಈಡುಬಲಿಯ ರಕ್ತದ ಮುಖಾಂತರ ರಕ್ಷಿಸಲ್ಪಟ್ಟು ಪರಿಜ್ಞಾನವನ್ನು ಹೊಂದಿ ಬೇಕೆಂದು ಪಾಪ ಮಾಡುವವರು ಈ ಅರಣ್ಯದಲ್ಲೇ ಅಶು- ನಾಶನ ಹೊಂದುತ್ತಾರೆ. ಕ್ಷಮಾಪಣೆ ಇದೆಯಾ ಬ್ರದರ್? ಕ್ಷಮಾಪಣೆ ಇದೆಯಾ? ಈಗಲೂ ನಮಗೆ ಅವಕಾಶ ದೇವರು ಕೊಟ್ಟಿದ್ದಾರೆ. ಕಾರಣ ಒಡಂಬಡಿಕೆ ಮಾಡಿದವರು ನಾವು. ದೇವರು ನಮ್ಮಲ್ಲಿ ಒಡಂಬಡಿಕೆ ಮಾಡಿಲ್ಲ. ದೇವರು ಇಸ್ರೇಲ್ ಜೊತೆಗೆ ಮಾತ್ರ ಒಡಂಬಡಿಕೆ ಮಾಡಿದ್ರು. ಈಗ ನಾವಾಗಿ ಏರ್ಪಡಿಸಿಕೊಂಡ ಒಡಂಬಡಿಕೆಯನ್ನು ನಾವಾಗ ಮುರಿದು ಆ ಒಡಂಬಡಿಕೆಯನ್ನು ಮೀರಿ ಬರುವಾಗ ದೇವರು ಏನ್ ಮಾಡ್ತಾರಂದ್ರೆ ಹಲವಾರು ಶಿಕ್ಷಣೆಗಳನ್ನು ಕೊಟ್ಟು ತಿರ್ಗಾ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನು ಸರಿಪಡಿಸ್ತಾರೆ. ಕೆಲವರಿಗೆ ಕೆಲವು ಪೆಟ್ಟುಗಳನ್ನು ಕೊಡ್ತಾರೆ, ಕೆಲವರಿಗೆ ಅಧಿಕವಾದಂತ ಪೆಟ್ಟುಗಳನ್ನು ಕೊಡ್ತಾರೆ. ನಾವು ಪಶ್ಚಾತ್ತಾಪಪಟ್ಟು ಹಿಂತಿರುಗಿ ತಿರ್ಗಾ ಇಲ್ಲಿಗೆ ಬರ್ಲಿಕ್ಕೆ ದೇವರು ಹಲವಾರು ದಂಡನೆಗಳು ನಮಗೆ ಕೊಟ್ಟೆ ಕೊಡ್ತಾರೆ. ನಾವು ಸರಿಯಾಗಬೇಕು. ಯಾಕಂದ್ರೆ ನಮಗಿಂತ ದೇವರು ದೊಡ್ಡವರು. ಆತನ ಪ್ರೀತಿ ಅಗಾಲವಾದದ್ದು. ನಾವು ಬಿಟ್ಬಿಡ್ಬೋದು ನಮ್ಮ ಒಡಂಬಡಿಕೆಯಿಂದ, ಬಟ್ ನಾವು ಏರ್ಪಡಿಸಿಕೊಂಡಿರುವಂತ ದೇವರು ನಂಬಿಕಸ್ತನು, ನೀತಿ ಉಳ್ಳವರು. ನಮ್ಮನ್ನು ಬಿಟ್ಬಿಡಲ್ಲ. ಆದಿಯು ಅಂತ್ಯವು ನಮ್ಮ ಬಗ್ಗೆ ಗೊತ್ತು. ನಮ್ಮ ಬಗ್ಗೆ ಗೊತ್ತು ದೇವರಿಗೆ. ದಾವೀದು ಬತ್ಷೆಬಳ ಹತ್ರ ಪಾಪ ಮಾಡ್ಲಿಕ್ಕೆ ಮುಂಚೆನೆ ಹೇಳ್ಬಿಟ್ಟು, ನನ್ನ ಹೃದಯಕ್ಕೆ ಹತ್ತಿರವಾದವನು, ಪಾಪ ಮಾಡಕ್ಕೆ ಮುಂಚೆನೆ ಪ್ರವಾದನವಾಗಿ ನೋಡಿದ್ ಬಿಟ್ರು. ಹಂಗಂದ್ರೆ ನಾನು ಇಂತಹ ಒಂದು ಪಾಪಕ್ಕೆ ಹೋಗಿ ಎರಡನೇ ಮರಣಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ದೇವರಿಗೆ ಮುಂಚೆ ಗೊತ್ತಿಲ್ವಾ ಪ್ರಿಯರೇ? ಗೊತ್ತಾಗೋದಿಲ್ವಾ? ಗೊತ್ತು. ಈಗ ಜಗನ್ಬರು ಬರ್ತಾರೆ, ಸ್ವಾತೆ ಕರೆದ್ರು ದೇವರು, ಇಷ್ಟು ಪಾಪದಲ್ಲಿ ಬಿದ್ದಿದ್ದಾರೆ. ಇದನ್ನೆಲ್ಲ ಕರಿವಿಕ್ ಮುಂಚೆ ದೇವ್ರಿಗೆ ಗೊತ್ತಾಗೋತಿಲ್ವಾ? ನಾನು ಪಡ್ಕೋತೀನ ಇಲ್ವಾ ಅಂದ್ಬಿಟ್ಟು ದೇವ್ರಿಗೆ ಗೊತ್ತಾಗೋತಿಲ್ವಾ? ಗೊತ್ತಾಗೋದಿಲ್ಲ. ಆ ರೀತಿ ಕರೆದು ದೇವ್ರು ನಮ್ಮನ್ನ ಕರಿವಿಕೆಗೆ ಕರೆಯಲ್ಲ. ಅಂತ ಪಾಪದಲ್ಲಿ ಬೀಳೋಣ ದೇವ್ರು ಯಾಕೆ ಕರಿಬೇಕು ಅಲ್ವೇ? ಅಂತ ಪಾಪದಲ್ಲಿ ಬೀಳ್ತೀನಿ ಅಂದ್ರೆ ದೇವ್ರಿಗೆ ನನ್ನ ಯಾಕೆ ಕರಿಬೇಕು? ಈಗ ಯುದಾಸನು ಕರೆದ್ರು, ಬಟ್ ಯುದಾಸನ ಈ ರೀತಿ ಪಾಪ ಮಾಡಿ ಕೊನೆಗೆ ನೆನಕೊಂಡು ಸತ್ತೋಗ್ತಾರೆ ಅಂದ್ಬಿಟ್ಟು ದೇವ್ರಿಗೆ ಗೊತ್ತಿಲ್ವ ಅಂತ ನೋಡ್ಬೇಕಾದ್ರೆ ನೀತಿಯುಳ್ಳ ದೇವ್ರಿಗೆ ಗೊತ್ತಾಗಲ್ಲ. ಕರೀತಾರೆ. ಅದಾದ ನಂತರ ನನ್ನ ವಾಕ್ಯವೇ ನಿನ್ನನ್ನು ನ್ಯಾಯ ತೀರಿಸುತ್ತೆ, ನೀನು ಈ ರೀತಿ ಹೋಗಿ ಸಾಯ್ತೀಯ ಅಷ್ಟೇ, ಈ ರೀತಿ ನಿತ್ಯ ಜೀವನ ಪಡ್ಕೋತೀಯ. ಹೌದು ಪ್ರಿಯರೇ. ಯಾಕಂದ್ರೆ ಅದೇ ಬೇರೆ ಟಾಪಿಕ್. ಬಟ್ ಕ್ಷಮಾಪಣೆ ಉಂಟು. ನಾವು ದೇವರ ಹತ್ರ ಒಂದು ದೃಢವಾದ ಒಂದು ಒಡಂಬಡಿಕೆಯನ್ನು ನಾವು ಏರ್ಪಡಿಸಿಕೊಂಡಿದ್ದೀವಿ. ಖಂಡಿತ ನಮ್ಮನ್ನು ನಿರ್ಲಕ್ಷಿಸುವುದಿಲ್ಲ ಪ್ರಿಯರೇ. ಆತನ ಪ್ರೀತಿ ದೊಡ್ಡದು. ದೇವರು ಅದಕ್ಕೆ ಅನೇಕ ಶಿಕ್ಷೆಗಳನ್ನು ಕೊಟ್ಟು ತಿರುಗ ನಮ್ಮನ್ನು ದಾರಿಗೆ ತಗೊಂಡು ಬರ್ತಾರೆ. ಖಂಡಿತ ನಾವು ಏರ್ಪಡಿಸಿಕೊಂಡಿರುವಂತ ಒಡಂಬಡಿಕೆಯನ್ನು ನೆರವೇರಿಸುವುದಕ್ಕೆ ದೇವರು ಮತ್ತಷ್ಟು ಪ್ರಯತ್ನಗಳು ಪಡ್ತಾರೆ. ಆದ್ರೆ ಎರಡು ವಿಷಯ ಮುಂದೆ ಇಡ್ತಾರೆ. ಮಗಳೇ, ನೀ ನಿತ್ಯ ಜೀವನ ಪಡ್ಕೋತೀಯಾ ಅಥವಾ ನಿತ್ಯ ಮರಣವನ್ನು ನೀವು ಪಡ್ಕೋತೀಯ? ಅದಕ್ಕೆ ಅಪೊಸ್ತಲ ಪೌಲರು ಹೇಳಿದ್ರು, ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಪಾಪ ಪರಿಹಾರಕ್ಕಾಗಿ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ. ಇಲ್ಲಿ ಏನ್ ಹೇಳಕ್ ಬರ್ತಾರೆ ಅಪೊಸ್ತಲ ಪೌಲ್ ಅಂತ ನೋಡ್ಬೇಕಾದ್ರೆ ಒಂದು ವಾಕ್ಯ ಓದೋಣ. ರೋಮ 1ನೇ ಅಧ್ಯಾಯ 28ನೇ ವಚನ. ರೋಮ 1:28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಯಾಕೆ ಈ ರೀತಿ ಹೋಗ್ತಾರಂತ ನೋಡ್ಬೇಕಾದ್ರೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಈ ರೀತಿ ಬೇಕೆಂದು ಪಾಪ ಮಾಡಿ ಹೋಗ್ತಾರಂತೆ. ಪ್ರಿಯರೇ ನೋಡಿ, ಈ ವಾಕ್ಯಕ್ಕೆ ಎಷ್ಟು ಜೀವ ಇದೆ ನೋಡಿ ಅಲ್ವಾ? ಈ ವಾಕ್ಯಕ್ಕೆ ಎಷ್ಟು ಪವರ್ ಇದೆ ನೋಡಿ ಪ್ರಿಯರೇ. ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಪಡಲ್ವಂತೆ. ಅವರು ಬೇಡ, ನನಗೆ ದೇವರ ಒಂದು ಅರಿವು ಜ್ಞಾನ ನನಗೆ ಬೇಡ, ನನಗೆ ಈ ರೀತಿ ಯಾರು ಒತ್ತಾಯಪಡಿಸಿ ಹೇಳ್ಬೇಡ್ರಿ, ನನ್ನನ್ನು ಖಂಡಿಸಬೇಡ್ರಿ. ಅವರು ದೇವರ ಸತ್ಯವನ್ನು ಹೇಳಲಿಕ್ಕೆ ಬರ್ತಾರೆ. ನಾವು ಅದನ್ನು ಪಡ್ಕೊಳ್ಳುವಾಗ ಯಾವ ರೀತಿ ಪಡ್ಕೋಬೇಕು? ಸ್ವೀಕಾರ ಮಾಡಬೇಕು. ಇದು ದೇವರ ಕೃಪೆ, ಆತನ ದಯೆ, ಇದನ್ನು ಪಡ್ಕೊಳ್ಳೋರಾಗಿರ್ಬೇಕು. ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದೆ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವ್ರು ಏನ್ ಮಾಡ್ತಾರಂತೆ? ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸ್ಬಿಡ್ತಾರಂತೆ. ಒಂದು ವೇಳೆ ಈ ಪರಿಜ್ಞಾನವನ್ನು ಬೇಡ ಅಂದ್ಬಿಟ್ಟು, ಇಷ್ಟ ಇಲ್ಲ, ನನ್ ಬೇಡ, ನನ್ನಿಷ್ಟ ನನ್ನ ಪಾಲಿಗೆ ಬಿಟ್ಬಿಡಿ ಅಂತ ಹೇಳುವಾಗ ದೇವ್ರು ಏನ್ ಮಾಡ್ಬಿಡ್ತಾರಂತೆ ಪ್ರಿಯರೇ? ವಾಕ್ಯ ಹೇಳ್ತದೆ, ಅವರನ್ನು ಅನಿಷ್ಟ ಪಾಪಕ್ಕೆ ಒಪ್ಪಿಸಿ ಬಿಟ್ಟು ಬಿಡ್ತಾರಂತೆ ಪ್ರಿಯರೇ. ಯಾಕಂದ್ರೆ ಒಬ್ಬರ
ಸಹೋದರ ಸಹೋದರಿಯರ, ಪರಿಶುದ್ಧ ಭಕ್ತರಾದಂತ ಸಹೋದರ ಸಹೋದರಿಯರ ಒಂದು ಸ್ವಾತಂತ್ರ್ಯದಲ್ಲಿ ದೇವರು ಏನ್ ಮಾಡಲ್ಲ, ಅಡ್ಡಿಪಡಿಸುವುದಿಲ್ಲ ಪ್ರಿಯರೇ. ನನ್ನ ಒಂದು ವೈಯಕ್ತಿಕವಾದ ಸ್ವಾತಂತ್ರ್ಯದಲ್ಲಿ ದೇವರು ಏನ್ ಮಾಡಲ್ಲ, ತಲೆ ಹಾಕಲ್ಲ. ಆತನ ಇನ್ಫ್ಲೂಯೆನ್ಸ್ ಅನ್ನು ಉಪಯೋಗಿಸಲ್ಲ. ನಾನಾಗಿ ಬರ್ಬೇಕು, ನಾನು ಪಡ್ಕೊಂಡ ಜ್ಞಾನಕ್ಕೆ ತಕ್ಕ ಹಾಗೆ ನಾನು ಬಲಿಯಾಗಬೇಕು. ಯಾಕಂದ್ರೆ ತಂದೆಯಾದ ದೇವರು ಪಕ್ಷಪಾತಿ ಅಲ್ಲ, ನೀತಿ ಉಳ್ಳವರು. ಇಸ್ರೇಲ್ ಮಕ್ಕಳನ್ನ ಬಿಟ್ಟುಬಿಟ್ರು ಅಂದ್ರೆ ನಾವು ಎಷ್ಟರ ಮಾತ್ರದವರು ಪ್ರಿಯರೇ ಅಲ್ವೇ. ಇಸ್ರೇಲ್, ನನ್ ಯಾವಾಗ್ಲೂ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ. ಇಸ್ರೇಲ್ ಅವ್ರು ಆದುಕೊಂಡಂತ ಜನ, ಅವ್ರನ್ನೇ ಬಿಟ್ಟು ಬಿಡುವಾಗ ನಾವು ಎಷ್ಟು ಮಾತ್ರದವರು. ರಸೂಲ್ ಬಹಳ ಚೆನ್ನಾಗಿ ಬರೀತಾರೆ. ರೀಪ್ರಿನ್ಸ್ ನಂಬರ್ 5909 3ನೇ ಒಂದು ಬತ್ತಿಯಲ್ಲಿ ಹೇಳ್ತಾರೆ, ನಾವು ದೇವರಿಂದ ನಾವು ಅಗಲಿ ಹೋಗುವುದು ದೇವರೇ ಬೇಡ ಅಂದ್ಬಿಟ್ಟು ಆತನನ್ನು ನಾವು ಮರ್ತು ಬಿಡ್ಬೇಕೆಂಬ ಮನೋಭಾವ ನಮ್ಮಲ್ಲಿ ಇದ್ರೆ ಖಂಡಿತ ಅವ್ರನ್ನ ಮರ್ತು ಬಿಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯಾದಂತ ಬಲಿನ ಜೀವಕ್ಕಳು ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಕೊನೆಗೆ ಅವರ ಒಂದು ಬಲಿ ಹೇಗಿದೆ ಅಂದ್ಬಿಟ್ಟು ನೋಡ್ಬೇಕಾದ್ರೆ, ಯಾರು ಇಷ್ಟಪಟ್ರೋ ಈ ರೀತಿಯಾಗಿದ್ದಂತ ಒಂದು ಸಹೋದರ ಸಹೋದರಿ ಬೇಕಂದ್ರೆ, ಯಾರು ಇಷ್ಟಪಟ್ರು ಅಂದ್ರೆ ಸೈತಾನ ಇಷ್ಟಪಡ್ತಾನಂತೆ. ಇಂಥ ಸಹೋದರಿ ಬೇಕು. ಸೈತಾನನ ಪ್ರಭಾವಕ್ಕೆ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರುವಂತ ಅವನ ಒಂದು ಶಕ್ತಿಗೆ ಅವ್ರು ಹೋಗ್ಬಿಡ್ತಾರಂತೆ, ಆ ಶಕ್ತಿಗೆ ಬಲಿಯಾಗ್ಬಿಡ್ತಾರಂತೆ. ಅದರ ಹೆಸರು ಬಹಳ ಚೆನ್ನಾಗಿ ಬರೀತಾರೆ. ರೀಪ್ರಿನ್ಸ್ ನಂಬರ್ 5909 3rd ಪ್ಯಾರಾಗ್ರಾಫ್ ಅಲ್ಲಿ ಸೈತಾನನ ಶಕ್ತಿಗೆ ಅವರ ಜೀವನವನ್ನೇ ಬಲಿ ಕೊಟ್ಬಿಡ್ತಾರಂತೆ. 2ನೇ ಮರಣ, ಅವನ ಒಳ ಸಂಚಾರಕ್ಕೆ, ಅವನ ಒಂದು ಬಲಹೀನತೆಗೆ ಅವರು ಕಾರ್ಯವನ್ನು ನಿರ್ಣಯಿಸಿ ಏನ್ ಮಾಡ್ತಾರಂದ್ರೆ ಅದಕ್ಕೆ ಬಲಿಯಾಗಿ ಅವರು ಸತ್ತಾಗ್ತಾರೆ. ಒಬ್ಬರು ತಂದೆಯಾದ ಯೆಹೋವ ದೇವರು ಅವರು ಪಡ್ಕೊಂಡಂತ ಜ್ಞಾನ, ಅರಿವು, ತಿಳುವಳಿಕೆ ಅವರ ಒಂದು ಚಿಂತನೆಯಲ್ಲಿ ಇಟ್ಟುಕೊಳ್ಳದಿರುವವರು ಖಂಡಿತ ಬ್ರದರ್ ಹೇಳ್ದಂಗೆ ಅವರು ಒಂದು ಮೋಸವಾದ ಒಂದು ಮರಣಕ್ಕೆ ದೇವರು ಒಪ್ಪಿಸಿ ಕೊಟ್ಬಿಡ್ತಾರಂತೆ. ಸಾಧ್ಯವಾದಷ್ಟು ಶೋಧನೆಗಳು ನಾವು ಏನ್ ಮಾಡ್ಬೇಕು, ನಾವು ಬಿಟ್ಟು ಬಿಡ್ಬೇಕು, ಹೊರಗೆ ಬಂದ್ಬಿಡ್ಬೇಕು. ಒಂದು ವೇಳೆ ಶೋಧನೆಯನ್ನು ನಾವು ತಪ್ಪಿಸುವುದಕ್ಕೆ ಬಯಸದಿದ್ದರೆ ತುಂಬಾ ಕಷ್ಟ. ಒಂದು ವಾಕ್ಯ ಓದೋಣ, ಬಹಳ ಚೆನ್ನಾಗಿದೆ. ಯಾಕೋಬ 1ನೇ ಅಧ್ಯಾಯ 13ನೇ ವಚನ ಓದಿ. ಯಾಕೋಬ 1ನೇ ಅಧ್ಯಾಯ 13ನೇ ವಚನ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ನೋಡಿದ್ರ, ಇದನ್ನೆಲ್ಲ ನಾವು ಕೊನೆಗೆ ಮಾಡ್ಬಿಟ್ಟು ಯಾರ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ, ದೇವರ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರಣೆಯು ನನಗೆ ಯಾರಿಂದ ಉಂಟಾಯ್ತು, ದೇವರಿಂದ ಉಂಟು. ದಯವಿಟ್ಟು ಆ ಮಾತು ನಾವು ಹೇಳಬಾರದು. ದೇವರು ಕೆಟ್ಟತನಕ್ಕೆ ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ತಪ್ಪಾದ ದಾರಿಯನ್ನು ಯಾರು ಹುಡುಕ್ತಾರೋ, ತಪ್ಪಾದ ದಾರಿಯನ್ನು ಯಾರು ಆಯ್ಕೆ ಮಾಡ್ತಾರೋ ಸೈತಾನನಿಗೆ ಒಪ್ಪಿಸ್ಬಿಡ್ತಾರೆ. ಸೈತಾನನ ಹಾದಿಯಲ್ಲಿ ಅವರನ್ನು ಹೋಗೋಕೆ ದೇವರು ಬಿಟ್ಬಿಡ್ತಾರೆ. ಅವರು ಸೈತಾನಿಗೆ ವಿಧೇಯರಾಗಿ ಅವ್ರು ಮಾರ್ಪಡ್ತಾರೆ, ಸೈತಾನನ ಮಕ್ಕಳಾಗಿ ಮಾರ್ಪಡ್ತಾರೆ. ಮುಂಚೆ ದೇವರ ಮಕ್ಕಳಾಗಿದ್ರು, ಅವನ ಒಂದು ದಾರಿಯಲ್ಲಿ ದೇವರು ಬಿಟ್ಬಿಡ್ತಾರೆ. ಅಂದ್ರೆ ಅರ್ಥ ಏನಂದ್ರೆ ಅವನಿಗೆ ಒಂದು ನಾಶನ. ಪ್ರಿಯರೇ, ನಾವು ಹೊಂದಿಕೊಂಡಂತ ಆ ಪರಿಜ್ಞಾನವನ್ನು ನಾವು ಕಳೆಕೊಳ್ಳುವಾಗ ಖಂಡಿತ ನಾವು ದೇವರ ಕೋಪವನ್ನು ಕೊಯ್ಯಬಹುದು. ಎಷ್ಟು ಕಾಳನ್ನ ನಾವು ಬಿತ್ತಿದೀವಿ, ಹೊಲದಲ್ಲಿ ಒಂದು ಅಕ್ಕಿ ಕಾಳನ್ನು ಬಿತ್ತುವಾಗ ಎಷ್ಟು ಫಲ ಕೊಡುತ್ತೆ, 100ರಷ್ಟು. ಬೇಕೆಂದು ನಾವು ಪಾಪ ಮಾಡುವಾಗ ಮಾಡಿದ್ದು ಒಂದು ಪಾಪ, ಬಟ್ ಕೊಯ್ಯುವಾಗ ಎಷ್ಟು ಕೊಯ್ತೀವಿ ಅಂದ್ರೆ ಸಂಖ್ಯೆ ಇಲ್ಲದ ಫಲಗಳನ್ನು ಕೊಯ್ತೀವಿ. ಅದು ನಮಗೆ ದಂಡನೆ ಪ್ರಿಯರೇ. ಇಸ್ರೇಲ್ ಮಕ್ಕಳು ದೇವರು ದಂಡಿಸುವಾಗ ಸುತ್ತಲಿರುವ ದೇಶಗಳನ್ನ ದೇವರು ದಂಡಿಸ್ಲಿಲ್ಲ. ಇಸ್ರೇಲ್ ಮಕ್ಕಳು ದೇವದರ್ಶನ ಕೂಡಾರನ ಹತ್ರಕ್ಕೆ ಬಂದಾಗ ಸತ್ತೋಗ್ಬಿಡೋರು. ಸುತ್ತಲಿರುವ ಅನ್ಯ ಜಾತಿಗಳು ದೇವದರ್ಶನ ಕೂಡಾರಕ್ಕೆ ಹತ್ರ ಬಂದ್ರು ಕೂಡ ದೇವರು ಅವ್ರನ್ನ ಮರಣವನ್ನು ಕೊಡುವುದಿಲ್ಲ. ಈಗ ಇಡೀ ಲೋಕದಲ್ಲಿ ಆತನು ಆದುಕೊಂಡಂತ ಸತ್ಯ ಮಕ್ಕಳಾಗಿರುವಂತ ನಮ್ಮ ಮೇಲೆ, ಈ ಪರಿಜ್ಞಾನ ಹೊಂದಿರೋರ ಮೇಲೆ ಯಾವಾಗ ನೀತಿವಂತನ ಕೂಗನ್ನು ಕೇಳಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ. ಈ ಬೆಳಕು ನಿನ್ನ ಕಾಲಿಗೆ ದೀಪವು, ನಿನ್ನ ಮಾರ್ಗಕ್ಕೆ ನಿನ್ನ ದಾರಿಗೆ ಬೆಳಕಾಗಿ ದೇವರು ನಮ್ಗೆ ಕೊಟ್ಟಿದ್ದಾರೆ. ಪರಿಜ್ಞಾನ, ಅಷ್ಟು ಬೆಳಕು ನಮ್ಗೆ ಕೊಟ್ಟಿದ್ದಾರೆ. ಆ ಒಂದು ಪರಿಜ್ಞಾನವನ್ನು ನಾವು ಉಳಿಸಿಕೊಳ್ಳುವುದರಲ್ಲಿ
ಒಂದು ವೇಳೆ ವಿಫಲರಾದರೆ ದೇವರ ನಿಯಮಗಳನ್ನು ನಾವೇನ್ ಮಾಡ್ತೀವಿ? ತಿರಸ್ಕಾರ ಮಾಡುವವರಾಗಿರ್ತೀವಿ ಪ್ರಿಯರೇ. ಉ- ಬಹಳ ಉನ್ನತದಲ್ಲಿ ದೇವ್ರು ನಮ್ಮ ಇಟ್ಟಿದ್ದಾರೆ, ಹಾಗೆ ನಾವು ಕೆಳಗೆ ಬಿದ್ಬಿಡ್ತೀವಿ. ಬಹಳ ಜಾಗ್ರತೆಯಿಂದ ನಾವು ಇರಬೇಕು. ಯಾಕಂದ್ರೆ ಪಾಪದ ಒಂದು ಕಹಿಯಾದ ಆ ಅನುಭವಗಳು, ದುಃಖಕರವಾದ ಅನುಭವಗಳನ್ನು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ಬದುಕಿ ಬಾಳಿ ಏನ್ ಪ್ರಯೋಜನ ಹೇಳಿ? ಆ ಅದಕ್ಕೆ ಅಪೊಸ್ತಲ ಪೌಲರು ಹೇಳುವಾಗ, ನಾನು ಎಲ್ಲವೊಂದು ಕ್ರಿಸ್ತನಿಗಾಗಿ, ಕ್ರಿಸ್ತನ ಅರಿವದೇ ಅತಿ ಶ್ರೇಷ್ಠ ಎಂದು ಎನಿಸಿ ಎಲ್ಲವನ್ನೂ ಕಸವೆಂದು ಎನಿಸಿದ್ದೇನೆ. ಪಾಪ ಮಾಡುವುದರಿಂದ ನಮ್ಗೇನ್ ಲಾಭ? ಬೇಕೆಂದು ಪಾಪ ಮಾಡುವುದರಿಂದ, ಪವಿತ್ರಾತ್ಮಕ್ಕೆ ವಿರೋಧವಾಗಿ ಪಾಪ ಮಾಡೋದ್ರಿಂದ ನಾವೇನ್ ಪಡ್ಕೋಬಹುದು? ಅದೇನ್ ನಮ್ಗೆ ಕಿರೀಟ ಕೊಡುತ್ತಾ? ಇಲ್ಲ. ಬೇರೆ ನೋಡಿ, ಅವರು ತಮ್ಮನ್ನೇ ತಾವು ಏನ್ ಮಾಡ್ತಾರೆ? ಹಾಳು ಮಾಡಿಕೊಳ್ಳುವರಾಗಿರ್ತಾರೆ. ಅವರು ಯಾವುದೇ ಮಾಡೋಕ್ಕೂ ಸಿದ್ಧರಾಗಿರ್ತಾರೆ. ಕಾನ್ಸಿಕ್ರೇಟೆಡ್ ಅಂದ್ರೆ ಅರ್ಥ ಏನ್ರಿ ಪ್ರಿಯರೇ? ನಾವೆಲ್ಲರಿಗೂ ಗೊತ್ತು. ಕಾನ್ಸಿಕ್ರೇಟೆಡ್ ಅಂದ್ರೆ ಪ್ರತಿಷ್ಠೆ ಮಾಡಿಕೊಂಡವರು, ಪ್ರತಿಜ್ಞೆ ಅಂದ್ರೆ ಅರ್ಥ ಏನ್ರಿ ಪ್ರಿಯರೇ? ಸೆಟ್ ಅಪಾರ್ಟ್ ಅಂತ ಹೇಳ್ತಾರೆ. ಅಪೋಸ್ಟಲ್ಸ್ ಅಂದ್ರೆ ಅರ್ಥ ಏನ್ರಿ ಪ್ರಿಯರೇ? ಕೊಡಲ್ಪಟ್ಟವರು, ಸೆಂಟ್ ಫೋರ್ತ್, ಕಳಿಸಿ ಕೊಡಲ್ಪಟ್ಟವರು, ಸೆಂಟ್ ಫೋರ್ತ್. ಕಾನ್ಸಿಕ್ರೇಟೆಡ್ ಅಂದ್ರೆ ಸೆಪರೇಟೆಡ್. ಅದಕ್ಕೆ ಹಲವಾರು ಅರ್ಥಗಳಿದೆ. ಸೆಪರೇಟೆಡ್ ಅದು ಒಂದು ಕರೆಕ್ಟ್ ಆದಂತ ಒಂದು ಅರ್ಥ. ಪರಿಶುದ್ಧ ಭಕ್ತರು. ಅದು ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಒಂದು ಸಹೋದರರು ಮಾತನಾಡಿದ್ರು ಕಾನ್ಸಿಕ್ರೇಟೆಡ್ಗೆ, ಅಲ್ಲಿ ಒಂದು ಅರ್ಥವನ್ನು ಕೊಡ್ತಾರೆ, ಬಹಳ ಚೆನ್ನಾಗಿತ್ತು. ರಿಸರ್ವ್ಡ್, ಅನ್ರಿಸರ್ವ್ಡ್. ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀವಿ, ಬಸ್ ಟಿಕೆಟ್ ಬುಕ್ ಮಾಡ್ತೀವಿ, ಹೋಟೆಲ್ ಬುಕ್ ಮಾಡ್ತೀವಿ, ಎಲ್ಲೋ ಫ್ಲೈಟ್ ಬುಕ್ ಮಾಡ್ತೀವಿ, ಎಲ್ಲ ರಿಸರ್ವ್ ಮಾಡ್ತೀವಿ ಫಸ್ಟೇ. ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಮನೆ, ಅದು ಇದು ಬಿಸ್ನೆಸ್, ಅವು ಇವೆಲ್ಲ ರಿಸರ್ವ್ ಮಾಡ್ತೀವಿ, ಪ್ಲಾನ್ ದೊಡ್ಡದಾಗಿ ಮಾಡ್ತೀವಿ. ಆದ್ರೆ ಬ್ರದರ್ ಹೇಳ್ತಾರೆ, ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಯಾವಾಗಲೂ ಅನ್ರಿಸರ್ವ್ಡ್ ಆಗಿರ್ಬೇಕಂತೆ. ಈ ಅನ್ರಿಸರ್ವ್ಡ್ ದೇವರ ಚಿತ್ತ ಇರ್ಬೇಕಂತೆ ಸಂಪೂರ್ಣವಾಗಿ. ಆ ದೇವರಿಗೆ ಮಾತ್ರ ಇರ್ಬೇಕಂತೆ. ಈಗ ನಮ್ಮ ಜೀವನ ರಿಸರ್ವ್ಡಾ ಅನ್ರಿಸರ್ವ್ಡಾ? ನಮ್ಮ ಒಂದು ಕಾನ್ಸಿಕ್ರೇಟೆಡ್ ಜೀವನ. ಬಹಳ ಚೆನ್ನಾಗಿ ಒಂದು ವಾಕ್ಯ ಹೇಳ್ತಾರೆ ಪೇತ್ರನು, 2 ಪೇತ್ರ 2:20 ಓದಿ. 2 ಪೇತ್ರ 2:20. 2 ಪೇತ್ರ 2ನೇ ಅಧ್ಯಾಯ. ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ನೋಡಿದ್ರ, ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ. ಜ್ಞಾನ ನೀವು ನೋಟ್ ಮಾಡಿ, ಅಂಡರ್ಲೈನ್ ಮಾಡಿದ್ದೀರಿ. ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಅಂತ ನೋಡ್ಬೇಕು. ಇಡೀ ಡಾಕ್ಟ್ರಿನು, ಎಂಟೈರ್ ಡಾಕ್ಟ್ರಿನು, ನಾಲೆಜ್, ಇಡೀ ಡಾಕ್ಟ್ರಿನು ವಿಷಯವಾಗಿ ಜ್ಞಾನವನ್ನು ಹೊಂದಿ ಲೋಕದ ಮಲಿನವತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ಒಂದು ವೇಳೆ ನಾನು ಬಿದ್ದು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಬಂದ್ರು ಕೂಡ ಸ್ವಾಮಿ ಏನಂತ ಹೇಳ್ತಾರೆ? ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಯಾಕಂದ್ರೆ 10 ವರ್ಷ ಅವರ ಒಂದು ಬಲಿನ ಜೀವಿತ ಅನುಭವಗಳನ್ನು ಕಳ್ಕೊಂಡ್ಬಿಡ್ತಾರೆ. ಜೊತೆಯಲ್ಲಿರುವ ಪರಿಶುದ್ಧ ಸಹೋದರಿ ಅವರ ಒಂದು ನಂಬಿಕೆಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ. ಎಲ್ಲರೂ ಅವರ ಮೇಲೆ ಇಟ್ಟಿರುವಂತ ವಿಶ್ವಾಸ, ಪ್ರೀತಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಇವರು ಮತ್ತಷ್ಟು ಎಷ್ಟೇ ಪ್ರಯತ್ನ ಪಟ್ಟರು ಇನ್ನೊಂದು ಅಂಗದೊಂದಿಗೆ ಏನ್ ಮಾಡಕ್ಕಾಗಲ್ಲ, ಸೇರಕ್ಕಾಗಲ್ಲ. ಎಷ್ಟು ನೋವಿರುತ್ತೆ ಗೊತ್ತಾ, ಎಷ್ಟು ಗೋಳಾಟ ಇರುತ್ತೆ ಗೊತ್ತಾ ಅವ್ರ ಜೀವನದಲ್ಲಿ. ಅವ್ರಿಗೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇದೇ ತಾನೇ ಯುವದಾಸನ ಮನಸ್ಸಲ್ಲಿ ಇದ್ದಿರಬಹುದು. ನೇರವಾಗಿ ಲಿಟ್ರಲ್ ಆಗಿ ಮುದ್ದಿಟ್ಟು ತೋರಿಸ್ಕೊಟ್ಬಿಟ್ರಲ್ಲ. ಬೇರೆ ಎಷ್ಟೋ 2000 ವರ್ಷಗಳಾದ ನಂತರ ಈ ವಾಕ್ಯಗಳು ಇಬ್ಬಾಯಕತ್ತಕ್ಕಿಂತಲೂ ಹದವಾದದಾಗಿ ಇರುವುದರಿಂದ ನಾವು ಒಂದು ವೇಳೆ ಹೋಗಿ ತಿರುಗಿ ಬರುವಾಗ ಸ್ವಾಮಿ ಹೇಳ್ತಾರೆ, ಸತ್ಯ ಅವರ ಅಂತ್ಯ ಸ್ಥಿತಿಯು ಮೊದಲಕ್ಕಿಂತ ಕೆಟ್ಟದಾಗಿದೆ. ಆದ್ರಿಂದ ಪ್ರಿಯರೇ, ನಾವು ತುಂಬಾ ಎಚ್ಚರಿಕೆಯಿಂದ ಇರೋಣ.
ರೀಪ್ರಿನ್ಸ್ ನಂಬಲ್ಲಿ 383 ಫಿಫ್ತ್ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ಸ್ ಹೇಳ್ತಾರೆ, ನಾವು ಆತನ ವಾಕ್ಯದ ಮುಖಾಂತರ ಹುಟ್ಟಿದೀವಿ, ಪವಿತ್ರಾತ್ಮದ ಮುಖಾಂತರ. ಈಗ ಜಯ ಹೊಂದಬೇಕು ಎಂಬ ಒಂದು ಆಸಕ್ತಿ ನನ್ನಲ್ಲಿ ಇದೆ. ಈ ಪಾಪದ ಬಗ್ಗೆ ಬ್ರದರ್ಸ್ ಹೇಳುವಾಗ ರೆಫರೆನ್ಸ್ ನಂಬರ್ 383 ಫಿಫ್ತ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಯಾವ ಪಾಪದ ಪ್ರಾರಂಭ ಹೇಗಿದೆ ಅಂತ ನೋಡ್ಬೇಕಂದ್ರೆ ಅದು ಮಾಡ್ತಾ ಮಾಡ್ತಾ ಒಂಥರ ಅಡಿಕ್ಷನ್ ತರ, ಒಂಥರ ನಿಶಾ. ಪ್ರತಿಯೊಂದು ಪಾಪ ಕಾನ್ಸಿಕ್ರೇಟೆಡ್ ಆದ ಮೇಲೆ ಆ ಪಾಪಕ್ಕೆ ಅದಕ್ಕೆ ನಮ್ಮನ್ನ ಏನ್ ಮಾಡ್ತೀವಿ ಅಂದ್ರೆ ಒಪ್ಪಿಸಿ ಬೆಂಡಾಗ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಅಧೀನರಾಗಿ ನಾವು ಮಾರ್ಪಡ್ಬಿಡ್ತೀವಿ. ಬೇರೆ ನಾವು ಬಹಳ ಜಾಗ್ರತೆಯಿಂದ ಇರ್ಬೇಕಂತ ನಮ್ಗೆ ಒಂದು ಎಚ್ಚರಿಕೆಯನ್ನು ಇಲ್ಲಿ ನೀಡುವುದನ್ನು ನಾವು ನೋಡಬಹುದು. ಪ್ರಿಯರೇ, ಅಪೊಸ್ತಲ ಪೌಲು ಯಾವ ರೀತಿ ಆ ನೋಡಿ ಆ ಪದ ಬಹಳ ಚೆನ್ನಾಗಿದೆ. ಕ್ರಿಸ್ತನಿಗಾಗಿ ಎಲ್ಲವನ್ನು ಕಸವೊಂದು ಎಣಿಸಿದ್ದೇನೆ. ಇನ್ಮುಂದೆ ನಮ್ಮ ಮುಂದೆ ಈ ವಾಕ್ಯಗಳೆಲ್ಲ ಬರುವಾಗ ನಾವು ಇನ್ಮುಂದೆ ಎಷ್ಟು ಆ ಪರಿಜ್ಞಾನದಲ್ಲಿ ನಾವು ಅನುಭವವುಳ್ಳವರಾಗಿ ನಾವು ಮಾರ್ಪಡ್ಬೇಕು ಪ್ರಿಯರೇ. ನೋಡಿ ಓದೋಣ ವಾಕ್ಯ, ಯಾಕೋಬ 3ನೇ ಅಧ್ಯಾಯ 13ನೇ ವಚನ ಓದಿ. ಯಾಕೋಬ 3:13. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಯಾರು ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಶಾಂತ ಗುಣದಿಂದ ಏನ್ ಮಾಡ್ಬೇಕಂತೆ? ಅದರ ಜ್ಞಾನಿ ಯಾರು? ವಿವೇಕಿ ಯಾರು? ಸ್ವಾಮಿ ಹೇಳ್ತಾರೆ, ನಮ್ಮೆಲ್ಲರಿಗೂ ಹೇಳ್ತಾರೆ, ನೀವು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣ ನೋಡಿ, ಎಷ್ಟು ಮುಖ್ಯವಾದಂತ ಒಂದು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಎಲ್ಲಾ ಫಲಗಳನ್ನು ಏನ್ ಮಾಡ್ಬೇಕಂತೆ? ತೋರಿಸಲಿ. ಸಭೆಯಲ್ಲಿ ಅದೇ ಮುಖ್ಯವಾದಂತ ಒಂದು ಕ್ರಿಯೆಗಳು. ಅರಿವನ್ನು ನಾವು ಹೊಂದ್ಕೊಂಡಿದೀವಿ ಪ್ರಿಯರೇ, ಬಟ್ ಅದು ಯಾವಾಗ ಜ್ಞಾನವಾಗಿ ಮಾರ್ಪಡುತ್ತಂತ ನೋಡ್ಬೇಕಾದ್ರೆ ನಾವು ಅದನ್ನು ಉನ್ನತ ಭಾವನೆಗಳಿಂದ ಅದಕ್ಕೆ ಬೇಕಾದಂತ ಪೋಷಣೆ ಕೊಡುವಾಗ ಆ ಜ್ಞಾನ ನಮ್ಮಲ್ಲಿನೇ ಇರ್ತದೆ. ಅದಕ್ಕೆ ಬೆಲೆ ಕೊಡಬೇಕು, ಅದಕ್ಕೆ ಒಂದು ಮೌಲ್ಯತೆ ಇದೆ. ಜ್ಞಾನದ ಶ್ರೇಷ್ಠತೆ, ಅಪೊಸ್ತಲ ಪೌಲ್ ಹೇಳ್ತಾರೆ, ಜ್ಞಾನದ ಶ್ರೇಷ್ಠತೆಗಾಗಿ ನಾನು ಏನ್ ಮಾಡ್ಬಿಟ್ಟೆ? ಎಲ್ಲವನ್ನು ಕಸವೊಂದು ನಾನು ಎಣಿಸಿದ್ದೇನೆ. 2ನೇ ಪೇತ್ರ 1:19 ಓದಿ. 2ನೇ ಪೇತ್ರ 1:19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಲಕ್ಷ್ಯ ಕೊಡಬೇಕು ಪ್ರಿಯರೇ. ಒಂದು ವೇಳೆ ನಾವು ಕೊಟ್ಟಿಲ್ಲ ಅಂದ್ರೆ ನಾವು ಈಗ ನಡೆಯುವ ಆ ಬೆಳಕು, ನಾವು ಈಗ ನಡೆದುಕೊಂಡಿರುವ ಬೆಳಕಿನ ಹಾದಿ, ಒಂದು ವೇಳೆ ಇದರಲ್ಲಿ ನಾವು ತೃಪ್ತಿ ಹೊಂದಬಾರದಂತೆ. ಈ ಬೆಳಕು ನನಗೆ ಸಾಕು, ಇದರಲ್ಲಿ ತೃಪ್ತಿ ಹೊಂದಿದೆ ಅಂದ್ಬಿಟ್ಟು ನಾವು ಇರಬಾರದು ಅಂದ್ಬಿಟ್ಟು ಬ್ರದರ್ ರಸೂಲ್ ಅವರ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ತೃಪ್ತಿ ಹೊಂದದೆ ನಾವು ಏನ್ ಮಾಡ್ಬೇಕಂದ್ರೆ ಇನ್ನ ಹೆಚ್ಚಾದ ಬೆಳಕನ್ನು ನಾವು ಹುಡುಕಿ ಪ್ರಯಾಣ ಮಾಡ್ಬೇಕಂತೆ. ಅದಕ್ಕೆ ಬ್ರದರ್ ರಸೂಲ್ ಬರೆದಿರುವ ಎಲ್ಲಾ ಪುಸ್ತಕಗಳನ್ನು ಕೊನೆಗೆ ಏನ್ ಬರ್ದಿದ್ದಾರೆ ಅಂದ್ರೆ, ನನಗೆ ಒಂದು ಸಣ್ಣ ಬೆಳಕು ಸಿಕ್ತು, ಆ ಸಣ್ಣ ಬೆಳಕೆ 30,000 ಪ್ರಸಂಗ ಬೋಧನೆಗಳು, ರೀಪ್ರಿಂಟ್ಸ್ ವಾಲ್ಯೂಮ್, ಸಣ್ಣ ಬೆಳಕು. ನಾವು ನಮಗೆ ಸಿಕ್ಕಿರುವ ಆ ಬೆಳಕಲ್ಲಿ ನಿಂತು ಬಿಡಬಾರದು, ಇನ್ನು ಮತ್ತಷ್ಟು ಬೆಳಕನ್ನು ಪಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ, ಭಯಪಡಬೇಕು. ಈಗ ನಾವು ಪಾಠಕ್ಕೆಂದು ಆರಿಸಲ್ಕೊಳ್ಳಲ್ಪಟ್ಟ ವಾಕ್ಯ ಓದಿ ಮುಗಿಸೋಣ. ಐಸಾಯ 55:8-9. ಐಸಾಯ 55ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಸ್ವಾಮಿ ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಏನಪ್ಪಾ ಅದು ನನ್ನ ಆಲೋಚನೆ ಅಂದ್ರೆ? ಸ್ವಾಮಿ ಹೇಳುವಾಗ ನನ್ನ ಆಲೋಚನೆ ಅಂದ್ರೆ ಏನ್ರಿ ಪ್ರಿಯರೇ? ನನ್ನ ಆಲೋಚನೆ ಅಂದ್ರೆ ಏನು? ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಅದೇ ಸ್ವಾಮಿಯ ಒಂದು ಆಲೋಚನೆ, ದೇವರ ಯೋಚನೆ. ಅದು ನಿಮ್ಮ ಆಲೋಚನೆ ಅಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ಕರೆದಿದ್ದೇ ಆ ಪರಿಜ್ಞಾನ ಹೊಂದ್ಕೋಬೇಕಷ್ಟೇ. ಇದು ನನ್ನ ಆಲೋಚನೆ, ಅದು ನಿಮ್ಮ ಆಲೋಚನೆ ಅಲ್ಲ. ಇದು ನನ್ನ ದಾರಿ ಅಂತ ಹೇಳ್ತಾರೆ. ಏನದು ದಾರಿ? ಅದೇ ಯೇಸು ಸ್ವಾಮಿಯ ಒಂದು ಈಡುಬಲಿ, ಬಾಧೆಗಳು, ಶ್ರಮ ಸಂಕಟಗಳು, ಹೋರಾಟಗಳು.
ಆತನೊಂದಿಗೆ ಬಾಧೆ ಪಟ್ರೆ ಆತನೊಂದಿಗೆ ಆಳುವೆವು. ಆ ದಾರಿ ಬಗ್ಗೆ ಹೇಳ್ತಾರೆ. ಇದು ನನ್ನ ದಾರಿ, ನಿಮ್ಮ ದಾರಿ ಅಲ್ಲ, ನಿಮ್ಮ ಮಾರ್ಗ ಅಲ್ಲ. ಬೇರೆ ಅಂತಹ ಒಂದು ದಾರಿಯಲ್ಲಿ ಹೋಗಿ ನಾವು ಶ್ರಮ ಸಂಕಟಗಳನ್ನು ಪಟ್ಟು ಅನುಭವಿಸಿ ನಮ್ಮ ಒಂದು ಬಲಿನ ಜೀವಿತ ಒಂದು ಸುಖಂತವುಳ್ಳ ಒಂದು ಯಜ್ಞವಾಗಿ, ಒಂದು ವಾಸನೆಯಾಗಿ ದೇವರಿಗೆ ಹೋಗ್ಬೇಕಂದ್ರೆ ಆ ಮಾರ್ಗ ಅದು ನಿಮ್ಮ ಮಾರ್ಗ ಅಲ್ಲ, ಅದು ಬೇರೆ. ಆ ಮಾರ್ಗದ ಬಗ್ಗೆ ದೇವರು ಹೇಳಿಲ್ಲ. ನಮ್ಮ ಒಂದು ಸ್ವಂತ ದಾರಿ ಬಗ್ಗೆ ಹೇಳಿಲ್ಲ. ಅಂದ್ರೆ ನನ್ನ ದಾರಿ ಅಂದ್ರೆ ನನ್ನ ಮಾರ್ಗ, ಅದನ್ನ ನಾವು ಇಷ್ಟೊತ್ತು ಏನ್ ಧ್ಯಾನ ಮಾಡಿದ್ವಿ, ಇಷ್ಟು ವರ್ಷಗಳು ನಾವು ಏನು ಕಳೆದುಕೊಂಡಿದ್ವಿ. ದೇವರ ಮಾರ್ಗ, ದೇವರ ಒಂದು ಆಲೋಚನೆ, ನಾವು ವಿಧೇಯತೆಯನ್ನು ಕಲಿತುಕೊಳ್ಳಬೇಕು ಪ್ರಿಯರೇ. ಬಹಳ ಮುಖ್ಯವಾದಂತ ಒಂದು ವಿಷಯ. ಕೊನೆ ಕಾಲದಲ್ಲಿ ನಾವು ಬಾಳ್ತಾ ಇದೀವಿ. ಪ್ರತಿ ವರ್ಷ, ಪ್ರತಿಯೊಂದು ವರ್ಷದಲ್ಲಿ ನಾವು ಕೇಳುವಂತ ಒಂದು ಮಾತು, ಕೊನೆ ಕಾಲದಲ್ಲಿ ನಾವು ನಮ್ಮ ಒಂದು ಬುದ್ಧಿಗೆ ಎಟ್ಟಲಾರದಂತ ವಿಷಯಗಳು ನಡೀತಾ ಇರೋದನ್ನು ಲೋಕದ ಕಟ್ಟ ಕಡೆಗೆ ನಾವು ಪ್ರತಿದಿನ ನಮ್ಮ ಕಿವಿಯಲ್ಲಿ ಬಂದು ಬೀಳುವಾಗ ನಮ್ಮ ರಕ್ಷಣೆ ಹತ್ರವಾಗ್ತಾ ಇರ್ತದೆ ಪ್ರಿಯರೇ. ಎಚ್ಚರಿಕೆಯಾದಂತ ಮಾತುಗಳು ದೇವರು ನಮಗೆ ಕೊಡ್ತಾ ಬರುವಾಗ ಒಂದು ವಿಷಯ ನೀವು ತಿಳ್ಕೊಳ್ಳಿ, ತಂದೆಯಾದ ಯೆಹೋವ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ದೊಡ್ಡದು, ತುಂಬಾ ದೊಡ್ಡದು. ಅವಕಾಶ ಕೊಡ್ತಾರೆ ಪ್ರಿಯರೇ. ಒಂದು ವಾಕ್ಯವನ್ನು ಓದಿ ಮುಗಿಸೋಣ. ಎಬೇಸ 3ನೇ ಅಧ್ಯಾಯ 19ನೇ ವಚನ. ಎಬೇಸ 3:19. ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ನೋಡಿ, ವಾಕ್ಯ ಹೇಳ್ತಾ ಇದೆ, ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು. ಮಾತ್ರಿ ಪ್ರಿಯರೇ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿ ಏನಿದೆ ನೋಡಿ ಈ ಲೋಕದಲ್ಲಿ ಪ್ರಿಯರೇ. ನೋಡಿ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿ ಇದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಅತ್ತ ಪ್ರೀತಿ ನಮ್ಮ ಯೇಸು ಸ್ವಾಮಿದು. ನಮಗಾಗಿ ಬೇಡ್ಕೋತಾರಂತೆ. ನಮಗಾಗಿ ಬೇಡ್ಕೊಳ್ಳುವಾಗ ನಾವು ಎಷ್ಟರವರು ಪ್ರಿಯರೇ, ನಮ್ಮ ಒಂದು ಸ್ವಂತ ದಾರಿ, ನಮ್ಮ ಒಂದು ಆಲೋಚನೆಗಳು, ಅದನ್ನೆಲ್ಲ ಒಂದು ಪಕ್ಕಕ್ಕೆ ನಾವು ಅದನ್ನ ಇರಿಸಿಬಿಟ್ಟು ಬರೆದಿರುವ ಪ್ರಕಾರ ಯೋಚಿಸುವುದು ನಮಗೆ ದೇವರು ಕೊಟ್ಟಂತ ಒಂದು ಸೌಭಾಗ್ಯ ಪ್ರಿಯರೇ. ನಮಗೆ ದೇವರು ಕೊಟ್ಟಂತ ಒಂದು ಸೌಭಾಗ್ಯ. ಇಂತಹ ಒಂದು ಎಚ್ಚರಿಕೆಯಾದಂತ ಪಾಠ ಕೊಡುವಾಗ ನಾವು ದೇವರಿಗೆ ಮತ್ತಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ನಮ್ಮನ್ನ ಸರಿಪಡಿಸಿಕೊಂಡು ಅಪೊಸ್ತಲನಾದ ಪೌಲನು ಹೇಳಿದಾಗೆ, ನೀತಿವಂತರು ಇಲ್ಲ, ಒಬ್ಬರಾದ್ರೆ ಇಲ್ಲ. ವ್ಯಭಿಚಾರಿಯನ್ನ ಕರ್ಕೊಂಡು ಬರುವಾಗ ಕಲ್ಲೆಸೆದುಕೊಳ್ಳಿಕ್ಕೆ ಅಷ್ಟು ಜನರು ಇದ್ರು. ಸ್ವಾಮಿ ಹೇಳಿದ್ರು, ಯಾರು ತಪ್ಪು ಮಾಡಿಲ್ವೋ ಕಲ್ಲೆಸರಿ. ಈಗ ನಾವು ಯಾವ ರೀತಿ ನಿಂತಿದೀವಿ ಅಂದ್ರೆ, ನಾವೆಲ್ಲರೂ ಪಾಪ ಮಾಡಿ ನಿಂತಿದ್ದೀವಿ. ಇನ್ನೊಬ್ಬರ ಮೇಲೆ ಕಲ್ಲೆಸೆದಕ್ಕೆ ನಮ್ಗೆ ಯಾವ ಅಧಿಕಾರ ಇಲ್ಲ. ನಾವು ಮೊಣಕಾಲಾಕಿ ದೇವರ ಹತ್ರ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಇರುವಂತ ಎಲ್ಲಾ ಪಾಪಗಳು ದಯವಿಟ್ಟು ಟ್ರಾನ್ಸಮ್ಮು ನಮ್ಮ ಪಾಪವನ್ನು ಏನ್ ಮಾಡಲ್ಲ, ಮರೆ ಮಾಡೋಣ ಎಂಬ ಒಂದು ಭಯ ನಮ್ಮಲ್ಲಿ ಇರ್ಬೇಕು. ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇನ್ನ ನಮ್ಮ ಆತ್ಮಿಕವಾದ ಜೀವನದಲ್ಲಿ ಮುಂದುವರಿಸೋದಕ್ಕೆ ದೇವರ ಹತ್ರ ಏನ್ ಮಾಡೋಣ? ಬೇಡಿಕೊಳ್ಳೋಣ. ತಾವಿದನ್ನು ಪ್ರಾರ್ಥನೆ ಮಾಡಿದ್ರು, ದೇವರೇ, ನಿಮ್ಮ ಪವಿತ್ರಾತ್ಮ, ನಿಮ್ಮ ಕೃಪೆ ನನ್ನನ್ನ ಬಿಟ್ಟು ತೆಗೆದು ಬಿಟ್ರೆ ನನ್ನ ಒಂದು ಜೀವನದ ಹಾದಿ ಪ್ರಶ್ನೆಗೆ ಒಳಗಾಗುತ್ತೆ. ಸೊ ಆ ರೀತಿ ನಾವು ಬೇಡಿಕೊಳ್ಳುವಾಗ ಖಂಡಿತ ದೇವರ ಕೃಪೆ, ದೇವರ ದಯೆ ನಮ್ಮಲ್ಲಿ ಖಂಡಿತ ಇರ್ತೇ ಇರುತ್ತದೆ ಪ್ರಿಯರೇ. ಸೊ ಈ ಒಂದು ಸತ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ದೇವರು ಏರ್ಪಡಿಸಿಕೊಟ್ಟಂತ ಈ ಕೃಪೆಗಾಗಿ ದೇವರಿಗೆ ಮತ್ತೆ ಕ್ರಿಸ್ತನಿಗೂ ವಂದನೆಗಳನ್ನು ತಿಳಿಸುತ್ತಾ, ಇಷ್ಟು ತಾಳ್ಮೆ ಕೇಳಿದ ಪ್ರತಿಯೊಂದು ಸಹೋದರ ಸಹೋದರಿಗೂ ನನ್ನ ಒಂದು ವಂದನೆಗಳನ್ನು, ನನ್ನ ಒಂದು ಪ್ರೀತಿಯನ್ನು ನಿಮ್ಮ ಮಧ್ಯದಲ್ಲಿ ತಿಳಿಸ್ಕೊತೀನಿ. ಆಮೇಲೆ